ರಾಮ ಒಬ್ಬರು ಪ್ರತಿಯೊಬ್ಬರಿಗೂ ಆದರ್ಶ ವ್ಯಕ್ತಿಯಾಗಿ ಹೇಗೆ ಕಾಣಿಸ್ತಾರೆ? ನಮ್ಮ ಜೀವನ ಹೇಗಿರಬೇಕು ಅಂದರೆ ನಾವು ಸುತ್ತಲೂ ಜನರ ಜೊತೆ ಹೇಗಿರಬೇಕು ಅನ್ನೋದನ್ನ ರಾಮಚಂದ್ರ ತನ್ನ ಆದರ್ಶವಾಗಿ ನಮಗೆ ತೋರಿಸಿದ್ದಾನೆ. ರಾಮನ ಕೂದಲಿಗೆ ಆಗಲಿ, ರುದ್ರಾಕ್ಷಿ ಕಟ್ಟಿರೋದಾಗ್ಲಿ, ಕೈಯಲ್ಲಿ ಬಿಲ್ಲಿ ಇರೋದಾಗ್ಲಿ, ಇವೆಲ್ಲದಕ್ಕೆ ಏನಾದರೂ ವಿಶೇಷ ಅರ್ಥ ಇದೆಯಾ? ಕೈಕೇಯಿಯ ಮಾತನ್ನ ಚಾಚೂ ತಪ್ಪದೆ ನಾನು ಪಾಲಿಸ್ಕೊಂಡು ಹೋಗಿದ್ದೀನಿ, ತಂದೆ ತಾಯಿ ಮಾತನ್ನ ಮೀರಿಲ್ಲ ಅಂತ ತೋರಿಸ್ಲಿಕ್ಕೆ ಒಂದು ಹಾಕೊಂಡು ಹೋಗಿತ್ತು. ಹಾಗೂ ರಾಮನಾಮನ ಬಗ್ಗೆ ಶಾಸ್ತ್ರಗಳಲ್ಲಿ ಯಾವ ರೀತಿ ಉಲ್ಲೇಖ ಇದೆ? ಇವ್ರು ರಾಮನ ಬಗ್ಗೆ ಕೇಳಿ ಏನಾಯ್ತು ಅಂದ್ರೆ 2 ರೆಕ್ಕೆ ಬಂದ್ಬಿಡ್ತು ಸಂಪಾತಿಗೆ. ದಿನನಿತ್ಯದ ಜೀವನ ಹೇಗಿತ್ತು, ಇದ್ರ ಬಗ್ಗೆ ಎಲ್ಲಾದ್ರೂ ಉಲ್ಲೇಖ ಇದೆಯಾ? ಬೇಟೆ ಆಡೋದು, ಮಧ್ಯಾಹ್ನ ಭೋಜನ ಮಾಡೋದು, ಆದ್ರೆ ಏನ್ ಸಿಕ್ತೋ ಅದರಲ್ಲಿ ಭೋಜನ ಮಾಡೋದು. ಧ್ಯಾನ ಅಂತ ಬಂದಾಗ ರಾಮರು ಯಾವ ದೇವರನ್ನ ಆರಾಧನೆ ಮಾಡ್ತಾ ಇದ್ರು? ರಾಮೇಶ್ವರದಲ್ಲಿ ಅವನೇ ಪ್ರತಿಷ್ಠೆ ಮಾಡಿದ್ದಾನೆ, ಅದು ಪ್ರತ್ಯಕ್ಷ ಸಾಕ್ಷಿ ನಮಗೆ. ಹೀಗಿದ್ದಾಗ ಭಿನ್ನತೆಗಳು ಹೇಗೆ ಬಂತು, ಯಾಕೆ ಬಂತು? ಭಿನ್ನತೆಗೆ ಕಾರಣ ನಮ್ಮ ಸ್ವಾರ್ಥತೆ ಹೊರತು ಬೇರೆ ಯಾವುದು ಕೂಡ ಇಲ್ಲ. ರಾಮ ಧರ್ಮ ಸಹಿಷ್ಣು ಅನ್ನೋದಕ್ಕೆ ಕೆಲವೊಂದು ಉದಾಹರಣೆಗಳೇನಾದರೂ ಕೊಡ್ಬೋದಾ? ಆ ಶಂಭುಕನ ಸಂಹಾರ ಮಾಡಿದ ಯಾರು? ರಾಮಚಂದ್ರ ಸಂಹಾರ ಮಾಡ್ತಾನೆ. ನಮ್ಮ ಭರತಖಂಡದಲ್ಲೇ ರಾಮನ ಬಗ್ಗೆ ಯಾಕೆ ಇಷ್ಟೊಂದು ಪ್ರಶ್ನೆಗಳು ಉದ್ಭವ ಆಗ್ತದೆ? ಒಂದು ಪಕ್ಷದವ್ರು ಹೀಗೆ, ಇನ್ನೊಂದು ಪಕ್ಷದವ್ರು ಹಾಗೆ. ಒಟ್ಟು ರಾಮನನ್ನ ಮನುಷ್ಯ ಅಂತಾರೆ, ಬುದ್ಧಿಜೀವಿಗಳೆಲ್ಲ ರಾಮನನ್ನ ದೇವರೇ ಅಲ್ಲ ಅಂತ ಹೇಳ್ತಾರೆ. ಎಲ್ರಿಗೂ ನಮಸ್ಕಾರ. ರಾಮನವಮಿ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ರಾಮ ಅಂದ ತಕ್ಷಣ ನಾವು ಆದರ್ಶ ವ್ಯಕ್ತಿಗಳು, ಅವರ ಗುಣಗಳಿಂದಲೇ ಅವ್ರನ್ನ ಅಳೆಯುವಂಥಕ್ಕದ್ದು. ಹಾಗೂ ರಾಮ ಅಂದ ತಕ್ಷಣ ನಮಗೇನೋ ಒಂದು ಶಕ್ತಿ ಬಂದ ಹಾಗೆ, ರಾಮ ಅಂದ ತಕ್ಷಣ ಇಡೀ ಭಾರತನೇ ಏನೋ ಒಂದು ತಿಳಿದ ರೀತಿಯ ಒಂದು ಭಕ್ತಿ ಮೂಡುತ್ತೆ. ರಾಮ ಒಂದು ಹೆಸರಲ್ಲೇ ಏನೋ ಒಂದು ಶಕ್ತಿ ಇದೆ ಅನ್ನೋ ನಂಬಿಕೆ ಹಲವಾರು ವರ್ಷಗಳಿಂದನೂ ಇದೆ, ಪುರಾಣಗಳ ಕಾಲದಿಂದನೂ ಇದೆ. ರಾಮ ಅನ್ನೋ ನಾಮನೇ ಒಂದು ಅದ್ಭುತ ಶಕ್ತಿ. ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ನಾವು ರಾಮನ ಬಗ್ಗೆ ತಿಳಿದೇ ಇರೋಂತಹ ಅನೇಕ ವಿಚಾರಗಳನ್ನು ಇಂದು ನಾವು ತಿಳಿಯೋಣ. ಈ ಎಲ್ಲ ವಿಷಯಗಳನ್ನು ತಿಳಿಸೋದಕ್ಕೆ ನಮ್ಮ ಜೊತೆಗಿದ್ದಾರೆ ಕೃಷ್ಣಾಚಾರ್ಯ ಕೆಂಪದಾಳಿಹಳ್ಳಿ ಅವರು. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಈಗ ನಾನು ಹೇಳ್ತಾ ನೀವು ಕೇಳಿಸ್ಕೊಂಡಿದ್ದೀರಿ, ರಾಮ ಅಂದ ತಕ್ಷಣ ಅದೊಂದು ಅದ್ಭುತವಾದ ಶಕ್ತಿ ಅಂತ ಅನಿಸುತ್ತೆ. ಈಗಲೂ ಕೆಲವೊಬ್ಬರಿಗೆ ಈಗ ನಾನು ಆ ಹೆಸರು ಹೇಳ್ತಾ ಇದ್ದಂಗೆ ನನಗೆ ಒಂಥರ ರೋಮಾಂಚನ ಅನಿಸುತ್ತೆ. ಸೊ ಹೀಗಾಗಿ ರಾಮ ಒಬ್ಬರು ಪ್ರತಿಯೊಬ್ಬರಿಗೂ ಆದರ್ಶ ವ್ಯಕ್ತಿಯಾಗಿ ಹೇಗೆ ಕಾಣಿಸ್ತಾರೆ? ನಾವು ಸಾಮಾನ್ಯವಾಗಿ ಆದರ್ಶ ವ್ಯಕ್ತಿಗಳಿಂದ ರೋಲ್ ಮಾಡೆಲ್ ಅಂತ ಯಾರನ್ನು ಇಟ್ಕೊಳ್ತೀವಿ? ಈಗಿನ ಕಾಲದಲ್ಲಿ ನಮಗೆ ರಾಜಕೀಯ ವ್ಯಕ್ತಿಗಳು ರೋಲ್ ಮಾಡೆಲ್ ಆಗ್ಬೋದು, ಫಿಲಮ್ ಸ್ಟಾರ್ಗಳಾಗ್ಬೋದು, ಒಬ್ಬೊಬ್ಬರು ಒಂದೊಂದು, ಕೆಲವ್ರಿಗೆ ಧಾರ್ಮಿಕ ಮುಖಂಡರು ಆಗ್ಬೋದು. ಅದರಲ್ಲಿ ಯಾರು ನಮಗೆ ರೋಲ್ ಮಾಡೆಲ್ ಅಲ್ಲ ಇವರು. ವಸ್ತುತಃ ನಿಜವಾಗಿ ಯಾರು ರೋಲ್ ಮಾಡೆಲ್? ಇವರೆಲ್ಲರಿಗೂ ಒಬ್ಬರಿದ್ದಾರೆ. ಅವ್ರು ಯಾರು ಅಂದರೆ ರಾಷ್ಟ್ರ ದೇವತೆ, ಅದು ಶ್ರೀರಾಮಚಂದ್ರ. ಸರಿ, ಅದೇನು ಅಷ್ಟೊಂದು ಶ್ರೀರಾಮಚಂದ್ರನ ಬಗ್ಗೆ ಭಾರತೀಯರಿಗೆ ಬಹಳ ಗೌರವ. ಬರೀ ಭಾರತದಲ್ಲ, ಎಲ್ಲ ಕಡೆ ರಾಮನ ಬಗ್ಗೆ ಅಷ್ಟು ಗೌರವ. ಯಾಕೆಂದರೆ ಅವನ ಜೀವನನೇ ಅದ್ಭುತ. ರಾಮ ನಮಗೆ ಏನೇನು ತಿಳಿಸ್ಕೊಟ್ಟ. ದೇವರು ವೈಕುಂಠದಲ್ಲಿ ಆರಾಮಾಗಿದ್ದ, ಈ ಲೋಕಕ್ಕೆ ಬರಬೇಕು ಅಂತಿಲ್ಲ. ನಮ್ಮ ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯರು ಹೇಳ್ತಾರೆ, ರಾಮ ಯಾಕೆ ಬಂದ ಭೂಮಿಗೆ ಅಂದರೆ ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ ಅಂತ ಹೇಳ್ತಾರೆ. ಜನರಿಗೆ ಹೇಳ್ಕೊಡ್ಬೇಕಲ್ಲ, ಹೇಗೆ ಬದುಕಬೇಕು, ಕಷ್ಟ ಬಂದಾಗ ಹೇಗೆ ನಿಭಾಯಿಸಬೇಕು, ಅದನ್ನು ತಿಳಿಸ್ಲಿಕ್ಕೆ ಅಂತ. ಅಲ್ಲ, ಕಷ್ಟ ನಿಭಾಯಿಸೋದು ನಿಜವಾಗಿ ಅಷ್ಟೇ ಆಗಿದ್ದರೆ ರಾಮ ಯಾಕೆ ಈ ಅವತಾರ ಎತ್ತಬೇಕು ಅಂದರೆ, ನೋಡಿ, ಮಗುಗೆ ಪಾಠ ಹೇಳ್ಕೊಡ್ಬೇಕು ತಾಯಿ. ಹೇಗೆ ಪಾಠ ಹೇಳ್ಕೊಡ್ತಾಳೆ? ನಡೆಸ್ಕೊಂಡು ಹೋಗಬೇಕಲ್ಲ ಮಗುನ. ತಾಯಿಗೆ ಸ್ಪೀಡಾಗಿ ನಡಿಲಿಕ್ಕೆ ಬರುತ್ತೆ, ಆದರೂ ತಾನು ನಡೆಯಲ್ಲ. ಯಾಕೆ? ಮಗುವಿನ ಶಕ್ತಿ ತುಂಬ ಕಡಿಮೆ, ನಿಧಾನಕ್ಕೆ ನಡೆಸ್ಕೊಂಡು ಹೋಗ್ಬೇಕು. ಅದಕ್ಕೆ ನಿಧಾನವಾಗಿ ರಾಮ ತಾನು ಮದುವೆ ಆದ, ರಾಜ್ಯಭಾರ ಮಾಡ್ದ, ಪ್ರಜೆಗಳನ್ನು ನೋಡ್ದ, ಊಟ ಮಾಡಿದ, ಪ್ರತಿ ಒಂದು ಕ್ಷಣದಲ್ಲೂ ಪ್ರಜೆಗಳಿಗೆ ಹೇಗೆ ಇರಬೇಕು ಅಂತ ತೋರಿಸ್ಕೊಟ್ಟ. ಅನೇಕ ಉದಾಹರಣೆಗಳಿದೆ. ಒಂದು ಉದಾಹರಣೆ ಹೇಳ್ತೀವಿ. ನಾವು ಸುತ್ತಲೂ ಇರೋ ಜನರನ್ನು ಹೇಗೆ ನಾವು ನಿಭಾಯಿಸಬೇಕು ಅಂದಾಗ, ದಿವಸ ನಾವು ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತೀವಿ. ಯಾರ ಬಗ್ಗೆ ನಾವು ಕೇಳ್ಕೊಳ್ತೀವಿ? ನನಗೆ ಒಳ್ಳೇದು ಮಾಡಪ್ಪ, ನನ್ನ ಕುಟುಂಬದವ್ರಿಗೆ ಒಳ್ಳೇದು ಮಾಡಪ್ಪ, ಇಷ್ಟೇ. ಯಾರು ಬೇರೆಯವ್ರಿಗೋಸ್ಕರ ನಾವು ಕೇಳ್ಕೊಂಡಿದ್ದು ಜೀವನದಲ್ಲಿ ಇರಲ್ಲ, ಬರೀ ನಮ್ಮ ಸ್ವಾರ್ಥತೆಗೋಸ್ಕರ ನಾವಿರ್ತೀವಿ. ಆದರೆ ರಾಮಚಂದ್ರನ ಬಗ್ಗೆ ಹಾಗಿರಲಿಲ್ಲ. ಪ್ರಜೆಗಳಿಗೆ ಅವನು ಎಷ್ಟು ಪ್ರೀತಿ ಸಂಪಾದನೆ ಮಾಡಿದ್ದ ಸುತ್ತಲೂ ಜನರ ಜೊತೆಗೆ ಅಂದರೆ, ಸ್ತ್ರೀಯರು, ಹೆಂಗಸರು, ಆಗ್ತಾನೆ ಮಗು ಹುಟ್ಟಿದೆ ಅಂಥ ಸ್ತ್ರೀಯರು ಹೇಳ್ತಾ ಇರೋದು, ತುಂಬ ವಯಸ್ಸಾದವರು, ಯುವಕರು, ಯುವತಿಯರು ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರಂತೆ. ಆ ಕಾಲದಲ್ಲಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡೋದು, ಯಾರಿಗೂ ಒಳ್ಳೇದಾಗಲಿ ಅಂತ, ರಾಮನಿಗೆ ಒಳ್ಳೇದಾಗಲಿ ಅಂತ ಬೇಡ್ತಾ ಇದ್ರಂತೆ. ಅಂದರೆ ನಮ್ಮ ವ್ಯಕ್ತಿತ್ವ ಹೇಗಿರಬೇಕು ಅಂದರೆ, ನಮ್ಮ ಬಗ್ಗೆ ಬೇರೆಯವ್ರು ಹೋಗಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡೋಕೆ, ಇವರು ಒಳ್ಳೇದಾಗ್ಲಪ್ಪ, 100 ವರ್ಷ ಬಾಳಿ ಬದುಕಲಿ ಅಂತ. ಇದು ಒಂದು ಆದರ್ಶ, ಬೇರೆಯವ್ರ ಜೊತೆ ಹೇಗಿರಬೇಕು ಅಂತ. ಇನ್ನೊಂದು ಸಂದರ್ಭ ಹೇಳ್ತೀನಿ. ಥರ ಸುಮಾರಿದೆ ವಾಲ್ಮೀಕಿ ರಾಮಾಯಣದಲ್ಲಿ, ಎಷ್ಟು ಸಾಧ್ಯನೋ ಅಷ್ಟು ಮೆಲುಕು ಹಾಕೋಣ. ರಾಮ ಅಂತ ಎಷ್ಟು ವಿಚಾರ ಮಾಡಿದರೂ ನಮಗೆ ಪುಣ್ಯನೇ ಜಾಸ್ತಿ, ಒಳ್ಳೆಯದಾಗುತ್ತೆ.
ಇನ್ನೊಂದು ಸಂದರ್ಭ, ಕಾಡಿಗೆ ಹೋಗಬೇಕು. ಸುಮಂತ್ರನಿಗೆ ದಶರಥ ಹೇಳ್ದ, ನೋಡಪ್ಪ ಸುಮಂತ್ರ, ರಾಮನ್ ಬಿಟ್ಟು ಬಾ, ತಂದೆಗೆ ಮಗನನ್ನು ಕಾಡಿಗೆ ಕಳಿಸ್ಕೊಡ್ಬೇಕು. ಈಗಿನ ಕಾಲದಲ್ಲಿ ಗುರುಕುಲಕ್ಕೆ ಕಳಿಸಿ ಅಂದರೆ ಮಕ್ಕಳನ್ನು ಅದೇನು ಹಾಸ್ಟೆಲ್ಗೆ ಕಳಿಸೋದು ಮತ್ತು ಮನೆಗೆ ಬರ್ತಾನೆ ಇರ್ತಾರೆ, ಅದಕ್ಕೆ ಹೆದರ್ಕೊಳ್ತಾರೆ ಜನ. ಕಾಡಿಗೆ ಕಳಿಸೋದು ಅಂದರೆ ಏನಪ್ಪ ನನ್ನ ರಾಮನ ಕಥೆ, ಬರೀ ರಾಮ ಅಷ್ಟೇ ಅಲ್ಲ, ಸೀತೆ, ಸೊಸೆ, ಜೊತೆಗೆ ಇನ್ನೊಬ್ಬ ಮಗ ಬೇರೆ, ಎಷ್ಟು ದುಃಖ. ಆದರೂ ಕಳಿಸ್ದ. ರಥವನ್ನು ಏರಿ ಸೀದಾ ಕರ್ಕೊಂಡು ಬಂದ ರಾಮನನ್ನು. ಇದು ಯಾರಿಗೂ ಮನಸ್ಸಿಲ್ಲ. ಆಗ್ತಾನೆ ಒಬ್ಬ ಸ್ತ್ರೀಗೆ ಮಗು ಹುಟ್ಟಿದೆ. ಮಗುನ ಬಿಟ್ಟು ಓಡ್ ಬರ್ತಾ ಇದ್ದಾಳೆ ಅವಳು, ಬೇಡ ಅಂತ, ಯಾಕೆ ರಾಮ ಹೊರಟು ಬಿಟ್ಟಿದ್ದಾನೆ ಇನ್ನೇನು ಅಂತ. ಅಂಥ ಒಂದು ಸದ್ಭಾವನೆ. ಸರಿ, ರಾಮ ಬಂದ. ಕೆಲವರು ವಯಸ್ಸಾದವ್ರು ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಾರೆ. ನೋಡ್ತಾರೆ, ಕಾಲು ಅದು ಬೇಸಿಗೆ ತುಂಬ ಆ ಕಾಲದಲ್ಲಿ, ಬಿಸಿ ಬಿಸಿ, ಕಾಲಿಗೆ ತಾಪ. ಆ ಬೇಸಿಗೆಗೆ ಏನಾಗ್ಬಿಟ್ಟಿದೆ ಆ ಕಾಲಿನ ಗತಿ ಅಂದರೆ ಅಷ್ಟು ಎಲ್ಲ ತಾಪ ಆಗಿಬಿಟ್ಟಿದೆ. ಅದಕ್ಕೆ ರಾಮ ನೋಡ್ತಾನೆ, ಕಣ್ಣೀರಿಡ್ತಾ ಇದ್ದಾನೆ ರಾಮ. ಅಯ್ಯೋ, ನಾನು ರಥದ ಮೇಲೆ ಕೂತ್ಕೊಂಡು ಬರೋದೆ, ಇವರೆಲ್ಲ ನಡ್ಕೊಂಡು ಬರ್ತಾ ಇದ್ದಾರೆ ಅಂತ ರಥದಿಂದ ಕೆಳಕ್ಕೆ ಇಳಿತಾನೆ. ಕಣ್ಣೀರು ಹಾಕ್ಬಿಡ್ತಾರೆ ಎಲ್ಲರೂ, ಹಿಂದಿನವರೆಲ್ಲ, ಅಲ್ಲೆಲ್ಲ ಮುದುಕರು ಮುದುಕಿಯರು ಎಲ್ಲರೂ ಕೂಡ. ಎಂಥ ಸದ್ಗುಣ, ಇವನನ್ನು ನಾವು ಬಿಡ್ತಾ ಇದೀವಲ್ಲ ಅಂತ. ಮಜಾ ಏನಾಯಿತು ಅಂದರೆ, ಸುಮಂತ್ರ ತಾನು ಸೀದಾ ಹೋದ್ನಲ್ಲ ಕಾಡಿಗೆ ಬಿಡಲಿಕ್ಕೆ ಅಂತ. ಇದು ಒಂದು ಸಂದರ್ಭ, ಅವನ ಬಗ್ಗೆ ಎಷ್ಟು ಒಲವಿದೆ ಅಂದರೆ ನಾವು ಹೇಗಿರಬೇಕು ಈ ಥರ ಜನರ ಜೊತೆಗೆ ಅನ್ನೋದಕ್ಕೆ ಹೇಳ್ತಾ ಇರೋದು. ಸರಿ, ಕಾಡಿಗೆ ಮುಂದೆ ಹೊರಟ ಮೇಲೆ ಸುಮಂತ್ರ ಹೇಳ್ತಾನೆ, ರಥವನ್ನು ನಾನು ಇಲ್ಲೇ ಬಿಡ್ತೀನಿ, 4 ದಿವಸ ಇಲ್ಲೇ ಇರ್ತೀನಿ, ನೀವು ಹೋಗಿ ಸುಸ್ತಾಗಿ ವಾಪಸ್ ಬಂದರೆ ಮತ್ತೆ ರಥವನ್ನು ನಾನು ಏರ್ಕೊಂಡು ವಾಪಸ್ ಅಯೋಧ್ಯೆಗೆ ಕರ್ಕೊಂಡು ಬಿಡ್ತೀನಿ ಅಂತ. ರಾಮನ ಪ್ರತಿಜ್ಞೆ ಅವನಿಗೆ ಅರ್ಥ ಆಗಿಲ್ಲ. ರಾಮ ಒಂದ್ಸಲಿ ಮಾತು ಕೊಟ್ಟರೆ ಮುಗೀತು. ರಾಮೋದ್ವಿರ್ ನಾಭಿ ಭಾಷತೆ ಅಂತ ಮಾತಿದೆ. 2 ಸಲ ಮಾತಾಡೋದು ಅಂತಿಲ್ಲ, ಮಾತನಾಡೋ ಒಂದೇ ಸಲ ನೆರವೇರಲೇಬೇಕು. ಸುಮಂತ್ರ ಕಾಯ್ತಾ ಇದ್ದ 4 ದಿವಸ. ಇವರೆಲ್ಲ ಸುತ್ತಾಡ್ಕೊಂಬಂದರು. ಯಾಕೋ ರಾಮ ಬರಲೇ ಇಲ್ಲ ವಾಪಸ್ಸು. ಹೊರಟಾಗೋಯ್ತು ಅಷ್ಟೇ. ಸುಮಂತ್ರ ದಶರಥನ ಹತ್ರ ವಾಪಸ್ ರಥ ಏರಿಸ್ಕೊಂಡು ಬರ್ತಾನೆ. ಬಂದು ಹೇಳ್ತಾನೆ, ನನಗೆ ಮನಸ್ಸಿರಲಿಲ್ಲ, 4 ದಿವಸ ಕಾದೆ, ಆದರೆ ರಾಮ ಯಾಕೋ ವಾಪಸ್ ಬರಲಿಲ್ಲ, ದುಃಖ ಆಯಿತು ನನಗೆ ಕುದುರೆಗಳನ್ನು ಸೆಳ್ಕೊಂಡು ಬರೋದು ತುಂಬ ಕಷ್ಟ ಆಯಿತು ಅಂತಾನೆ. ಯಾಕೆ? ಕುದುರೆ ಈ ಸುಮಂತ್ರನ ಕಡೆ ನೋಡ್ತಾ ಇರಲಿಲ್ವಂತೆ. ಆ ಕಡೆ ರಾಮ ಯಾವ ದಾರಿಗೆ ಹೋದ್ನೋ ಸೀತಾ ಲಕ್ಷ್ಮಣರ ಜೊತೆಗೆ, ಆ ಕಡೆ ನೋಡ್ತಾ ಇತ್ತಂತೆ ಕುದುರೆ, ಕಣ್ಣೀರು ಬರ್ತಾ ಇದೆಯಂತೆ. ಅಂದರೆ ಪ್ರಾಣಿಗಳು ಕೂಡ ರಾಮನನ್ನು ಬಿಡಲ್ಲ. ಆ ರೀತಿ ನಾವು ಪ್ರಾಣಿಗಳ ಜೊತೆಗೂ ಒಂದು ವಿಶಿಷ್ಟವಾದ ಸಂಬಂಧವನ್ನು ಪಡಿಬೇಕು, ಆಗಲೇ ನಮ್ಮ ಜೀವನ ಸಾರ್ಥಕ. ಹೀಗೆ ಪ್ರಾಣಿಗಳ ಜೊತೆ ಆಗಲಿ, ಮುದುಕರಲ್ಲ, ಯುವತಿಯರು, ನಮ್ಮ ಜೀವನ ಹೇಗಿರಬೇಕು ಅಂದರೆ ನಾವು ಸುತ್ತಲೂ ಜನರ ಜೊತೆ ಹೇಗಿರಬೇಕು ಅನ್ನೋದನ್ನು ರಾಮಚಂದ್ರ ತನ್ನ ಆದರ್ಶವಾಗಿ ನಮಗೆ ತೋರಿಸಿದ್ದಾನೆ. ಇನ್ನೊಂದು ಚಿಕ್ಕ ಉದಾಹರಣೆಯನ್ನು ಕೊಡೋದಿದ್ರೆ, ರಾಮ ತಾನು ಈ ಒಂದು ಸಂದರ್ಭದಲ್ಲಿ ಏನಾಯಿತು, ವಿಭೀಷಣ ತಾನು ಶರಣಾಗತನಾಗಿ ಬರ್ತಾನೆ. ಬೇಡ, ನಮ್ಮ ಅಣ್ಣನ ಸಹವಾಸನ ಬರ್ತೀನಿ ಅಂತ. ಏನು ಕಪಿಗಳೆಲ್ಲ ಗಲಾಟೆ. ಅಯ್ಯೋ, ಶತ್ರು ಪಕ್ಷದವನು, ಇವನಿಗೆ ಬಂದು ನೀನು ಸಹಾಯ ಮಾಡೋದೆ, ಸೇರಿಸ್ಕೊಳ್ಳೋದ, ಅದು 3ನೇ ಪಾರ್ಟಿ, ನಮ್ಗೆ ಯಾಕೆ ಬೇಕು, ಅದನ್ನು ಸೇರಿಸ್ಕೊಳ್ಳೋದು ಯಾಕೆ ಅಂಥವ್ರನ್ನ. ಅಂದರೆ ರಾಮ ಹೇಳ್ತಾನೆ, ನನ್ನ ಹತ್ರ ಒಮ್ಮೆ ಯಾರಾದರೂ ಶರಣಾಗತರಾಗಿ ಬಂದರೆ ಸಾಕು, ನಾನು ಅಭಯ ಪ್ರದಾನ ಮಾಡ್ತೇನೆ ಅವನಿಗೆ. ರಾವಣನ ಜೊತೆ ಯುದ್ಧ ಮಾಡಿದಾಗಲೇ ಹೇಳ್ಬಿಡ್ತಾನೆ. ಆಶ್ಚರ್ಯ ಆಗುತ್ತೆ. ರಾವಣ ಸುಸ್ತಾಗಿ ಬಿದ್ದುಬಿಡ್ತಾನೆ. ನೋಡಿ ರಾವಣ, ನಿಂಗೊಂದು ಅವಕಾಶ ಕೊಡ್ತೀನಿ, ಹೋಗಪ್ಪ ನೀನು, ವಾಪಸ್ಸೆಲ್ಲ ತಯಾರು ಮಾಡ್ಕೊಂಡು ಬಾ, ಆಮೇಲೆ ಯುದ್ಧ ಮಾಡೋಣಂತೆ ಅಂತ. ನೀ ಬೇಡ್ತಿ ಅಂದ್ರೆ ಈಗಲೇ ನಾನು ಅನುಗ್ರಹ ಮಾಡ್ತೀನಿ ಅಂತಾನೆ. ಇಂಥ ಕೃಪಾಳುತ್ವ ಯಾರಿಗೂ ಜೀವನದಲ್ಲಿ ಬರಲ್ಲ. ಅಷ್ಟೇ ಯಾಕೆ, ಕೈಕೇಯಿ ಬಗ್ಗೆ ಹೇಳೋವಂಥ ಮಾತು. ಒಂದು ಸರಿ ಏನಾಯಿತು, ಈ ಅರಣ್ಯ ವಾಸ ಮಾಡಬೇಕಾದ್ರೆ ಹೇಮಂತ ಋತು, ಸಿಕ್ಕಾಬಟ್ಟೆ ಚಳಿ. ನಾವು ಬೆಳಗಿನ ಜಾವ ಸ್ನಾನ ಎಷ್ಟು ಗಂಟೆಗೆ ಮಾಡ್ತೀವಿ, ನಮ್ಗೆ ಬೆಳಗಿನ ಜಾವನೇ ಅರ್ಥ ಆಗಿಲ್ಲ. ನಮ್ಗೆ ಬೆಳಗಿನ ಜಾವ ಅಂದರೆ 10 ಗಂಟೆ ಪ್ರಾರಂಭ. ಆದರೆ ರಾಮ ಅಂದರೆ ಬ್ರಾಹ್ಮಿ ಮುಹೂರ್ತ, ಕೌಸಲ್ಯ ಸುಪ್ರಜಾ ರಾಮ ಎಳಿಸ್ತಾ ಇದ್ರಲ್ಲಿ ಋಷಿಗಳು. ರಾಮ ಎದ್ದ. ಅದೇನು ಬಿಸಿನೀರು ಸ್ನಾನನ, ಗೀಝರ್ ಎಲ್ಲ ಇರುತ್ತೆ ಈಗಿನ ವ್ಯವಸ್ಥೆ. ಪಾಪ ರಾಮ ಇಲ್ಲಿ ಗೀಝರ್, ಸೀದಾ ನದಿಗೆ ಹೋಗಿ ಮುಳುಗಬೇಕು, ಎಂಥ ಕಷ್ಟ. ಲಕ್ಷ್ಮಣ ಅಂತಾನೆ, ಅಲ್ಲ ಅಪ್ಪ ರಾಮ, ನಿನಗೆ ಈ ವಿಧಿ ನಿಷೇಧ ಏನು ಬೇಕಾಗಿಲ್ಲ, ನೀನು ಯಾಕೆ ಹೋಗಿ ಸ್ನಾನ ಮಾಡಬೇಕು, ಯಾರು ಜಪ ಮಾಡಬೇಕು, ನಿನ್ನ ಕುರಿತಾನೆ ಎಲ್ಲರೂ ಜಪ ಮಾಡಬೇಕು ಅಂತ. ಇಲ್ಲ, ನಾನು ಹೋಗ್ತೀನಿ, ನನ್ನ ಕರ್ತವ್ಯ, ಜನರಿಗೆ ನಾನು ದಾರಿ ತಪ್ಪಿಸಬಾರ್ದು. ದೊಡ್ಡವರು ಹೇಗೆ ಮಾಡ್ತಾರೋ ಹಾಗೆ ಎಲ್ಲರೂ ಅನುಸರಿಸ್ಕೊಂಡಿರ್ತಾರೆ, ನಾನು ಹೋಗಿ ನದಿಲಿ ಮುಳುಗೋವನೆ. ಅದಕ್ಕೆ ಅವಾಗ ಅಂತಾನೆ ಲಕ್ಷ್ಮಣ, ಭರತನೂ ಕೂಡ ನಿಂಥರನೇ ಇದ್ದಾನೆ. ಭರತನೂ ಕೂಡ ಅಲ್ಲೇನು ಮಾಡ್ತಾ ಇದ್ದಾನೆ, ಏನಿಲ್ಲ, ನಿಂಥರನೇ ಅವನು ಬೆಳಗಿನ ಜಾವ ಎದ್ದು ಬೇಗ ತಣ್ಣೀರು ಸ್ನಾನ ಮಾಡ್ತಾ ಇದ್ದಾನೆ. ಸರಿ, ಒಳ್ಳೇದಾಯಿತು. ಮುಂದೊಂದು ಮಾತು ಹೇಳ್ತಾನೆ ಲಕ್ಷ್ಮಣ. ಏನು ಹೇಳ್ತಾನೆ ಅಂದರೆ, ನೋಡು, ನಿಮ್ಮಿಬ್ಬರಿಗೂ ಪರಿಸ್ಥಿತಿ ಯಾಕಾಯ್ತು ಹೀಗೆ, ಆ ದುಷ್ಟ ಕೈಕೇಯಿ ಅಂತ ಒಂದು ಮಾತು ಹೇಳ್ತಾನೆ. ತಡಿಲಿಕ್ಕಾಗಲಿಲ್ಲ ರಾಮನಿಗೆ. ಹೇಳ್ತಾನೆ,
ನೋಡು ನೀನು ಈ ಭರತನ ಬಗ್ಗೆ ಏನು ಬೇಕಾದ್ರೂ ಮಾತಾಡು, ಅವ್ನು ಕಷ್ಟಪಡ್ತಾ ಇದ್ದಾನೆ, ಧರ್ಮಿಷ್ಠ ಅಂತ ಏನು ಬೇಕಾದ್ರೂ ಮಾತಾಡು, ನನ್ನ ತಾಯಿ ಬಗ್ಗೆ ಮಾತಾಡಬೇಡ ಅಂತ ನಾವು ಅಂದ್ಕೊಳ್ತೀವಿ. ಈಗಿನ ಕಾಲದಲ್ಲಿ ಜನ ಹೇಗಿದ್ದಾರೆ, ನಮ್ಮ ತಂದೆ ತಾಯಿ ಆದರೂ ಬಿಡಲ್ಲ, ಕೊಚ್ಚಾಕ್ಬಿಡ್ತಾರೆ, ಅಂಥ ಕಾಲ ಈ ಕಲಿಯುಗ. ಆದರೆ ರಾಮನಿಗೆ ಅಷ್ಟು ದ್ರೋಹ ಮಾಡಿದ್ರು ಕೈಕೇಯಿ ಬಗ್ಗೆ ಮಾತ್ರ ಒಳ್ಳೆ ಮಾತಾಡ್ತಾನೆ. ಯಾಕೆ ದಶರಥ ಸಾಯ್ಬೇಕಾದ್ರೆ ಒಂದು ಮಾತು ಹೇಳ್ತಾನೆ, ಅಂದರೆ ರಾಮನ ಗುಣ ನಮ್ಮಲ್ಲಿ ಎಷ್ಟು ಬರಬೇಕು ಅನ್ಲಿಕ್ಕೆ. ಏನಾಯಿತು, ಸಾಯೋವಂಥ ಕಾಲದಲ್ಲಿ ದಶರಥ ಅಂತಾನೆ ಕೈಕೇಯಿಗೆ ಶಾಪ ಕೊಡ್ತೀನಿ ನಾನು, ಕೆಟ್ಟ ಸಾವು ಬರಲಿ ಅನ್ನೋ ಥರ ಅವ್ನ ಮನಸ್ಸು ಬರುತ್ತೆ. ಒಂದು ಸಲ ರಾಮಾಯಣ ಎಲ್ಲ ಮುಗಿದ ಮೇಲೆ, ಅಂದರೆ ಎಲ್ಲ ರಾವಣನ ಸಂಹಾರ ಎಲ್ಲ ಆಯಿತು, ಸ್ವರ್ಗದಿಂದ ಎಲ್ಲರನ್ನು ಕರೆಸ್ಕೊಳ್ತಾರೆ. ಒಂದು ಸಂದರ್ಭದಲ್ಲಿ ಕರೆಸ್ಕೊಂಡಾಗ ದಶರಥ ಬರ್ತಾನೆ. ಆಗ ದಶರಥನ ಹತ್ರ ರಾಮ ಒಂದು ಪ್ರಾರ್ಥನೆ ಮಾಡ್ತಾನೆ, ಅಪ್ಪ ನೀನು ಕೈಕೇಯಿಗೆ ಆ ಶಾಪ ಕೊಡಬೇಕು ಅಂತ ನಿಮ್ಮ ಮನಸ್ಸಿತ್ತಲ್ಲ, ಅದೊಂದನ್ನು ದಯವಿಟ್ಟು ಹಿಂದೆ ತೊಗೊಂಬಿಡು ಅಂತ ಹೇಳ್ತಾನೆ. ಅಂದರೆ ನಮಗೆ ಕೇಡನ್ನು ಬಯಸಿದವ್ರಿಗೂ ನಾವು ಒಳ್ಳೆಯದನ್ನು ಬಯಸಬೇಕು, ಅವಕಾಶ ಕೊಡಬೇಕು ಅಂದರೆ ಇದು ರಾಮನ ಬಿಟ್ಟು ಇನ್ನು ಯಾರಲ್ಲೂ ಜಗತ್ತಿನಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವನನ್ನು ದೇವರು ಅಂತ ಕರೆಯೋದು. ದೇವರಲ್ಲೇ ಗುಣ ಬರೋದು ಬಿಟ್ಟು ಇನ್ಯಾರಲ್ಲೂ ಗುಣ ಬರೋದಿಲ್ಲ. ಈ ಥರ ಒಂದು ಸುಂದರವಾದ ಘಟನೆ. ಹೀಗೆ 10 ಹಲವು ಘಟನೆಗಳು ಶ್ರೀ ರಾಮಚಂದ್ರನ ಬಗ್ಗೆ ಇದೆ. ಎಷ್ಟು ನೆನಪಿಸ್ಕೊಂಡ್ರೂ ಕೂಡ ಆ ರಾಮನ ಬಗ್ಗೆ ಅದು ಕಡಿಮೆನೆ. ಅವನ ಒಂದೊಂದು ಸಂದರ್ಭದಲ್ಲೂ ತುಂಬ ಈ ಥರದ ಗುಣಗಳನ್ನು ಕಾಣಬಹುದು. ಇನ್ನೂ ಬೇಕಾದಷ್ಟು ವಿಷಯ ಇದೆ, ಕ್ರಮವಾಗಿ ನಾವು ಒಂದೊಂದೇ ವಿಷಯವನ್ನು ನೋಡ್ತಾ ಹೋಗೋಣ. ಕೈಯಲ್ಲಿ ರುದ್ರಾಕ್ಷಿ ಕಟ್ಟಿರ್ತಾರೆ, ಆನಂತರ ಪಂಚೆ ಕಚ್ಚೆ ಆ ಥರದ್ದನ್ನು ಇರ್ತಾರೆ. ಸೊ ಹೀಗಿದ್ದಾಗ ಇವೆಲ್ಲವುಗಳಲ್ಲಿ ವಿಶೇಷ ಅರ್ಥ ಏನಾದರೂ ಇದೆಯಾ? ರಾಮನ ಕೂದಲಿಗೆ ಆಗಲಿ, ರುದ್ರಾಕ್ಷಿ ಕಟ್ಟಿರೋದಾಗಲಿ, ಕೈಯಲ್ಲಿ ಬಿಲ್ಲಿ ಇರೋದಾಗಲಿ, ಇವೆಲ್ಲದಕ್ಕೆ ಏನಾದರೂ ವಿಶೇಷ ಅರ್ಥ ಇದೆಯಾ? ನೀವು ಸುಂದರವಾದ ಪ್ರಶ್ನೆನ ಕೇಳಿದ್ರಿ. ಈಗ ದೇವರು ಏನೇನೋ ಆಯುಧಗಳನ್ನು ಧರಿಸ್ತಾನೆ, ಚಕ್ರ ಆಗಲಿ ಶಂಖ ಆಗಲಿ ಇದೆಲ್ಲ ಇರುತ್ತೆ. ರಾಮ ಚಕ್ರ ಶಂಖ ಹಿಡ್ಕೊಳ್ಳಿಲ್ಲ, ಜಟೆಯನ್ನು ಬಿಟ್ಕೊಂಡು ಹೊರಟ. ಹಾಗೆ ರುದ್ರಾಕ್ಷಿಯನ್ನು ಕಾಣ್ತೀವಿ ಅಂತ ನೀವು ಹೇಳಿದ್ರಿ. ಮತ್ತು ಬಿಲ್ಲನ್ನು ಹಿಡ್ಕೊಂಡಿದ್ದಾನೆ, ಬಾಣವನ್ನು ಹಿಡ್ಕೊಂಡಿದ್ದಾನೆ. ಒಂದು ಘಟನೆ ಅಲ್ಲೂ ಬರುತ್ತೆ ರಾಮಾಯಣ ಕಾಲದಲ್ಲಿ. ಏನಾಯ್ತಂದರೆ, ರಾಮ ತಾನು ಕಾಡಿಗೆ ಹೋಗಬೇಕಾದ್ರೆ ನಾರ್ಮಡಿ ಉಟ್ಕೊಂಡು ಹೊರಟ, ಜಟೆ ಬಿಟ್ಟ. ಯಾಕೆ? ತಪಸ್ವಿಯಾಗಿ ಹೋಗಬೇಕು. ಯಾಕೆಂದರೆ ಕೈಕೇಯಿಗೆ ಗೊತ್ತಾಗಬೇಕು, ಏನು ತಪ್ಪಿಸ್ಕೊಂಡು. ಈಗಿನ ಕಾಲ ನೋಡ್ಬೋದು, ಜೈಲಿಗೆ ಹೋಗೋನು ಯಾರೋ ಒಬ್ಬ ಬೇರೆಯವನು ಇರ್ತಾನೆ, ಅವನು ಆರಾಮಾಗಿರ್ತಾನೆ ಅಪರಾಧ ಮಾಡಿದವನು. ಆ ಥರ ಇವನು ಹೋಗೋದು ಇವನೇ ಹೋಗಿದ್ದು. ಆದರೆ ಸುಮಂತ್ರನ ಜೊತೆ ರಥ ಏರ್ಕೊಂಡು ಅಲ್ಲಿ ರಾಜರುಗಳ ಹತ್ರ ಎಲ್ಲ ಹೋಗಿ ಒಳ್ಳೆ ಸನ್ಮಾನ ತೊಗೊಂಡು ಒಂದು 14 ವರ್ಷ ಆರಾಮಾಗಿ ಮುಗಿಸ್ಕೊಂಡು ಬಂದರೆ ಯಾವನಿಗೆ ಗೊತ್ತಾಗತ್ತೆ? ಈಗಿನ ಕಾಲ ಹತ್ತಿರ ಏನು ವ್ಯವಸ್ಥೆ ಇಲ್ವಲ್ಲ. ಆದರೆ ಆ ಥರ ಅಲ್ಲ. ರಾಮಚಂದ್ರ ಎಲ್ಲರಿಗೂ ಬಹಿರಂಗವಾಗಿ ನಾನು ತಪಸ್ವಿಯಾಗಿ ಹೊರಟೆ, ಕೈಕೇಯಿಯ ಮಾತನ್ನು ಚಾಚೂ ತಪ್ಪದೆ ನಾನು ಪಾಲಿಸ್ಕೊಂಡು ಹೋಗಿದ್ದೀನಿ, ತಂದೆ ತಾಯಿ ಮಾತನ್ನು ಮೀರಿಲ್ಲ ಅಂತ ತೋರಿಸ್ಲಿಕ್ಕೆ ಒಂದು ಹಾಕ್ಕೊಂಡು ಹೋಗಿತ್ತು. ಇದು ಅವನು ಮಾಡ್ಕೊಂಡಿತ್ತು ಅವನ ಜೀವನದಲ್ಲಿ. ನಮಗೇನು ಸೂಚನೆ ಅಂದರೆ, ನೀವು ಸಂಪತ್ತನ್ನು ಎಷ್ಟೇ ಹಾಕ್ಕೊಳ್ಳಿ ಮೈ ಮೇಲೆ, ಒಂದು ದಿವಸ ಅದು ಹೋಗೋದೆ. ನಾರ್ಮಡಿ ಉಟ್ಕೊಳ್ಳೇಬೇಕು ಒಂದು ದಿವಸ ಕೊನೆಗಾದರೂ. ನಮಗೆ ಈಗ ಏನನ್ಸುತ್ತೆ, ವೈಭವ ಜೀವನ ನಡೆಸಬೇಕು ಅನ್ಸುತ್ತೆ. ಒಂದು 30 ವರ್ಷ 40 ವರ್ಷ 50 ವರ್ಷದಷ್ಟೊತ್ತಿಗೆ ಒಳ್ಳೆ ಎಂಜಾಯ್ಮೆಂಟ್ ಲೈಫಲ್ಲಿ ಎಲ್ಲ ಅನುಭವಿಸ್ಬಿಡ್ಬೇಕು. ಅಷ್ಟೊತ್ತಿಗೆ ಇನ್ನೇನು ಸಾಯ್ತೀನಿ ಅಂತ ಹತ್ರಕ್ಕೆ ಬರುತ್ತೆ, ರೋಗ ಏನೋ ಬಂದಿರುತ್ತೆ. ಆಗ ಅಯ್ಯೋಯ್ಯೋ ಬೇಡ, ಏನೋ ಒಂದು ಅಧ್ಯಾತ್ಮ ಸಾಧನೆ ಮಾಡೋಣ ಅಂತ ನಾರ್ಮಡಿ ಉಟ್ಕೊಳ್ಳೋ ಥರ ಎಲ್ಲ ದೇವಸ್ಥಾನಕ್ಕೆ ಇನ್ನೂ ಜಾಸ್ತಿ ಹೋಗ್ಲಿಕ್ಕೆ ಶುರು ಮಾಡ್ತೀವಿ. ಅದನ್ನು ಮೊದಲಿಂದಲೇ ಆ ಭಾವನೆ ಇಟ್ಕೊಳ್ಳಿ. ಕೊನೆಗಾದರೂ ಪಾಯಿಂಟ್ ಅಂತಿಮ ಏನು? ಸದ್ಗತಿ, ಮೋಕ್ಷ ದೊರಿಬೇಕು. ಅದಕ್ಕೋಸ್ಕರ ಅದನ್ನೆಲ್ಲ ಮಾಡಿ ಅಂತ ತೋರಿಸಿದ ಹಾಗೆ ಕಾಡಿನಿಗೆ ಪ್ರವೇಶ ಮಾಡ್ದ, ನಾರ್ಮಡಿ ಉಟ್ಕೊಂಡು ಜೀವನವಿಡೀ ಇದ್ದ. ಹಾಗೆ ನಾವು ನಾರ್ಮಡಿ ಉಟ್ಕೊಂಡೇ ಇರಬೇಕು ಅಂತ ಹೇಳ್ತಾ ಇಲ್ಲ. ಆದರೆ ಇಟ್ಕೊಂಡು ಅವನೇನು ಮಾಡ್ದ, ಯಾವಾಗಲೂ ತನ್ನ ಬುದ್ಧಿಯನ್ನು ಒಂದೇ ಕಡೆ ಇಟ್ಕೊಂಡ, ಸ್ಥಿರಮತಿಯಾಗಿದ್ದ ಶ್ರೀರಾಮಚಂದ್ರ. ಜಾಸ್ತಿ ಮೈ ಮೇಲೆ ಬಂಗಾರ ಇದ್ದಷ್ಟು ಕಲಿಪ್ರವೇಶ ಜಾಸ್ತಿ ಅಂತ, ಎಲ್ಲೋ ತಲೆ ಆಚೆ ಈಚೆ ಓಡಾಡ್ತಾ ಇರುತ್ತೆ. ಬಂಗಾರನ ಜಾಸ್ತಿ ಹಾಕ್ಕೊಬಾರ್ದು ಮೈ ಮೇಲೆ, ಹಾಕ್ಕೊಂಡ್ರೆ ಎಡವಟ್ ಜಾಸ್ತಿ ಅಂತ. ಕೆಲವರು ಬಂಗಾರದ ಅನೇಕ ವಸ್ತುಗಳನ್ನು ಮನೇಲಿ ಮಾಡ್ಕೊಂಡಿರ್ತಾರೆ. ನಮ್ಗೆ ಗಾಬರಿ, ಈ ಬಂಗಾರದಲ್ಲೂ ಇದನ್ನು ಮಾಡಬಹುದಾ ಅಂತ. ಆ ಥರ ಅದು ವೈಭವ ನಿಜ, ಅನುಭವಿಸಬೇಕು, ಆದರೆ ಅದರಲ್ಲೇ ಮುಳುಗಬಾರ್ದು. ಇದನ್ನು ತಿಳಿಸ್ಲಿಕ್ಕೆ ಒಂದು ತಾನು ಈ ನಾರ್ಮಡಿಯನ್ನು ಉಟ್ಕೊಂಡ, ಇನ್ನೊಂದು ತನ್ನ ಕೈಯಲ್ಲಿ ಅಸ್ತ್ರಗಳನ್ನು ಇಟ್ಕೊಂಡ, ಶಸ್ತ್ರಾಸ್ತ್ರ. ಯಾಕೆ ಅಂದರೆ ಈ ರಾಮ ಮಂತ್ರ ಜಪ ಮಾಡೋದು ಅಂತ ಇದೆ. ನಮಗೆಲ್ಲ ಈಗ ಕಷ್ಟ ಅಂತ ಬರ್ತಾರೆ ಜನರು, ನಮ್ಮ ಕಷ್ಟಕ್ಕೆ ಪರಿಹಾರ ಕೊಡಿ ಅಂತ. ಆಗ ನಾವೇನು ಮಾಡ್ತೀವಿ, ತಾರಕ ರಾಮ ಮಂತ್ರ ಜಪ ಮಾಡಿ ಅಂತ ಹೇಳ್ತಾರೆ. ಶಿವನು ಕೂಡ ಆ ಥರ ಜಪವನ್ನು ಮಾಡ್ತಾ ಇದ್ದ, ರಾಮಮಂತ್ರ ಜಪವನ್ನು ಅಂತ. ಅದರಲ್ಲಿ ಒಬ್ಬೊಂದು ಘಟನೆ, ಒಬ್ಬರು ದಂಪತಿಗಳು, ಅವ್ರಿಗೆ ಇತ್ತೀಚೆಗೆ ಮಗುವಾಗಿತ್ತು. ಮಗು ಆಗೋ ಮುಂಚೆ ಸನ್ಯಾಸಿಗಳು ಮನೆಗೆ ಬರ್ತಾರೆ. ಅವರು ಕೋದಂಡ ರಾಮನ ಉಪಾಸನೆ ಮಾಡೋರು. ಕೋದಂಡ ರಾಮ ಅಂತಂದ್ರೂ ಬಿಲ್ಲು ಬಾಣ ಹಿಡಿದಿರುವಂಥ ರಾಮಚಂದ್ರ ದೇವರನ್ನು ಉಪಾಸನೆ ಮಾಡೋರು. ಅವ್ರ ಹತ್ರ ಬಂದಾಗ ಆಶೀರ್ವಾದ ಪಡ್ಕೊಂಡ್ರು ಆ ದಂಪತಿಗಳು. ಪಡ್ಕೊಂಡಾದ್ಮೇಲೆ ಏನಾದ್ರು ಸಮಸ್ಯೆ ಉಂಟಾ ಅಂತ, ಇನ್ನು ಗರ್ಭಿಣಿಯವರು, ಏನಾದ್ರು ಸಮಸ್ಯೆ ಉಂಟಾ? ಹೌದು, ಸ್ವಲ್ಪ ಸಮಸ್ಯೆ ಉಂಟು, ಮುಂಚೆ ಆಗಿತ್ತು ಹಾಗೆ.
ಯೋಚನೆ ಮಾಡಬೇಡಿ. ಹೊರಗೆ ಬಂದು ಗಂಡನಿಗೆ ಉಪದೇಶ ಕೊಡ್ತಾರೆ ಆ ಸನ್ಯಾಸಿಗಳು. ಕೋದಂಡ ರಾಮನ ಧ್ಯಾನ ಮಾಡಿ, ಅಂದರೆ ಬಿಲ್ಲು ಬಾಣ ಹಿಡಿದಿರೋ ರಾಮನ ಧ್ಯಾನ ಮಾಡಿ ಅಂತ. ಬರೀ ನಾರ್ಮಡಿ ಹೊಡ್ಕೊಂಡು ಆರಾಮಾಗಿ ಕೂತಿರೋ ರಾಮನಲ್ಲ. ಯಾಕೆ? ಅಂಥ ರಾಮನ ಧ್ಯಾನ ಮಾಡಿದರೆ ನಮ್ಮ ಹತ್ರ ಇರೋ ಎಲ್ಲ ಆಪತ್ತುಗಳನ್ನು ತನ್ನ ಬಾಣ ಬಿಟ್ಟು ಕಳಿಸ್ತಾನೆಲ್ಲ ದೂರ ಅಂತ. ಅಂದರೆ ದೇವರ ಆಯುಧ ಯಾಕೆ ಹಿಡಿಯೋದು ಅಂದರೆ ಭಕ್ತರಿಗೆ ಅಭಯವನ್ನು ನೀಡ್ತಾ ಇದ್ದಾನೆ. ನಾನು ರಾವಣನಿಗೋಸ್ಕರ ಮಾತ್ರ ಶಸ್ತ್ರಾಸ್ತ್ರ ಎತ್ತಿದ್ದಲ್ಲ, ನಿಮಗೋಸ್ಕರನೂ ಎತ್ತುತ್ತೇನೆ ಅಂತ. ಇದನ್ನು ತೋರಿಸಲಿಕ್ಕೆ ಆಯುಧವನ್ನು ಹಿಡಿಯೋದು ಅಂತ. ಇದು ರುದ್ರಾಕ್ಷಿ ಮಾಲೆಯೆಲ್ಲ ಯಾಕೆ ಧರಿಸಿದ್ದಾನೆ ಅಂತ. ಸಾಮಾನ್ಯವಾಗಿ ರಾಮ ರುದ್ರಾಕ್ಷಿ ಮಾಲೆಯನ್ನು ಧರಿಸಿದಂತ ಕೆಲವು ಫೋಟೋಗಳಲ್ಲಿ ಕಾಣ್ತೀವಿ. ವಸ್ತುತಃ ರುದ್ರಾಕ್ಷಿ ಮಾಲೆಯನ್ನು ಧರಿಸಿಲ್ಲ ಅವನು. ಕೆಲವು ಫೋಟೋಗಳಲ್ಲಿ ನಾವು ನೋಡಿದ್ರು ಅದಕ್ಕೊಂದು ಅರ್ಥ ಇದೆ. ಏನಂದರೆ ಶಿವ ತನ್ನ ಕೈಯಲ್ಲಿ ಹಾವನ್ನೆಲ್ಲ ಧರಿಸಿದ್ದ. ಇದರ ಅರ್ಥ ಏನು? ಹಾವು ಶಿವನ ಅಧೀನ ಅಂತ. ಶಿವನ ಕೈಯಲ್ಲಿ ಹಾವಿದೆ. ಹಾವು ಯಾರ ಮಾತನ್ನು ಕೇಳುತ್ತೆ? ಶಿವನ ಮಾತು ಕೇಳುತ್ತೆ. ನಾವು ನಾಗದೋಷ ಅಂತೆಲ್ಲ ಹೇಳ್ತಾ ಇರ್ತೀವಿ. ನಾಗದೋಷ ಪರಿಹಾರಕ್ಕೆ ಯಾರನ್ನು ಪ್ರಾರ್ಥನೆ ಮಾಡಬೇಕು? ನಾಗಗಳಿಗೆ ಹೋಗಿ ಪೂಜೆ ಮಾಡಿ. ಕೆಲವರು ಹೇಳ್ತಾರೆ ಶಿವನ ಆರಾಧನೆ ಮಾಡಿ, ಲಿಂಗ ಪೂಜೆ ಮಾಡಿಸಿ, ಲಿಂಗಕ್ಕೆ ಅಭಿಷೇಕ ಮಾಡಿಸಿ ನಾಗದೋಷ ಹೋಗುತ್ತೆ. ಅಲ್ಲ, ಹೇಗೆ ಹೋಗತ್ರಿ ರೀ? ಶಿವನನ್ನು ತನ್ನ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ, ಅಷ್ಟು ಸಾಮರ್ಥ್ಯ ಶಿವನಿಗೆ. ಇಲ್ಲೇನು ತೋರಿಸ್ತಾ ಇದ್ದಾನೆ ರಾಮಚಂದ್ರ ರುದ್ರಾಕ್ಷಿ ಹಾಕ್ಕೊಂಡು ಅಂದರೆ, ರುದ್ರದೇವರು ನನ್ನ ಕೈಯಲ್ಲಿದ್ದಾರೆ, ಯೋಚನೆ ಮಾಡಬೇಡಿ, ನಿಮ್ಮ ಮನಸ್ಸು ಎಲ್ಲೆಲ್ಲೋ ಹೋಗಲ್ಲ, ನಾನು ರುದ್ರದೇವರಿಗೆ ಪ್ರೇರಣೆ ಮಾಡಿ ನಿಮ್ಮ ಮನಸ್ಸನ್ನು ಒಳ್ಳೆ ದಾರಿಗೆ ತರ್ತೇನೆ ಅಂತ. ಹೀಗೆ ದೇವರು ತಾನು ಯಾವುದೇ ಆಯುಧ ಇಟ್ಕೊಳ್ಳಿ, ಯಾವುದೇ ಒಂದು ಭಂಗಿಯಲ್ಲಿರಲಿ, ಈ ಒಂದು ಸೂಚನೆಯನ್ನು ನೀಡ್ತಾ ಇರ್ತಾನೆ. ಈ ನಿಟ್ಟಿನಲ್ಲಿ ನಾವು ರಾಮನ ಅನುಸಂಧಾನವನ್ನು ಮಾಡಬಹುದು. ಸರ್, ಈಗ ರಾಮನಾಮ ಅಂತ ಬಂದಾಗ ರಾಮ ಮಂತ್ರಾಕ್ಷತೆ ಅಂತ ಹೇಳಿದ್ರಿ. ಹೌದು. ಆಮೇಲೆ ಈ ರಾಮ ಅನ್ನೋ ಹೆಸರಿಗೇನೆ ನಾನು ಪದೇ ಪದೇ ಈ ಪದನ ಹೇಳ್ತಾ ಇದ್ದೀನಿ. ಯಾಕಂದರೆ ರಾಮನಾಮ ಅನ್ನೋದು ಅಷ್ಟು ಶಕ್ತಿಯುತವಾದದ್ದು. ಹಾಗೆ ಈ ರಾಮನಾಮವನ್ನು ಏನು ಹಲವಾರು ಕಡೆ ಬೇರೆ ಬೇರೆ ರೀತಿಯಲ್ಲಿ ಉಚ್ಚಾರಣೆ ಮಾಡ್ತಾರೆ. ಆಮೇಲೆ ಈ ರಾಮನಾಮನಿಗೆ ಪ್ರತ್ಯೇಕವಾದಂಥ ಒಂದು ಅರ್ಥ ಹಾಗೂ ಅದರಿಂದ ನಾವು ಆ ರಾಮನಾಮನ ಜಪಿಸೋದ್ರಿಂದ ಏನೆಲ್ಲ ಪಡಿತೀವಿ, ಆ ರಾಮನಾಮನಿಗೆ ಏನೆಲ್ಲ ಶಕ್ತಿ ಇದೆ, ಧಾರ್ಮಿಕವಾಗಿ ಅದು ಹೇಗೆಲ್ಲ ಹೇಳ್ಪಟ್ಟಿದೆ, ಹಾಗೂ ರಾಮನಾಮನ ಬಗ್ಗೆ ಶಾಸ್ತ್ರಗಳಲ್ಲಿ ಯಾವ ರೀತಿ ಉಲ್ಲೇಖ ಇದೆ. ಓಕೆ, ಇದು ತುಂಬ ಅದ್ಭುತ ಪ್ರಶ್ನೆ. ನಾವು ಬೆಳಗ್ಗೆ ಎದ್ದು ಕೂಡಲೇ ಹೇಳ್ತಾ ಇರ್ತೀವಿ ಏನಂತ? ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಈ ಮಾತು ಬಹಳ ಪ್ರಸಿದ್ಧ. ರಾಮ ರಾಮ ಅಂತ ಹೇಳಿದ್ರೆ ರಮಣ ಅಂತ ಹೇಳ್ತಾರೆ. ರಮಣವನ್ನು ನಿರಂತರವಾಗಿ ಯಾರು ಅಂತಾರೋ ಅವ್ನು ರಾಮ. ಏನು ರಮಣ ಅಂದರೆ? ನಮಗೆ ವಿರಾಮ ಜಾಸ್ತಿ ಕೇಳ್ತಾ ಇರ್ತೀವಿ. ಈ ಕನ್ನಡ ಚೆನ್ನಾಗಿ ಬರೋರಿಗೆ ವಿರಾಮ ಅಂದರೆ ಗೊತ್ತು, ಹಾಲಿಡೇ, ರಜೆ. ನಮಗೆ ಕಷ್ಟಗಳಿಂದ ವಿರಾಮಣ, ಆರಾಮಾಗಿರಬೇಕು ಅಂದರೆ ರಾಮ ರಾಮ ಅಂತ ಇರಬೇಕಂತೆ. ಅದು ಆ ರಾಮ ಅನ್ನೋ ಶಬ್ದಕ್ಕೆ ಅರ್ಥ. ನೋಡಿ, ಅವ್ನು ಯಾವುದೇ ಟೈಮ್ನಲ್ಲಿ ಡಿಪ್ರೆಷನ್ಗೆ ಹೋಗ್ಬಿಡ್ಬೇಕಾಗಿತ್ತು. ಯಾರು? ಶ್ರೀರಾಮಚಂದ್ರ. ನಮಗೇನಾರು ಆಗಿದ್ರೆ ಒಂದು ಘಟನೆ ಜೀವನದಲ್ಲಿ ಆ ಥರ, ಅವನು ಎಷ್ಟು ಮಾತ್ರ ನುಂಗಿರ್ತಾನೋ ಅವ್ನು ಡಾಕ್ಟರ್ ಹತ್ರ ಹೋಗಿ, ಅಷ್ಟು ಸಮಸ್ಯೆ. ಅದೇ ರಾಮನಿಗೆ ಕಾಡಕ್ಕೆ ಕಳಿಸಿದ್ರು 14 ವರ್ಷ ಅದೇ ಭಾವನೆ, ಅವ್ನು ಸೀತೆಯನ್ನು ಕಳ್ಕೊಂಡ್ರು ಅದೇ ಭಾವನೆ, ವಾಪಸ್ ಬಂದಾಗಲೂ ಅದೇ ಭಾವನೆ. ಅಲ್ಲ, ದುಃಖ ಪಟ್ನಲ್ಲ, ಅದೆಲ್ಲ ನಾಟಕ ದೇವ್ರದ್ದು. ಅವನ ನಾಟಕ ನಮಗೋಸ್ಕರ ತೋರಿಸಿದ್ದು. ಎಂಥ ಸಂದರ್ಭದಲ್ಲೂ ಹಾಗೇ ನಿಭಾಯಿಸ್ಕೊಂಡು ಕೊನೆ ಗೆದ್ದು ಬಂದ ಜೀವನದಲ್ಲಿ. ಈ ಥರ ಆ ರಾಮ ಅನ್ನೋ ನಾಮಕ್ಕಷ್ಟು ಶಕ್ತಿ ಇದೆ. 2 ಉದಾಹರಣೆಗಳನ್ನು ಕೊಡ್ತೀನಿ. ಮುಖ್ಯವಾಗಿ ಒಂದು ಘಟನೆ, ಮಂಡೋದರಿ ಜೊತೆಗೆ ರಾವಣ ಇರ್ತಾನೆ ಒಂದು ಸಂದರ್ಭದಲ್ಲಿ. ಒಂದು ಸಲ ಹೆಂಡತಿ ಗಂಡನ ಹತ್ರ, ರಾವಣನ ಹತ್ರ ಪ್ರಶ್ನೆ ಕೇಳ್ತಾನೆ, ನಿಮಗೆ ರಾಮನ ಶಕ್ತಿ ಇದೆಯಾ ನಿಜವಾಗಲೂ ಅಂತ. ಅದೇನಾಗೋಯ್ತು, ಈ ಲಂಕೆಗೆ ಒಂದು ಸುದ್ದಿ ಬೀಳುತ್ತೆ. ಏನು ಸುದ್ದಿ ಅಂದರೆ, ಸೇತುವೆ ಕಟ್ಸಿ ಆಯಿತು. ಹೇಗೆ ಕಟ್ಸಿದ್ರಪ್ಪ ಸೇತುವೆನ? ಕೋತಿಗಳ ಕೈಲಿ ಇಟ್ಕೊಂಡು ಸೇತುವೆಯನ್ನು ಕಟ್ಸಾಯಿತು. ಕೋತಿಗಳೇನು ಮಾಡೋದು? ಒಂದಿಷ್ಟು ಕಲ್ಲನ್ನು ತೊಗೊಂಬಂದು ಕಷ್ಟಪಟ್ಟು ಹಾಕಿದ್ವಂತೆ. ಹಾಕಿದರೆ ಮುಳುಗೋಯ್ತು, ಒಳಗಡೆ ಹೊರಟೋಯ್ತು. ಟೆನ್ಷನ್ ಶುರು ಆಯ್ತು, ಏನು ಮಾಡೋದು? ಅದಕ್ಕೆ ಹನುಮಂತ ಅಂದ, ನಿಮಗೆ ಗೊತ್ತಿಲ್ಲ, ನಾನೊಂದು ಉಪಾಯ ಮಾಡ್ತೀನಿ ನೋಡಿ. ಜೈ ಶ್ರೀರಾಮ್ ಬರ್ದ ಕಲ್ಲಿನ ಮೇಲೆ. ರಾಮ ನಾಮ ಬರೆದಿದ್ದಷ್ಟೇ, ರಾಮ ಅಂತ ಅಲ್ಲಿ ಬಂತು. ಬಂದ ಕೂಡ ಏನಾಯಿತು, ತೇಲಾಡ್ಲಿಕ್ಕೆ ಶುರುವಾಯಿತು. ಸಮುದ್ರದ ಮೇಲೆ ಹಾಕಿದ ಆ ಒಂದೊಂದು ಕಲ್ಲುಗಳು. ಕಪಿಗಳೆಲ್ಲ ಅಂದು ನಾವು ಬರಿತೇವೆ ಅಂತ, ರಾಮ ಅಂತ ಬರೆದಿದ್ದಕ್ಕೆ. ರಾಮಲೇಖನ, ರಾಮನಾಮಕ್ಕೆ ಎಷ್ಟು ಶಕ್ತಿ ಇದೆ ಅನ್ಲಿಕ್ಕೆ. ಈ ವಿಷಯ ಆ ಮಂಡೋದರಿಗೆ ಗೊತ್ತಾಯಿತು. ರಾವಣನ ಹತ್ರ ಬಂದು, ನಿಮಗೆ ರಾಮನ ಎದುರಿಸೋ ಶಕ್ತಿ ಇಲ್ಲ ಅಂತ ಕಾಣ್ತಾ ಇದೆ, ಅವನ ಹೆಸರಲ್ಲಿ ಕಲ್ಲು ಹಾಕಿದರೆ ತೇಲ್ತಾ ಇದೆ, ಇನ್ನು ಅವನು ಬಂದರೆ ನಮ್ಮ ಕಥೆ ಏನಾಗಬೇಡ. ರಾವಣ ಅಂತಾನೆ, ನನ್ನ ಹೆಸರಲ್ಲಿ ಒಂದು ಕಲ್ಲು ಹಾಕ್ತೀನಿ ನೋಡು, ನಿನಗೆ ಏನಾಗತ್ತೆ ನೋಡು ಅಂತ. ಸರಿ, ಮಂಡೋದರಿನ ಸಮುದ್ರದ ಹತ್ರ ಕರ್ಕೊಂಬರ್ತಾನೆ. ಕರ್ಕೊಂಡು ಬಂದು, ನೋಡು ಜಯ ರಾವಣ ಬರೆಸದಂತೆ ಬರೆಸಿ ಹಾಕಿದ. ಆಶ್ಚರ್ಯ, ತೇಲಾಡ್ತಾ ಇದೆ. ನಮ್ಗೆ ಅನ್ಸತ್ತೆ, ಅಯ್ಯೋ ರಾವಣನ ಗ್ರೇಟ್ನೆಸ್, ಬಹಳ ರಾವಣ ಗ್ರೇಟ್ ಅನ್ನೋ ಕಾಲ ಬಂದುಬಿಟ್ಟಿದೆ ಈಗ ಏನಾಗ್ಬಿಟ್ಟಿದೆ, ಎಲ್ಲರೂ ದುಷ್ಟರು ಜಾಸ್ತಿ ಬೇಕು. ಕೆಲವರು ಇಂದ್ರಜಿತ್ ಅಂತ ಹೆಸರಿಟ್ಟಿರ್ತಾರೆ. ಇಂದ್ರಜಿತ್ ಅಂತ ಯಾಕೆ ಹೆಸರಿಡಬೇಕು? ರಾವಣ ಅಂತ ಯಾಕೆ ಹೆಸರಿಡಬೇಕು? ರಾವಣ ಏನು ತಪಸ್ವಿ ಅಲ್ವಾ? ಅವನು ದೊಡ್ಡ ಸಾಧನೆ ಮಾಡಿದ್ದಾನೆ, ಅವನೊಬ್ಬ ಬ್ರಾಹ್ಮಣ ರಾವಣ.
ರಾಮ ಕ್ಷತ್ರಿಯ, ಬ್ರಾಹ್ಮಣ, ಅವನು ಅಷ್ಟು ತಪಸ್ ಮಾಡಿದ್ದಾನೆ, ಅಷ್ಟು ಶಕ್ತಿ ಇದೆ, ಕೆಟ್ಟ ಬುದ್ಧಿಯಲ್ಲಿಲ್ವ ಅವನಿಗೆ, ಎಷ್ಟು ದ್ರೋಹ ಮಾಡಿದ, ಅದೆಲ್ಲ ಯೋಚಿಸಲ್ಲ. ರಾವಣ ರಾವಣ ಇಂದ್ರಜಿತ್ತು, ಏನು ಬೇಕಾದ್ರೆ ಹೆಸರಿಡ್ತಾರೆ, ಹಂಗಾಗ್ಬಿಡಿದೆ ಕಾಲ. ವಸ್ತುದ ಹಾಗಲ್ಲ. ಸರಿ, ರಾವಣ ಏನು ಮಾಡ್ದ, ಹೌದು ಬಿಟ್ನಲ್ಲ, ತೇಲಾಡ್ತಲ್ಲ. ಮಂಡೋದರಿಗೆ ಹೆಮ್ಮೆ ಅನ್ನಿಸ್ತಂತೆ, ನನ್ನ ಗಂಡನಿಗೆ ಎಷ್ಟು ಶಕ್ತಿ ಇದೆ ನಂಗೆ ಅರ್ಥ ಆಗಿರಲಿಲ್ಲ, ರಾಮ ನನ್ನ ಸದೆ ಬಡಿಲ್ ನನ್ನ ಗಂಡನಿಗೆ ಶಕ್ತಿ ಇದೆ ಅಂತ. ಮನೆಗೆ ಹೋದರು. ಒಂದು ದಿವಸ ಏನೋ ಮನಸ್ಸಲ್ಲಿ ಕಸಿ ಬಿಸಿ ಇತ್ತಂತೆ. ಯಾರಿಗೆ? ಈ ಮಂಡೋದರಿಗೆ. ಆರ್ಯ ಅಂತ ಗಂಡನ ಹತ್ರ ಹೋಗ್ಬಿಟ್ಟು ರಾವಣನ ಹತ್ರ ಪ್ರಶ್ನೆ ಕೇಳ್ತಾರೆ. ಅಲ್ಲ, ನನಗೊಂದು ಡೌಟ್ ಇದೆ, ನಿಮ್ಮ ಹೆಸರು ಬರೆದಂಗೆ ತೇಲಾಡುತ್ತಾ, ಇದು ಯಾವತ್ತೂ ತೋರಿಸ್ತೇ ಅಲ್ವಲ್ಲ, ನಿಜ ಹೇಳಿ ಅಂತ. ಹೆಂಡತಿನ ಏಕಾಂತ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ಹೇಳ್ತಾನೆ ಅವನು ರಾವಣ, ಏನಿಲ್ಲ, ಜಯರಾವಣ ಅಂತ ಬರೆದು ಹಾಕಿಸ್ಬೇಕಾದ್ರೆ ಒಂದು ಮನಸ್ಸಿನಲ್ಲಿ ಅಂದ್ಕೊಂಡೆ ಅಂತ. ಇದು ಹೇಗಾಯಿತು ಅಂದರೆ, ಈ ಅಶ್ವತ್ಥಾಮಾಚಾರ್ಯರನ್ನ ಕೊಂದಾಗೋಗಿದೆ, ಅವನು ಹೊರಟೋಗ್ಬಿಟ್ಟ ಅಂತ ಯುಧಿಷ್ಠಿರ ಅಂತಾನೆ, ಮನಸ್ಸಲ್ಲಿ ಆನೆ ಹೋಗಿದ್ದು ಅಂತ. ಆ ಥರ ಮನಸ್ಸಲ್ಲಿ ರಾವಣ ಏನು ಅಂದ್ಕೊಂಡಿದ್ದ, ಇದು ತೇಲಾಡದೆ ರಾಮನ ಮೇಲೆ ಆಣೆ ಅಂತ ಹೇಳ್ಬಿಟ್ಟಿರ್ತಾನೆ ಮನಸ್ಸಿನಲ್ಲಿ. ಓಹೋ, ಅಲ್ಲೂ ರಾಮನ ಬಗ್ಗೆನೇ ಬೇಕಾಯಿತು ಅಂತ. ಆವಾಗ ಅರ್ಥ ಆಯ್ತು ಮಂಡೋದರಿಗೆ, ನನ್ನ ಗಂಡನ ಸ್ಥಿತಿ ಅರ್ಥ ಆಯಿತು, ಯಾಕೋ ದೇವರ ಸಂಕಲ್ಪ ಅಂತ ಕಾಣುತ್ತೆ ಅಂತ. ಇದು ಒಂದು ರಾಮನಾಮದ ಒಂದು ವಿಶಿಷ್ಟತೆ. ಮತ್ತೊಂದು, ರಾಮನಾಮ ಯಾಕೆ ನಮಗೆ ಬೇಕು ಜೀವನದಲ್ಲಿ ಅಂದರೆ, ಈ ಪ್ರಾಯೋಪವೇಶಕ್ಕೆ ಕೂತ್ಕೊಳ್ತಾರೆ ಎಲ್ಲ ಕಪಿಗಳು. ಪ್ರಾಯೋಪವೇಶ ಅಂದರೆ ಉಪವಾಸ. ಯಾಕೆ ಉಪವಾಸ? ಸುಗ್ರೀವ ಹೇಳ್ದ, ಹೋಗಿ ಹುಡ್ಕೊಂಡು ಬನ್ನಿ ಸೀತೆಯನ್ನು. ಏನೋ ಅವ್ರು ಹನುಮಂತ ಮೇಲೆ ನಂಬಿಕೆ ಇಟ್ಕೊಂಡ್ಬಂದರು. ಈ ಹನುಮಂತ ಸುಮ್ಮನೆ ಕೂತ, ಎಲ್ಲರೂ ಕಪಿಗಳು ಸುಮ್ಮನೆ ಕೂತರು, ಏನು ಸಮುದ್ರ ಹಾರೋದು, ಇದು ನಮ್ಮ ಕೈಲಿ ಸಾಧ್ಯ ಇಲ್ಲ ಅಂತ. ಯಾಕೆಂದರೆ ವಾಪಸ್ ಹೋದರೆ ಮರಣದಂಡನೆ, ಈ ಕಡೆ ಸಮುದ್ರ ದಾಟ್ಲಿಕ್ಕಾಗಲ್ಲ, ಒಟ್ಟು ಸಾಯಲೇಬೇಕು, ಉಪವಾಸ ಕೂತ್ಬಿಡೋಣ ಅಂತ ಕೂತಿದ್ದಾರೆ. ಈ ಉಪವಾಸಕ್ಕೆ ಕೂತಾಗ ಒಂದು ಘಟನೆ ಆಯಿತು. ಏನು ಮಾಡೋದು, ರಾಮನ ಬಗ್ಗೆ ಮಾತಾಡ್ತಾ ಕೂಡೋಣ, ಇನ್ನೇನು ಗೊತ್ತಿದ್ದ ವಿಷಯ ಅದೇನೆಂದರೆ, ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ, ವಿಠ್ಠಲನಾಮ ತುಪ್ಪವ ಬೆರೆಸಿ ಬಾಯಿಂದ ಚಪ್ಪರಿಸ್ಬೇಕು ದಿವಸ ಅಂತ. ಸಕ್ಕರೆ, ಪಾಯಸ ಮತ್ತು ಇದು ತುಪ್ಪ. ಈಗಿನ ಕಾಲದಲ್ಲಿ ಪಾಯಸ ಬಿಟ್ಟು ನಾವು ಬರ್ಫಿ ಕೊಟ್ಟೋಗ್ಬಿಟ್ಟಿದ್ವಿ, ನಾವು ಪಾಯಸ ಎಲ್ಲ ಬೇಡ ಈಗ ಅಂಥ ಕಾಲ. ಅಂತೂ ರಾಮನಾಮ ಪಾಯಸ ಅಂತ, ಅಷ್ಟು ಪಾಯಸ ಕುಡಿದ ಹಾಗೆ. ಆದರೆ ವಿಠ್ಠಲ ಕೃಷ್ಣನನ್ನು ಸೇರಿಸ್ಕೊಳ್ಬೇಕು, ಅದಕ್ಕೆ ಹರೇ ಕೃಷ್ಣ ಅಂತ ಬೆಳಗಿನ ಜಾವ ಸೇರಿಸ್ಕೊಳ್ಳೋದು. ಸರಿ, ಮುಂದೆ ಇವರು ರಾಮನ ಬಗ್ಗೆ ಹೇಳಲಿಕ್ಕೆ ಶುರು ಮಾಡಿದ್ರು ಕಪಿಗಳೆಲ್ಲ, ರಾಮ ರಾಮ ರಾಮ. ಅಷ್ಟೊತ್ತಿಗೆ ಅಲ್ಲಿ ದೂರದಲ್ಲಿ ಸಂಪಾತಿ ಇದ್ದ. ಆ ಸಂಪಾತಿ ಕಿವಿಗೆ ಬಿತ್ತು, ಹೇ ರಾಮ ರಾಮ ಅಂತ ಹೇಳ್ತಾ ಇದ್ದಾರೆ ಅಂತ. ನೋಡಿ, ರಾಮನಾಮ ಕೇಳಿದವರಿಗೆ ಏನಾಗತ್ತೆ ಅನ್ನಲಿಕ್ಕೆ ಇದೊಂದು ದೊಡ್ಡ ಸಾಕ್ಷಿ, ರಾಮಾಯಣದಲ್ಲಿ ಬಂದಿರೋ ಘಟನೆ. ಸಂಪಾತಿ ಕಿವಿಗೆ ಬಿದ್ದ ಕೂಡಲೇ ಸಂಪಾತಿ ಬರ್ತಾನೆ, ಯಾರು ರಾಮನ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಬರ್ತಾನೆ ಹತ್ತಿರಕ್ಕೆ. ಅವನಿಗೋ 2 ರೆಕ್ಕೆ ಇಲ್ಲ, ಕಳ್ಕೊಂಬಿಟ್ಟಿರ್ತಾನೆ. ತುಂಬ ದುಃಖ. ನಮಗೆ ಆ ಘಟನೆ ಗೊತ್ತಿದೆ, ಜಟಾಯು ಸಂಪಾತಿ ಅಣ್ಣ ತಮ್ಮಂದರು. ಸೂರ್ಯಮಂಡಲಕ್ಕೆ ಯಾರು ಹಾರ್ತಾರೆ ಫಸ್ಟು ಅಂತ. ಸಂಪಾತಿ ಹೋಗ್ಬಿಟ್ಟ, ಜಟಾಯುನು ಬಂದವನೇನಾಗುತ್ತೆ, ಸೂರ್ಯನ ಹತ್ರ ಬರೋ ಅಷ್ಟೊತ್ತಿಗೆ ರೆಕ್ಕೆಗಳು ಆಚೆ ಈಚೆ ಆಗ್ತಾಯಿದೆ, ತಡಿಲಿಕ್ಕೆ ಆಗ್ತಾಯಿಲ್ಲ ಯಾರಿಗೆ? ಜಟಾಯುಗೆ. ಸಂಪಾತಿ, ಅಯ್ಯೋ ನನ್ನ ಜಟಾಯುಗೆ ತೊಂದರೆ ಆಗತ್ತೆ ಅಂಥೇಳಿ ರೆಕ್ಕೆಗಳಿಂದ ಬಚಾವ್ ಮಾಡ್ತಾನೆ. ಆಗ ತನ್ನ ರೆಕ್ಕೆ ಕಳ್ಕೊಂಡ್ಬಿಡ್ತಾನೆ. ಪ್ರೀತಿ ಸಹೋದರನ ಮೇಲೆ ಬಿದ್ದ, 2 ರೆಕ್ಕೆ ಕಳ್ಕೊಂಡಿದ್ದ. ಇವ್ರು ರಾಮನ ಬಗ್ಗೆ ಕೇಳಿ ಏನಾಯಿತು ಅಂದರೆ 2 ರೆಕ್ಕೆ ಬಂದ್ಬಿಡ್ತು ಸಂಪಾತಿಗೆ. ನನ್ನ ಜನ್ಮ ಸಾರ್ಥಕ ಆಯಿತು, ಒಂದು ರಾಮನ ಸೇವೆಗೆ ನನಗೆ ಒಂದು ಅವಕಾಶ ಸಿಕ್ತು. ಅಂದರೆ ಜೀವನದಲ್ಲಿ ನಿಮ್ಮ ರೆಕ್ಕೆ ಪುಕ್ಕ ಎಲ್ಲ ಹೋಗಿರುತ್ತೆ ಅಂತ ಇಟ್ಕೊಳ್ಳಿ. ಅಂದರೆ ಏನರ್ಥ ರೆಕ್ಕೆ ಪುಕ್ಕ ಹೋಗೋದು ಅಂದರೆ, ತುಂಬ ಕೆಳಗೆ ಬಿದ್ದುಬಿಟ್ಟಿದ್ದೀವಿ, ನಾವಿನ್ನು ಜೀವನದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಸ್ಥಿತಿಗೆ ಹೋದರೆ ರಾಮನಾಮ ಸ್ಮರಣೆ ದಿವಸ ಮಾಡ್ತಾಯಿರಿ, ಖಂಡಿತ ಎತ್ತಾನೆ ರಾಮಚಂದ್ರ. ಕೇಳಿದ ಕೂಡಲೇ ಸಂಪಾತಿಗೆ ರೆಕ್ಕೆ ಪುಕ್ಕಗಳು ಬಂತು, ನಮಗೇನು ರೆಕ್ಕೆ ಪುಕ್ಕ ಬರೋದು ಅದೇನು ಬೇಡ, ಆದರೆ ಜೀವನದಲ್ಲಿ ಒಂದು ಒಳ್ಳೆಯ ದಾರಿ ಸಿಗುತ್ತೆ. ಇದನ್ನು ನಮಗೆ ರಾಮಾಯಣ ಸಂದರ್ಭದಲ್ಲಿ ಹೇಳಿಕೊಟ್ಟಿದೆ. ಇದು ಇನ್ನೊಂದು ಘಟನೆ. ಇನ್ನೊಂದು ತುಂಬ ಚೆನ್ನಾಗಿರೋ ಘಟನೆ ಏನಂದರೆ, ಒಬ್ಬರು ಪುರೋಹಿತರು ಹೋಮ ಮಾಡಿಸ್ತಾ ಇದ್ರಂತೆ. ಹೋಮ ಮಾಡಿಸ್ಬೇಕಾದ್ರೆ ಒಬ್ಬರು ದಂಪತಿಗಳು ಬಂದು ಕೇಳ್ತಾರೆ, ನಮಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕಾಗಿದೆ, ಇದನ್ನೊಂದು ಉಪಾಯ ಹೇಳಿ ಅಂತ. ಗುರುಗಳೇನಾಗಿತ್ತು, ಅಷ್ಟೊಂದು ಹೋಮ ಮುಗಿಸಿ ಇನ್ನೊಂದಕ್ಕೆ ಹೋಗಿದ್ರು. ಶಿಷ್ಯ ಮಾಡ್ತಾ ಕೂತಿದ್ದ. ಶಿಷ್ಯ ಅಂದ ಹೆದರಿಕೆ ಅವನಿಗೆ, ಇವ್ರಿಗೇನು ಪ್ರಾಯಶ್ಚಿತ್ತ ಹೇಳಬೇಕು, ನಮ್ಮ ಗುರುಗಳು ಹೇಳ್ತಾ ಇದ್ದಾರೆ ಯಾವಾಗಲೂ. ಅವನಂತೆ, ಹೇಳ್ತೀನಿ ಆಯಿತು, ನಮ್ಮ ಗುರುಗಳು ಹೋಗಿದ್ದಾರೆ, ಆದರೆ ನಿಮ್ಮ ಕಾಲೇ ಹೇಳ್ಬಿಡ್ತೀನಿ, 3 ಸಲ ರಾಮನ್ ದಿವಸ ಹೇಳ್ಕೊಳ್ಳಿ ಸಾಕು, ಒಳ್ಳೇದಾಗತ್ತೆ ಅಂತ. ಗುರುಗಳು ವಾಪಸ್ ಓಡಿ ಬರ್ತಾರೆ. ಬಂದು, ಏನೋ ಹೇಳ್ದಿ ಮಾರೆ, ಅವ್ರಿಗೆ ಪ್ರಾಯಶ್ಚಿತ್ತ, ಆಮೇಲೆ ನಾವು ಪ್ರಾಯಶ್ಚಿತ್ತ ಮಾಡ್ಕೊಬೇಕಾಗತ್ತೆ, ಹಾಗೆಲ್ಲ ಹೇಳಲಿಕ್ಕೆ ಹೋಗಬಾರ್ದು ಅಂತ. ಸರಿ, ಏನು ಹೇಳ್ದಿ? 3 ಸಲ ಅಂದೆ ಗುರುಗಳೇ ರಾಮನಾಮ ಹೇಳ್ಕೊಳ್ಬೇಕು. ಅವ್ರಂತಾರೆ, ತಪ್ಪು ಮಾಡಿದ್ವಿ ಕಣೋ. ಏನು ತಪ್ಪಾಯ್ತು ಗುರುಗಳೇ, ಹೇಳಿದ ರಾಮನಾಮ ತಾನೇ, ಇನ್ನೇನೂ ಹೊಳಿಲಿಲ್ಲ. 3 ಸಲ ಯಾಕೋ, 1 ಸಲ ಶ್ರದ್ಧೆಯಿಂದ ರಾಮನಾಮ ಹೇಳಿದರೆ ಸಾಕಲ್ವೇನೋ ಅಂತ. 1 ಸಲ ಛಟ್ ಅಂತ ಅವನಿಗೆ ಎಚ್ಚರ ಆಯಿತು. ಅಂದರೆ ರಾಮ ಅಂತ ನಾವು ಶ್ರದ್ಧಾಭಕ್ತಿಯಿಂದ ನೆನಪಿಸ್ಕೊಂಡು 1 ಸಲ ಹೇಳಿದ್ರು ಆ ರಾಮ ನಮ್ಮ ಕಣ್ಮುಂದೆ ಬಂದ್ಬಿಡ್ತಾನೆ.
ಅದು ಹೇಗಾಯಿತು ಅಂದರೆ, ಈಗ ಕೆಲವು ಪಾತ್ರಧಾರಿಗಳಿರ್ತಾರೆ, ಟಿ ವಿಲಿ ನೋಡ್ತಾ ಇರ್ತೀವಿ, ಯಾರು ಬಂದರೆ ಅದೇ ಇವರು ಗೊತ್ತಲ್ವಾ ಅಂದರೆ ಇಡೀ ಅವ್ರು 10 ವರ್ಷದೆಲ್ಲ ನೆನಪಾಗತ್ತೆ ಅವ್ರಿಗೆ. ಒಂದು ಸಲ ಅವರು ಅಂತಿದ್ದಂಗೆ ನಮ್ಗೆ ಆಗದೆ ಇರೋರು ಇರ್ತಾರೆ ಅಂದ್ಕೊಳ್ಳಿ, ಅವ್ರ ಹೆಸರು ಹೇಳಿದ್ರೆ ಫುಲ್ ನೆನಪಾಗತ್ತೆ. ಹಾಗೆ ರಾಮ ಅಂದ್ಕೊಳ್ಳೆ ಇಡೀ ನೆನಪಾಗುತ್ತೆ. ಹಾಗೆ ನೆನಪಾದರೆ ಆ ರಾಮನಾಮದ ಶಕ್ತಿ ನಮಗೆ ಗೊತ್ತಾಗುತ್ತೆ. ಹೀಗೆ ಶಾಸ್ತ್ರದಲ್ಲಿ ಇನ್ನೂ ಹೇಳಿದ್ದೇನೆಂದರೆ ರಾಮನಾಮದ ಬಗ್ಗೆ, ರಾಮ ಅನ್ನೋದು ಗಾಯತ್ರಿ ಮಂತ್ರಕ್ಕೆ ಸಮಾನ ಅಂತ ಹೇಳ್ತಾರೆ. ಆ ರಾಮ ಅನ್ನೋ ಶಬ್ದಕ್ಕೆ ಶಕ್ತಿ ಇದೆ. ಅದು ರ ಅಂದರೆ ಯಾರ 2ನೇ ಅಕ್ಷರ, ಮ ಅಂದರೆ 5ನೇದು, ಅಂಕಾನಾಂ ವಾಮತೋಗತಿ ಇಂಥ ಸಂಸ್ಕೃತ ಹೇಳೋ ಥರ ಹಿಂದಿಂದ ಉಲ್ಟಾ ಹೇಳಬೇಕು. ಅಂದರೆ 5 ಮತ್ತು 2 ತೊಗೊಬೇಕು, ಅಂದರೆ 7 ಅಂತ ಅರ್ಥ. ಅಂದರೆ ಸಪ್ತ ಲೋಕಾಧಿಪತಿ ಅಂತ. ಮತ್ತು 7ನೇದು ಪುನರ್ವಸು ನಕ್ಷತ್ರ. ಆ 7ನೇ ಪುನರ್ವಸು ನಕ್ಷತ್ರ ಅಂದರೆ ರಾಮ ಅಂತಲೇ ಅವನಿಗೆ ಹೆಸರು. ಮತ್ತು 7 ಕಾಂಡ ಮತ್ತು 7 ಲೋಕಗಳನ್ನು ನೋಡ್ಕೊಳ್ತಾನೆ ಅಂತ ಒಂದಾಯಿತು. ಈ ಥರ ಸುಮಾರು ಅಕ್ಷರಗಳಲ್ಲಿದೆ. ಆದ್ದರಿಂದ ಇಡೀ ಓಂಕಾರದ ಸಾರ, ಪ್ರಣವ ಮಂತ್ರದ ಸಾರ ಅದು ರಾಮ ಶಬ್ದದಲ್ಲಿದೆ. ಇಷ್ಟ್ಯಾಕೆ ಕೊನೆಯದಾಗಿ ಶಿವನ ಬಗ್ಗೆನೂ ಕೂಡ ಒಂದು ವಿಶೇಷವಾದ ಒಂದು ಪ್ರಸಂಗ ಇದೆ. ಅದನ್ನು ಮುಂದೆ ನಾವು ನೋಡ್ತಾ ಹೋಗೋಣ. ಹೀಗೆ ರಾಮನಾಮವನ್ನು ಪ್ರತಿನಿತ್ಯ ನಾವೆಲ್ಲರೂ ಮಾಡ್ತಾ ಇದ್ದರೆ ನಮ್ಮ ಎಲ್ಲ ಕಷ್ಟಗಳು ದೂರ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ಈಗ ನನಗೊಂದು ಕುತೂಹಲವಾದ ಪ್ರಶ್ನೆ ಏನಂದರೆ, ಈಗ ನಮ್ಮದು ದಿನಚರಿ ಅಂದರೆ, ಈಗ ನಾವು ಬೆಳಗ್ಗೆ ಈಗಿನ ಕಾಲದಲ್ಲಿ ಯಾರು ಬೆಳಗ್ಗೆ ಹೇಳೋವಂಥವ್ರು ಅಷ್ಟು ಬೇಗ ಹೇಳೋವಂಥವ್ರು ಇಲ್ಲ. ಖಂಡಿತ ಇದ್ರೂ ಏನೋ ಒಂದು 5 ಗಂಟೆ ಆಗಿರ್ಬೋದು, 6 ಗಂಟೆಗೆ ಎದ್ದು ವಾಕಿಂಗ್ ಹೋಗೋದಂಥದ್ದು, ನಂತರ ತಿಂಡಿ ಗಿಂಡಿ ಆದ ನಂತರ ಆಫೀಸು ಮತ್ತು ಮಾಮೂಲಿ ಮನೆ. ಈಗ ರಾಮನ ಕಾಲಕ್ಕೆ ರಾಮರ ದಿನನಿತ್ಯದ ಜೀವನ ಹೇಗಿತ್ತು, ಇದ್ರ ಬಗ್ಗೆ ಎಲ್ಲಾದರೂ ಉಲ್ಲೇಖ ಇದೆಯಾ? ರಾಮನ ದಿನಚರಿ ಹೇಗಿತ್ತು ಅನ್ನಲಿಕ್ಕೆ ಒಂದು ನಾವು ನೋಡೋ ಥರ, ಯಾವಾಗ ಈ ಋಷಿಗಳ ಜೊತೆ ಹೋಗ್ತಾರೆ ವಿಶ್ವಾಮಿತ್ರರ ಜೊತೆಗೆ, ಆಗ ಹೋದಾಗ ನಾವೆಲ್ಲ ಈ ಕೌಸಲ್ಯ ಸುಪ್ರಜಾರಾಮ ಶ್ಲೋಕ ಕೇಳ್ತೀವಿ. ಆ ಶ್ಲೋಕವನ್ನು ಕೇಳಿದಾಗ ನಾವು ಕೌಸಲ್ಯ ಸುಪ್ರಜಾರಾಮ ಸಂಧ್ಯಾಪೂರ್ವ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಂ ಆನ್ಹಿಕಂ ಅಂತ ಅಲ್ಲಿ ಶ್ಲೋಕ ಇದೆ. ಆ ಶ್ಲೋಕದ ಮುಂದಿನ ಪೂರ್ಣ ಅರ್ಥ ಗಮನಿಸಿರಲ್ಲ ನಾವು. ಅದು ನೋಡಿದರೆ ನಮಗೆ ರಾಮ ಏನೇನು ಮಾಡ್ತಾ ಇದ್ದ ದಿನಚರಿಯಾಗಿ ಅಂತ ನಮಗೆ ಗೊತ್ತಾಗುತ್ತೆ. ಅಲ್ಲಿ ಬಂದರು, ಕೌಸಲ್ಯ ದಿವಸ ಎಬ್ಬಿಸ್ತಾ ಇದ್ಲು ರಾಮನನ್ನು ತಾಯಿಯಾಗಿ, ಏನೇ ಆಗಲಿ ಮಗು ನಿನ್ನ ಕರ್ತವ್ಯ ಬಿಡಬಾರ್ದು ಅಂತ. ರಾಮಚಂದ್ರನಿಗೆ ಎಬ್ಸೋರು ಯಾರಿದ್ದಾರೆ ಈಗ? ಅದಕ್ಕೆ ಕೌಸಲ್ಯ ಸುಪ್ರಜಾರಾಮ, ಕೌಸಲ್ಯ ಪುತ್ರ, ಕೌಸಲ್ಯ ಅಂತ ಕೂಡ ರಾಮನಿಗೆ ಎಚ್ಚರ ಆಗಿಬಿಡುತ್ತೆ, ತಾಯಿ ಅಂತ. ಈಗ ತಾಯಿ ಬಿಟ್ಟು ಬಂದಿದ್ದಲ್ಲ ಋಷಿಗಳ ಜೊತೆಗೆ. ಎದ್ದ ಮೇಲೆ ಅವ್ರು ಏನಂದರು, ಕರ್ತವ್ಯಂ ದೈವಂ ಆನ್ಹಿಕಂ. ಬೆಳಗಿನ ಜಾವ ಬೇಗ ಎದ್ದ ಮೇಲೆ ನೀನು ಆನ್ಹಿಕ ಎಲ್ಲ ಮಾಡ್ಕೋದು. ಆನ್ಹಿಕ ಮಾಡೋದು ಅಂದರೆ ಏನು? ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನು ಮಾಡಿ ಜಪವನ್ನು ಮಾಡಬೇಕು. ಆನ್ಹಿಕ ಅಂದರೆ ಹಗಲು ಹೊತ್ತು ಮಾಡೋದು, ಅದು ಮಾಧ್ಯಾಹ್ನಿಕ ಅಂದರೆ ಮಧ್ಯಾಹ್ನದ ಹೊತ್ತು, ಸಾಯಾಹ್ನಿಕ ಅಂದರೆ ಸಂಜೆ ಹೊತ್ತು ಅಂತ. ಆ ಹೊತ್ತು ಅನ್ನೋ ಅರ್ಥದಲ್ಲೂ ಆನ್ಹಿಕ ಅನ್ನೋದನ್ನು ಬಳಸಿದ್ದಾರೆ. ರಾಮ ಏನು ಮಾಡ್ದ? ಬೆಳಗ್ಗೆ ಎದ್ದು ತನ್ನ ಕರ್ತವ್ಯ ದೇವರಿಗೆ ನಮಸ್ಕಾರವನ್ನು ಮಾಡಿದ್ದಂತೆ. ನಮಗನ್ಸುತ್ತೆ ಇದು ಯಾಕೆ ಮಾಡ್ದ? ಕೃಷ್ಣನೂ ಮಾಡಿದ್ದ. ಬ್ರಾಹ್ಮಿ ಮುಹೂರ್ತದಲ್ಲಿ ಕೃಷ್ಣ ಎದ್ದು ಧ್ಯಾನ ಮಾಡ್ತಾ ಕೂತಿದ್ದಂತೆ. ಎಲ್ರಿಗೂ ಆಶ್ಚರ್ಯ, ಯಾರ ಬಗ್ಗೆ ಧ್ಯಾನ ಮಾಡ್ತಾ ಇದೆಯಾ? ನನ್ನ ಬಗ್ಗೆ ನಾನೇ ಮಾಡ್ಕೊತಾ ಇದ್ದೀನಿ ಧ್ಯಾನ, ಜನರಿಗೆ ತೋರ್ಲಿಕ್ಕೆ ಅಂತ. ಅದರಿಂದಲೇ ಬೆಳಗಿನ ಜಾವ ಬೇಗ ಎದ್ದು ರಾಮ ಏನು ತೋರಿಸ್ಕೊಟ್ಟಿದ್ದಾನೆ ಅಂದರೆ, ದಿನನಿತ್ಯ ಅವನ ಮೊದಲನೇ ದಿನಚರಿ ಧ್ಯಾನ. ಆ ಧ್ಯಾನವನ್ನು ಮಾಡ್ತಾ ಇದ್ದ ರಾಮ. ನಾವು ನೋಡಿ ಬೆಳಗ್ಗೆ ಎದ್ದು ಕೂಡಲೇ ಹಾಸಿಗೆಯಿಂದ ತಕ್ಷಣ ಹೋಗಿ ಕನ್ನಡಿ ಮುಂದೆ ನಿಂತುಬಿಡೋದು. ಯಾರು ಧ್ಯಾನ ಮಾಡ್ತೀವಿ? ನಮ್ಮ ಮುಖ ನೋಡ್ಕೊಂಡು ನಾವೇ ಧ್ಯಾನ ಮಾಡ್ತೀವಿ. ಅದು ಬೇಡ. ನಾವೇನು ಮಾಡಬೇಕು? ಸೀದಾ ಹೋಗಿ ದೇವ್ರ ಮುಂದೆ ನಿಂತ್ಕೊಳ್ಳಿ, ದೇವ್ರ ಮನೆ ತೆಗೆದು ಒಂದು 2 ನಿಮಿಷ ಕಣ್ಣು ಮುಚ್ಚಿ ಧ್ಯಾನ ಮಾಡಿ ವಾಪಸ್ ಬನ್ನಿ, ಕೈಕಾಲು ತುಳ್ಕೊಳ್ಳಿ, ಸ್ನಾನವನ್ನು ಮಾಡಿ ಮತ್ತೆ ಧ್ಯಾನ ಮಾಡಿ. ಇದು ಬೆಳಗಿಂದಾಯಿತು. ಮತ್ತೆ ಆಮೇಲೆ ರಾಮ ಏನು ಮಾಡ್ತಾ ಇದ್ದ? ಮುಂದಿನ ಘಟನೆಗೆ ಹೋದರೆ ನಮಗೆ ರಾಮಾಯಣಗಳು ಬೇಕಾದಷ್ಟಿದೆ. ವಾಲ್ಮೀಕಿ ರಾಮಾಯಣ ಅಷ್ಟೇ ಅಲ್ಲ, ಆನಂದ ರಾಮಾಯಣ ಇದೆ. ಎಷ್ಟು ಭಾಷೆಗಳಲ್ಲಿ ರಾಮಾಯಣ ಇದೆ ಅಂದರೆ ಅಷ್ಟು ಭಾಷೆಯಲ್ಲೂ ಬಂದುಬಿಟ್ಟಿದೆ. ಕೊನೆಗೆ ನಿಜವಾಗಿ ಯಾವ ರಾಮಾಯಣ ಓದಬೇಕು ಅಂತ ಡೌಟ್ ಬರ್ತಾ ಇದೆ. ಅದಕ್ಕೆಲ್ಲರೂ ಏನು ಮುಖ್ಯವಾಗಿ ಋಷಿಗಳ ಮುಖದಿಂದ ಬಂದಿದ್ದು ಶ್ರೇಷ್ಠ. ಅದು ಯಾವುದು? ವಾಲ್ಮೀಕಿ ರಾಮಾಯಣ ಸದ್ಯಕ್ಕೆ ತೊಗೊಂಡಿದ್ದೀವಿ. ಆ ವಾಲ್ಮೀಕಿ ರಾಮಾಯಣದಲ್ಲಿ ಕ್ರಮವಾಗಿ ಅವನ ದಿನಚರಿ ಉಲ್ಲೇಖ ಮಾಡ್ತಾ ಬೇಟೆ ಆಡ್ಲಿಕ್ಕೆ ಹೋಗ್ತಾ ಇದ್ದ ಪ್ರತಿನಿತ್ಯ ರಾಮ ಅಂತ ಬರುತ್ತೆ. ರಾಮ ಬೇಟೆ ಆಡ್ಲಿಕ್ಕೆ ಯಾಕೆ ಹೋಗ್ತಾ ಇದ್ದ? ಇದು ದಿನಚರಿ ಒಂದು. ಈಗ ನಾವು ದಿನ ಬೇಟೆ ಆಡ್ಲಿಕ್ಕೆ ಹೋಗೋದು ಬೇಡ, ನಮ್ಮನ್ನು ಬೇಟೆ ಆಡ್ತಾ ಇರ್ತಾರೆ ಜನ, ತೊಂದರೆ ಕೊಡ್ತಾ ಇರ್ತಾರೆ. ರಾಮ ಯಾಕೆ ಬೇಟೆ ಆಡ್ಲಿಕ್ಕೆ ಹೋಗ್ತಾ ಇದ್ದ ಅಂದರೆ, ಕಾಡಿಗೆ ಹೋದಾಗ ಆ ಕಾಲದಲ್ಲಿ ಮರ ಆಗಲಿ, ಹುಲಿ ಆಗಲಿ, ಸಿಂಹ ಆಗಲಿ ಸಾಮಾನ್ಯರಲ್ಲ. ಒಂದೊಂದು ರೂಪದಿಂದ ದೈತ್ಯರು ಹುಟ್ಟಿದ್ರು ಆ ಕಾಲದಲ್ಲಿ. ನಾವು ಕೃಷ್ಣಾವತಾರದಲ್ಲೆಲ್ಲ ಕೇಳ್ತೀವಿ. ಗೋಕುಲದಲ್ಲಿ, ನಂದ ಗೋಕುಲದಲ್ಲಿ ಪಶು ಪ್ರಾಣಿಗಳಾಗೆಲ್ಲ ದೈತ್ಯರೆಲ್ಲ ಬಂದಿದ್ದರು. ಕಾಳಿಂಗ ಹಾವು ಮತ್ತು ವತ್ಸಾಸುರ ಈ ಹಸುವಿನ ರೂಪದಲ್ಲಿ, ಹೀಗೆ ಒಬ್ಬೊಬ್ಬರು ಬಂದಿದ್ದರು. ಅವನ್ನೆಲ್ಲ ಬೇಟೆ ಆಡಲಿಕ್ಕೆ ಅಂತ ಕೋದಂಡಪಾಣಿಯಾಗಿ ಎಲ್ಲ ಶತ್ರುಗಳ ನಿಗ್ರಹ ಮಾಡ್ತಾ ಇದ್ದ. ಬೆಳಗ್ಗೆ ಎಲ್ಲ ಹೊತ್ತು ಏನು ತಿಂತಾ ಇದ್ದ? ಮಧ್ಯಾಹ್ನದ ಹೊತ್ತಿಗೆ ಭೋಜನ. ಎಲೆ ಸಿಕ್ಕಿದ್ರೆ ಎಲೆ, ಹಣ್ಣು ಸಿಕ್ಕಿದ್ರೆ ಹಣ್ಣು.
ನಮಗೆ ಗೊತ್ತು ಶಬರಿಯ ಸಂದರ್ಭದಲ್ಲಿ ಆ ಹಣ್ಣನ್ನು ಸ್ವೀಕಾರ ಮಾಡ್ದ. ಇದು ಅವನದು ದಿನಚರಿಯಲ್ಲಿ ಒಂದು ಬೇಟೆ ಆಡೋದು, ಮಧ್ಯಾಹ್ನ ಭೋಜನ ಮಾಡೋದು, ಆದರೆ ಏನು ಸಿಕ್ತೋ ಅದರಲ್ಲಿ ಭೋಜನ ಮಾಡೋದು, ರೆಸ್ಟ್ ಇಲ್ವೇ ಇಲ್ಲ. ವಸ್ತುತಃ ಮಧ್ಯಾಹ್ನ ಮಲಗೋ ಹಾಗಿಲ್ಲ, ರಾಮಚಂದ್ರ ಮಧ್ಯಾಹ್ನ ಮಲಗ್ತಾ ಇರಲಿಲ್ಲ, ಮತ್ತೆ ಓಡಾಟ ಸೀತೆ ಜೊತೆಗೆ. ಇನ್ನು ಯಾರ್ಯಾರು ಇದ್ರೋ ಆಯಾಯ ಟೈಮ್ನಲ್ಲಿ ಪ್ರತಿನಿತ್ಯ ಒಂದೇನೆಂದರೆ ಭಕ್ತ ಅಭಯಕರ, ಕೆಟ್ಟವ್ರನ್ನ ನಾಶ ಮಾಡೋದು, ಒಳ್ಳೆಯವ್ರನ್ನ ಉದ್ಧಾರ ಮಾಡ್ಕೊಂಡು ಹೋಗೋದು. ಇದನ್ನು ಕಾಲ ಕಳೀತಾ ಇದ್ದ. ಸಂಜೆ ಹೊತ್ತು ಮತ್ತೆ ಬಂದಾಗ ಧ್ಯಾನವನ್ನು ಮಾಡ್ತಾ ಇದ್ದ, ರಾತ್ರಿ ವಿಶ್ರಾಂತಿ ತಗೊಳ್ತಾ ಇದ್ದ, ಅಲ್ಲ ರಾತ್ರಿ ಪ್ರಯಾಣನೂ ಇತ್ತು. ಇದನ್ನು ಚಿಕ್ಕದಾಗೆ ನಮಗೆ ರಾಮಾಯಣವನ್ನು ನೋಡಿದಾಗ ಇಷ್ಟು ವಿಷಯಗಳು ತಿಳಿಯುತ್ತೆ. ರಾಮರ ದಿನಚರಿಗೂ ನಮ್ಗೆ ಈಗಿನ ನಾವು ಮಾಡ್ತಿರೋಂಥ ದಿನಚರಿಗೂ ತುಂಬ ಅಜಗಜಾಂತರ ಇದೆ. ಹಾಗೂ ನಾವು ನಮ್ಮ ದಿನಚರಿಗಳಲ್ಲಿ ರಾಮರನ್ನ ನೆನೆಸ್ಕೊಳ್ಳೋದೇ ಕಷ್ಟ. ಯಾಕೆಂದರೆ ನಾವು ಪ್ರತಿಯೊಬ್ಬರೂ ಒಂದೊಂದು ಜಂಜಾಟದಲ್ಲಿ ಮುಳುಗೋಗ್ಬಿಟ್ಟಿರ್ತೀವಿ. ಒಬ್ಬರು ಸಂಸಾರದಲ್ಲಿ, ಒಬ್ಬರು ಪ್ರೀತಿಯಲ್ಲಿ, ಇನ್ನೊಬ್ಬರು ಅವರವರ ಕಷ್ಟಗಳಲ್ಲಿ ಅಥವಾ ಈ ಥರದ್ರಲ್ಲಿ ಮುಳುಗೋಗಿರ್ತೀವಿ. ಸೊ ಇವೆಲ್ಲನೂ ಬಿಟ್ಟು ನಾವು ರಾಮನಾಮನ ಜಪಿಸಿದ್ರೆ ಸೊ ಅದರಿಂದ ಹೊರಗಡೆ ಬರೋದು ಅನ್ನೋದು ಒಂದು ರೀತಿಯದ್ದು. ಹೀಗಿದ್ದು ರಾಮರ ದಿನಚರಿನ ನೀವು ನಮಗೆ ತಿಳಿಸಿದ್ದೀರಿ ಸರ್. ಮುಂದೆ ಹೋಗೋದಾದರೆ, ಈಗ ರಾಮರು ಪ್ರತಿನಿತ್ಯ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಅವರು ಧ್ಯಾನ ಮಾಡ್ತಾಯಿದ್ರು ಅಂತ ಹೇಳಿದ್ರಿ ಸರ್. ಈಗ ಧ್ಯಾನ ಅಂತ ಬಂದಾಗ ರಾಮರು ಯಾವ ದೇವರನ್ನು ಆರಾಧನೆ ಮಾಡ್ತಾಯಿದ್ರು? ಈಗ ಇದರಲ್ಲಿ ಎರಡು ಪ್ರಶ್ನೆ ಇದೆ ಸರ್. ಈಗ ನಮ್ಮ ಭಾರತದಲ್ಲಿರುವಂಥದ್ದು ಧರ್ಮ ಅಂತ ಬಂದಾಗ ಶೈವರು, ವೈಷ್ಣವರು ಅಂತ ಬರುತ್ತೆ. ಇದರಲ್ಲಿ ನಾನು ಕಾಂಟ್ರವರ್ಸಿ ಕ್ವಶನ್ಸ್ ಏನು ಕೇಳ್ತಾ ಇಲ್ಲ, ಬಟ್ ರಾಮರು ಶಿವರ ಆರಾಧನೆಯನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆ ನಾನೆಲ್ಲೋ ಕೇಳ್ಪಟ್ಟಿದ್ದೀನಿ. ಸೊ ಅದ್ರ ಬಗ್ಗೆ ನನಗೆ ಸಂಪೂರ್ಣವಾಗಿ ತಿಳಿಸ್ಕೊಡಿ. ಆಯಿತು. ಈಗ ಶೈವರು ವೈಷ್ಣವರು ಅಂತ ತುಂಬ ಗಲಾಟೆ. ವಸ್ತುತಃ ಶೈವರು ನಮ್ಮ ಶಿವ, ಪರಶಿವ ಅಂತ, ವೈಷ್ಣವರು ನಮ್ಮ ವಿಷ್ಣು ಅಂತ. ಒಂದು ಮಾತೇನಿದೆ ಅಂದರೆ, ವೈಷ್ಣವರೆಲ್ಲ ಶಿವದ್ವೇಷಿಗಳಲ್ಲ. ವಸ್ತುತಃ ಕೆಲವರೆಲ್ಲೋ ಅಲ್ಲಿ ಇಲ್ಲಿ ಕಾಣಬಹುದು. ಹಾಗಂತ ಶೈವರು ವಿಷ್ಣು ದ್ವೇಷಿಗಳಲ್ಲ. ಎಲ್ಲೋ ಕೆಲವರು ಅದೊಂಥರ ಮುಳ್ಳಿನ ಥರ ಒಳ್ಳೆಯವ್ರ ಜೊತೆಗೆ ದುಷ್ಟರು ಯಾರೋ ಒಬ್ಬರು ಸೇರ್ಕೊಳ್ಳೋ ಥರ ಸೇರ್ಕೊಂಡಿರ್ತಾರೆ ಅಷ್ಟೇ. ಹಾಗಿಲ್ಲ. ಅದು ಒಳ್ಳೆ ಪ್ರಶ್ನೆ ಏನು ಕೇಳಿದ್ದಾರೆ ಅಂದರೆ, ರಾಮ ಯಾರನ್ನು ಧ್ಯಾನ ಮಾಡ್ತಾ ಇದ್ದ? ಧ್ಯಾನ ಮಾಡ್ತಾ ಇರೋದು ಸರಿ, ಯಾರನ್ನು? ನಾನು ಹೇಳಿದ ದೇವ್ರು ಯಾರು ಧ್ಯಾನ ಮಾಡಬೇಕು? ತನ್ನಂತ ಧ್ಯಾನ ಮಾಡಬೇಕು. ಅದಿರಲಿ. ಅದರ ಪ್ರಶ್ನೆ ಏನು? ರಾಮ ಯಾವ ರೂಪ ಧ್ಯಾನ ಮಾಡ್ತಾ ಇದ್ದ ಅಂತ ಒಳ್ಳೆಯ ಪ್ರಶ್ನೆ. ರಾಮನನ್ನೇ ಧ್ಯಾನ ಮಾಡ್ತಾ ಇದ್ನ ಕಣ್ಣು ಮುಚ್ಕೊಂಡು, ಕೋದಂಡ ಹಿಡ್ಕೊಂಡು, ಆ ಥರದ ರಾಮನನ್ನು ಅಲ್ಲ. ರಾಮ ಯಾವ ವಂಶದಲ್ಲಿ ಬಂದಿದ್ದಾನೆ ನೋಡಬೇಕು. ಚಂದ್ರವಂಶದಲ್ಲ ಅಲ್ಲ, ಅವನು ಬಂದಿದ್ದು ಸೂರ್ಯವಂಶದಲ್ಲಿ ಬಂದ ರಾಮಚಂದ್ರ. ಸೂರ್ಯವಂಶದಲ್ಲಿ ಬಂದವರು ಯಾರನ್ನು ಉಪಾಸನೆ ಮಾಡ್ತಾರೆ? ಸೂರ್ಯನ ಉಪಾಸನೆ ಮಾಡ್ತಾರೆ. ಆಗ ರಾಮ ಕಣ್ಣು ಮುಚ್ಚಿಕೊಂಡು ಯಾವ ದೇವರನ್ನು ಉಪಾಸನೆ ಮಾಡ್ತಾ ಇದ್ದ, ಧ್ಯಾನ ಮಾಡ್ತಾ ಇದ್ದ ಅಂದರೆ ಸೂರ್ಯನನ್ನು ಧ್ಯಾನ ಮಾಡ್ತಾ ಇದ್ದ. ಈಗ ನಾವೆಲ್ಲ ಹೇಳ್ತೀವಿ ರಾಜ ಪ್ರತ್ಯಕ್ಷ ದೇವತಾ, ಸೂರ್ಯ ಪ್ರತ್ಯಕ್ಷ ದೇವತಾ. ಕಣ್ಣಿಗೆ ಕಾಣಿಸೋ ದೇವತೆ ಅಂದರೆ ಅದು ಸೂರ್ಯ. ಕಣ್ಣು ಮುಚ್ಚಿಕೊಂಡು ಸೂರ್ಯನನ್ನು ಧ್ಯಾನ ಮಾಡ್ತಾ ಇದ್ದ. ಸೂರ್ಯ ಅಂದರೆ ನಮಗೆ ನೆನಪಿರಬೇಕು, ಗಾಯತ್ರಿ ಮಂತ್ರ ಹೇಳುವಂತಹ ಆ ಸೂರ್ಯನ ಒಳಗಡೆ ಇರೋ ಸೂರ್ಯನಾರಾಯಣ, ಆ ಸೂರ್ಯನಾರಾಯಣನ ಧ್ಯಾನ ಮಾಡ್ತಾ ಇದ್ದ ಅಂತ. ಇದು ಎಲ್ಲಿ ಲಿಂಕ್ ಅಂದರೆ, ಸಪ್ತಕಾಂಡ ರಾಮಾಯಣದಲ್ಲಿ ಇದೆ, 7 ಕಾಂಡ. ಅದನ್ನು ರಾಮ ಅನ್ನೋ ಶಬ್ದ ಹೇಳುತ್ತೆ ಅಂತ ಹೇಳಿದೆ, 5, 2, 7 ಅಂತ. ಇಡೀ ರಾಮಾಯಣ, ವಾಲ್ಮೀಕಿ ರಾಮಾಯಣ 24,000 ಶ್ಲೋಕ, ಅದು 24 ಅಕ್ಷರ ಇರೋ ಗಾಯತ್ರಿ ಮಂತ್ರದ ಅರ್ಥವನ್ನು ಹೇಳುತ್ತೆ. ಹಾಗಾದ್ರೆ ರಾಮ ಯಾರನ್ನು ಧ್ಯಾನ ಮಾಡ್ತಾ ಇದ್ದ? ಗಾಯತ್ರಿ ಮಂತ್ರ ಹೇಳುವಂಥ ಸೂರ್ಯನ ಒಳಗಡೆ ಇರೋ ಸೂರ್ಯನಾರಾಯಣನ ಧ್ಯಾನ ಮಾಡ್ತಾ ಇದ್ದ. ಇದನ್ನು ನಾವು ತಿಳಿಬೇಕು. ಹಾಗಾಗಿ ರಾಮ ಯಾರನ್ನು ಧ್ಯಾನ ಮಾಡ್ತಾ ಇದ್ದ? ತನ್ನದೇ ಮೂಲ ಪುರುಷನಾದ ಸೂರ್ಯ ಏನಿದ್ದಾನೆ ಅವನ ಒಳಗಡೆ ಇರೋ ನಾರಾಯಣನ ಧ್ಯಾನ ಮಾಡ್ತಾ ಇದ್ದ ಅಂತ ಅರ್ಥ. ಹಾಗಾದರೆ ಶಿವನನ್ನು ಧ್ಯಾನ ಮಾಡ್ತಾ ಇದ್ನಾ ಇಲ್ವಾ ಅಂದರೆ, ಅದು ಶಿವ ಅನ್ನೋ ನಿಜ. ಯಾಕೆಂದರೆ ರಾಮೇಶ್ವರದಲ್ಲಿ ಅವನೇ ಪ್ರತಿಷ್ಠೆ ಮಾಡಿದ್ದಾನೆ, ಅದು ಪ್ರತ್ಯಕ್ಷ ಸಾಕ್ಷಿ ನಮಗೆ. ಅಷ್ಟೆಲ್ಲ ಪ್ರತಿಷ್ಠೆ ಮಾಡಿ ರಾಮ ಶಿವನ ಆರಾಧನೆ ಮಾಡಲಿಲ್ವಾ? ಅವನು ಧ್ಯಾನ ಮಾಡಿದ್ದು ಸೂರ್ಯನಾರಾಯಣನ, ಆದರೆ ಪ್ರತಿಷ್ಠೆ ಮಾಡಿದ್ದು ಜೀವನದಲ್ಲಿ ಶಿವನನ್ನು. ಹಾಗಾದರೆ ಶಿವನ ಪೂಜೆಯನ್ನು ಮಾಡಿದ್ದಾನೆ ರಾಮಚಂದ್ರ, ಅದನ್ನು ನಾವು ಒಪ್ತೀವಿ. ಆದರೆ ಶಿವನ ಪೂಜೆಯನ್ನು ಯಾಕೆ ಮಾಡಿದ್ದು? ಶೈವರಿಗಾಗಲಿ ವೈಷ್ಣವರಿಗಾಗಲಿ ಏನು ತಿಳಿಸ್ತಾ ಇದ್ದಾನೆ? ನೀವಿಬ್ಬರೂ ಶಿವನ ಆರಾಧನೆ ಬಿಡಬೇಡಿ ಅಂತ ತಿಳಿಸ್ಲಿಕ್ಕೆ ಮಾಡ್ತಾ ಇದ್ದಾನೆ. ಹೊರತು ರಾಮನಿಗಿಂತ ಶಿವ ತಾನು ದೊಡ್ಡವನು ಅಂತ ಅವನು ಭಾವಿಸಿ ಶಿವನನ್ನು ಪೂಜೆ ಮಾಡಿದ್ದಲ್ಲ. ಅದು ಹೇಗೆ ಹೀಗೆ ಹೇಳ್ತೀರಿ? ಇದನ್ನು ಒಪ್ಲಿಕ್ಕಾಗತ್ತಾ ಅಂದರೆ, ಇದು ನೀವು ಹೇಳಿದ್ದಲ್ಲ. ಪುರಾಣದಲ್ಲಿ ಶಿವನೇ ಪಾರ್ವತೀ ದೇವಿ ಹತ್ರ ಹೇಳ್ತಾನೆ. ಗಂಡ ಹೆಂಡತಿ ಹತ್ರ ಮಾತಾಡ್ತಾರೆ. ಯಾವಾಗ ಎಲ್ಲರೂ ಮುಂದೆ ಮಾತಾಡಿದ್ರೆ ಅದು ಸರಿಯಲ್ಲ. ಏಕಾಂತದಲ್ಲಿ ಕರ್ಕೊಂಡು ಹೋಗಿ ಹೆಂಡತಿ ಏನೋ ಪ್ರಶ್ನೆ ಕೇಳಿದ್ರೆ ಗಂಡ ಹೇಳ್ತಾನೆ ಉತ್ತರ. ಅದು ತುಂಬ ಗೋಪ್ಯ, ಅದು ಸತ್ಯವಾದ ವಿಷಯ.
ಏನು ವಿಷಯ? ಪಾರ್ವತಿ ಕೇಳ್ತಾಳೆ, ಅಲ್ಲ ವಿಷ್ಣು ಸಹಸ್ರನಾಮ ವಾಸುದೇವ ಸಹಸ್ರನಾಮ ಅಂತೆಲ್ಲ ಇದೆ, ಜನಕ್ಕೇನೋ ಇದನ್ನೆಲ್ಲ ಪಾರಾಯಣ ಮಾಡಿದ್ರೆ ಆಗುತ್ತೆ, ಟೈಮ್ ಇಲ್ವಲ್ಲ. ಬಹುಶಃ ಪಾರ್ವತಿಗೆ ಅದು ಗೊತ್ತಾಗಿದೆ, ನಮಗೆ ಟೈಮ್ ಇರಲ್ಲ ಅಂತ. ಅದಕ್ಕೆ ವಿಷ್ಣು ಸಹಸ್ರನಾಮ ಒಬ್ಬೊಬ್ರಿಗೆ 1 ಗಂಟೆ ಆಗುತ್ತೆ, ವಾಸುದೇವ ಸಹಸ್ರನಾಮನೂ ದೊಡ್ಡದು, ಅದು 1 ಗಂಟೆ ಆಗುತ್ತೆ. 1 ನಿಮಿಷದಲ್ಲಿ ಆಗ್ಬಿಡ್ಬೇಕು, ಎಲ್ಲ ಶಾರ್ಟಾಗಿ ಆಗ್ಬಿಡ್ಬೇಕು ಈಗ ಜನಕ್ಕೆ, ತುಂಬ ಹೊತ್ತೆಲ್ಲ ಕಾಯ್ಲಿಕ್ಕಾಗಲ್ಲ ಅಂಥ ಒಂದು ನಾಮ ಹೇಳ್ಕೊಡಿ ಅಂತ. ಆವಾಗ ಶಿವ ಹೇಳ್ತಾನೆ ಏನಂತ, ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂಥೇಳಿ ಪ್ರೀತಿಪಾತ್ರಳಾದ ಪಾರ್ವತಿಯೇ, ರಾಮನಾಮ ಇದೆಯಲ್ಲ ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ, ರಾಮ ಅಂತ ಹೇಳು ಸಾಕು. ಅವಾಗ ನಾನು ಪ್ರಚಾರ ಮಾಡಿಬಿಡ್ತೀನಿ ಅಂತ ಪಾರ್ವತಿ ಎಲ್ಲ ಹತ್ರನೂ ಪ್ರಚಾರ ಮಾಡಿಬಿಡ್ತಾಳೆ. ಶಿವನೇ ರಾಮನಾಮವನ್ನು ಹೇಳ್ಕೊಟ್ಟ ಮೇಲೆ ಆ ರಾಮ ಶಿವನನ್ನು ಪೂಜೆ ಮಾಡ್ತಾನೆ, ಶಿವನ ಧ್ಯಾನ ಮಾಡ್ತಾನೆ ಅಂದರೆ ಅದು ಹೇಗೆ ಸರಿ? ಹಾಗಾದ್ರೆ ಏನಕ್ಕೆ ಮಾಡ್ದ ಅಂದರೆ ಮರ್ತ್ಯಾವತಾರ ಸ್ತ್ವಿಹ ಮರ್ತ್ಯ ಶಿಕ್ಷಣಂ. ಜನರಿಗೆ ಅರ್ಥ ಆಗಬೇಕು, ನಿಮ್ಮ ಮನಸ್ಸು ನಿಮ್ಮ ಕೈಲಿ ಇರಲ್ಲ, ಯಾವತ್ತೂ ಮನಸ್ಸು ಕೈಗೆ ಬರಬೇಕು ಅಂದರೆ ಶಿವನ ಅನುಗ್ರಹ ಬೇಕು. ಹಾಗಾಗಿ ವೈಷ್ಣವರು ಈ ಶಿವರಾತ್ರಿ ಬಂದಾಗ ನೀವು ನೋಡ್ಬೋದು, ಅನೇಕ ವೈಷ್ಣವ ದೇವಸ್ಥಾನಕ್ಕೂ ಹೋಗಿ ಅಲ್ಲಿ ಗೊತ್ತಾಗುತ್ತೆ, ಸ್ಫಟಿಕ ಲಿಂಗ ಪೂಜೆ ಆಗುತ್ತೆ, ಅನೇಕ ಕಡೆ ಲಿಂಗ ಅಭಿಷೇಕ ಮಾಡ್ತಾರೆ. ಎಲ್ಲೋ ಕೆಲವರು ಅವ್ರಿಗಿನ್ನೂ ಬುದ್ಧಿ ಬಂದಿಲ್ಲ, ರುದ್ರದೇವರೇ ಅನುಗ್ರಹ ಮಾಡಬೇಕಂಥವ್ರಿಗೆ. ಅಂತೂ ರಾಮ ಸೂರ್ಯನಾರಾಯಣನ ಆರಾಧನೆ ಮಾಡ್ದ, ಹಾಗಂತ ರಾಮೇಶ್ವರದಲ್ಲಿ ಲಿಂಗ ಪ್ರತಿಷ್ಠೆನೂ ಮಾಡಿದ, ಆದರೆ ಬೇರೆಯವ್ರ ಪೂಜೆ ಮಾಡಲಿ ಅಂತ ಮಾಡಿದ. ಇಲ್ಲಾಂದರೆ ನವಗ್ರಹ ಪ್ರತಿಷ್ಠೆಯನ್ನು ಶ್ರೀರಾಮಚಂದ್ರ ಮಾಡಿದ್ದಾನೆ. ನಾವು ತಮಿಳುನಾಡು ಕ್ಷೇತ್ರ ರಾಮೇಶ್ವರಕ್ಕೆ ಹೋದವರು ನವಪಾಷಾಣ ಕ್ಷೇತ್ರ ಅಂತ ಅಲ್ಲಿ ದರ್ಶನ ಮಾಡಬರಬೇಕು ಅಂತ, ಅಲ್ಲಿ 9 ಕಲ್ಲು ನವಗ್ರಹಗಳ ಪ್ರತಿಷ್ಠೆ ಯಾಕೆ ಮಾಡ್ದ? ಇನ್ನೇನು ಸೇತುವೆ ಕಟ್ಟಿ ಯುದ್ಧಕ್ಕೆ ಹೋಗಬೇಕು, ನಿರ್ವಿಘ್ನ ಆಗಬೇಕು, ನವಗ್ರಹ ಪೂಜೆ ಮಾಡಬೇಕು. ಅದು ನಮಗೆ ಹೇಳಿದ್ದು. ಯಾವುದೇ ಕೆಲಸ ಆಗಬೇಕಾದ್ರೆ ಈಗಲೂ ನಾವು ನೋಡ್ತೀವಿ, ಪುರೋಹಿತರು ಕೇಳಿದ ಕೂಡಲೇ ಆ ನವಗ್ರಹ ಹೋಮ, ಒಂದು ಗಣಪತಿ ಒಂದು ಪೂಜೆ, ಆಮೇಲೆ ಮಿಕ್ಕಿದ ಕಾರ್ಯಕ್ರಮ. ಯಾಕೆ? ಗಣಪತಿ ಆರಾಧನೆ ರಾಮನೂ ಮಾಡಿದ್ದಾನೆ, ನವಗ್ರಹ ಆರಾಧನೆ ಮಾಡಿದ್ದಾನೆ, ರುದ್ರನ ಆರಾಧನೆಯೂ ಮಾಡಿದ್ದಾನೆ. ಇದೆಲ್ಲ ನಮಗೆ ನಿರ್ವಿಘ್ನವಾಗಿ ಕೆಲಸ ಆಗಲಿಕ್ಕೆ ರಾಮ ತಾನು ಮಾಡಿದ್ದು ಅಂತ ಭಾವಿಸಬೇಕು. ಇನ್ನೊಂದು ಮುಖ್ಯವಾದ ವಿಷಯ ಉಂಟು, ಶಿವನ ಆರಾಧನೆಯನ್ನು ಶ್ರೀರಾಮಚಂದ್ರ ಮಾಡಿದ್ದಾನೆ, ಆದರೆ ಶಿವನಿಗಿಂತ ರಾಮ ದೊಡ್ಡವನು ಅಂತ. ಇದೇ ಗೊತ್ತಾಗುತ್ತೆ ಅಂದರೆ ಇನ್ನೊಂದು ಸುಂದರ ಘಟನೆ. ನಮ್ಮಲ್ಲಿ ಅನೇಕ ರಾಮಾಯಣಗಳು ಬಂದಿದೆ, ಅದರಲ್ಲೊಬ್ಬ ಕವಿ ಹೇಳ್ತಾನೆ ಒಂದು ಮಾತನ್ನು. ರಾಮ ತುಂಬ ದುಃಖದಲ್ಲಿದ್ದಾನೆ, ಕಾಡಿನಲ್ಲಿ ಅಳ್ತಾ ಇದ್ದಾನೆ, ಅಯ್ಯೋ ನನ್ನ ಸೀತೆಯಲ್ಲಿ. ನಾಟಕ ಇದು. ನಿಜ ಏನು ಅಂದರೆ ಜೀವನದಲ್ಲಿ ಹೆಂಡತಿಯನ್ನು ಕಳ್ಕೊಂಡಾಗ ಎಷ್ಟು ದುಃಖ ಪಡ್ತಾರೆ. ಪಾವು ಮದುವೆ ಆಗಿರೋದೇ ಕಷ್ಟ ಆಗಿರುತ್ತೆ, ಅದು ಈಗಿನ ಕಾಲ ನೋಡಿರ್ತೀವಿ. ಮದುವೆ ಆಗಿದ್ದ ದಿವಸನೇ ಇರಲ್ಲ, ಒಂದು ಮಾರೇ ದಿವಸ ಓಡೋಗ್ಬಿಡ್ತಾರೆ. ಅಯ್ಯೋ ಯಾಕೆ ಓಡೋದು ತುಂಬ ಕಷ್ಟಪಡ್ತಾರೆ, ಅವ್ರು ಬರೋದಿಲ್ಲ ಕೊನೆವರೆಗೂ, ಅದು ಬೇರೆ ವಿಷಯ. ಆದರೆ ಇಲ್ಲಿ ಹಾಗಲ್ಲ, ರಾಮ ತಾನು ಮದುವೆ ಆಗಿ ಎಷ್ಟೋ ವರ್ಷಗಳ ಕಾಲ ಸೀತೆ ಜೊತೆಗೆ ವಿಹಾರ ಮಾಡ್ತಾನೆ, ಸಂಸಾರ ನಡೆಯುತ್ತೆ. ಆಮೇಲೆ ಕಾಡಿಗೆ ಬಂದ, ಸೀತೆ ದೂರಕ್ಕೆ ಹೋದ್ಲು. ಪಾರ್ವತಿ ಸುಮ್ಮನಿಲ್ಲಾರ್ದೆ ನಾನು ರಾಮನ ಪರೀಕ್ಷೆ ಮಾಡಬೇಕು ಅಂತ ಬರ್ತಾಳಂತೆ. ಇದು ಒಳ್ಳೆ ಘಟನೆ, ಇದು ಯಾರಿಗೂ ಗೊತ್ತಿಲ್ಲ. ಅವಳು ಬಂದವಳು ಏನು ಮಾಡ್ತಾಳೆ, ಸೀತೆ ವೇಷ ತೊಡ್ಕೊಂಬರ್ಬೇಕು ಅಂತ ಸೀತೆ ಥರ ವೇಷ ಹಾಕ್ಕೊಂಡು ಬರ್ತಾಳೆ. ನೋಡೋಣ ರಾಮನಿಗೆ ತಿಳಿಯತ್ತಾ ಇಲ್ವಾ. ಆಗಲೇ ಶಿವನ ಹತ್ರ ಕೇಳಿದಳು, ಗೊತ್ತಿತ್ತು ರಾಮನಾಮ ಪವರ್ ಎಷ್ಟಿದೆ ಅಂತ. ಆದರೂ ಕೂಡ ಪರೀಕ್ಷೆ ಮಾಡೋಣ, ರಾಮನಿಗೆ ಗೊತ್ತಾಗುತ್ತೋ ಇಲ್ವೋ. ಯಾಕೆಂದರೆ ದುಃಖದಲ್ಲಿದ್ದಾಗ ಏನಾಗುತ್ತೆ, ಯಾರನ್ನು ನೋಡಿದ್ರು ಒಂಥರ ಹೇಳ್ಕೊಳ್ಬೇಕು ಅನ್ಸುತ್ತೆ. ಅದ್ರಲ್ಲಿ ಸೀತೆನೇ ಬಂದ್ಬಿಟ್ಲ ಅಂತ ಒಂದು ತವಕದಲ್ಲಿ ಓಡ್ ಬರ್ತಾನೆ, ನೋಡೋಣ ರಾಮ ಯಾಮಾರ್ತಾನ ಅಂತ. ಸೀತಾ ಪಾರ್ವತಿ ಹತ್ರಕ್ಕೆ ಬರ್ತಾಳೆ, ಕಾಲಿಟ್ಕೊಂಡು ಹೆದರಿಕೆಯಿಂದ ಬರ್ತಾಳೆ. ರಾಮ ಗೊತ್ತಾಯ್ತು, ಓಹೋ ಪಾರ್ವತಿ ನನ್ನ ಹತ್ರ ಬರ್ತಾ ಇದ್ದಾಳೆ ಕೈಲಾಸದಿಂದ, ಇದಕ್ಕೋಸ್ಕರ ಒಂದು ಕೆಲಸ ಮಾಡ್ತೀನಿ ಅಂಥೇಳಿ ಪಾರ್ವತಿ ಬರೋ ಅಷ್ಟೊತ್ತಿಗೆ ಎಷ್ಟೋ ರಾಮನ ರೂಪ, ಎಷ್ಟೋ ಸೀತೆ ಜೊತೆಗೆ ಇರೋಂಥ ರೂಪ. ಅದು ಹೇಗಾಯಿತು ಅಂದರೆ, ಯುದ್ಧ ಮಾಡ್ಬೇಕಾದ್ರೆ ರಾಮ ಹೇಗೆ ಕೊಲ್ತಾ ಇದ್ದ, ಏನು ಕೋತಿಗಳನ್ನ ಇಟ್ಕೊಂಡು ಎಷ್ಟು ಯುದ್ಧ ಮಾಡ್ಲಿಕ್ಕೆ ಸಾಧ್ಯ? ಅದಕ್ಕೊಂದು ಶ್ಲೋಕ ಇದೆ, ರಾಮ ಪರಸ್ತಾತ್ ಪುರತೋಪಿ ರಾಮ ಅಂತ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಲು ರಾಮ. ಹಾಗೆಲ್ಲ ರಾಮರೂಪ ತೋರಿಸ್ಕೊಂಡು ಎಲ್ಲರನ್ನೂ ಸದೆ ಬಡಿತಾ ಇದ್ದಂತೆ. ಹಾಗೆ ರಾಮ ಸೀತೆ ಸಿಕ್ಕಾಬಟ್ಟೆ ಕಂಡ್ರಂತೆ. ಪಾರ್ವತಿಗೆ ಹೆದರಿಕೆ ಆಯಿತು, ಆಯಿತು ನನ್ನ ಕತೆ ಗೊತ್ತಾಗೋಯ್ತು ರಾಮನಿಗೆ ಅಂತ. ಆವಾಗ ವಾಪಸ್ಸು ನಿಧಾನಕ್ಕೆ ಹೆಜ್ಜೆ ಇಟ್ಕೊಂಡು ಓಡೋಗ್ಲಿಕ್ಕೆ ಶುರು ಮಾಡ್ತಾಳೆ, ಬೇಡ ರಾಮನ ಮುಂದೆ ಇರೋದು ಅಂತ. ರಾಮ ಅಂತಾನೆ, ನಮಸ್ತೆ ದಕ್ಷತನಯೇ, ನಮಸ್ತೆ ಶಂಭುಭಾಮಿನಿ. ಯಾಕೆ ಹೋಗ್ತಾ ಇದೆ, ಒಂದು ನಿಮಿಷ ನಿಂತ್ಕೊಂತ. ನೀನು ದಕ್ಷ ಪ್ರಜಾಪತಿಯ ಮಗಳು, ನಂಗೆ ತುಂಬ ಗೊತ್ತು. ದಕ್ಷ ಅಂದರೆ ಸಂಸ್ಕೃತದಲ್ಲಿ ಒಳ್ಳೆ ಸಮರ್ಥ, ಬುದ್ಧಿ ತುಂಬ ಚುರುಕಿರೋರಿಗೆ. ನೀನು ದಕ್ಷ ಪ್ರಜಾಪತಿಯ ಮಗಳಾಗಿ ಚುರುಕ್ತನ ತೋರಿಸ್ಲಿಕ್ಕೆ ಬಂದೆ, ನಂಗೆ ಗೊತ್ತಾಗ್ಬಿಡ್ತು. ನೀನು ಶಂಭುಭಾಮಿನಿ, ನೀನು ರುದ್ರದೇವ್ರ ಹೆಂಡತಿ, ನೀನು ನನ್ನನ್ನು ಪರೀಕ್ಷೆ ಮಾಡ್ಲಿಕ್ಕೆ ಬಂದ್ಯಲ್ಲ. ನೀನು ಗಂಡನಿಗೆ ಹೇಳ್ದೆ ಬಂದ್ಯಾ ಅಂತ. ಶಿವನಿಗೆ ಬಂದಿರಲಿಲ್ಲ ಆ ಟೈಮ್ ಪರೀಕ್ಷೆ ಮಾಡಲಿಕ್ಕೆ. ಸರಿ ವಾಪಸ್ ಓಡೋಗ್ಬಿಡ್ತಾರೆ ಕೈಲಾಸಕ್ಕೆ. ಅಷ್ಟೊತ್ತಿಗೆ ಶಿವನಿಗೆ ಗೊತ್ತಾಗ್ಬಿಡ್ತು.
ಏನಂತ ಗೊತ್ತಾಯಿತು, ಪರೀಕ್ಷೆ ಮಾಡ್ಲಿಕ್ಕೆ ರಾಮನ ಪರೀಕ್ಷೆಗೆ ಹೋಗಿದ್ದಾಳೆ. ಆವಾಗ ರುದ್ರದೇವರು ಮಾತೇ ಆಡೋಲ್ಲ ಪಾರ್ವತಿ ಜೊತೆಗೆ ಎಷ್ಟೋ ಹೊತ್ತು. ತುಂಬ ಸಿಟ್ಟು ಮಾಡ್ಕೊಂಡ್ಬಿಡ್ತಾರೆ, ರಾಮನ ಪರೀಕ್ಷೆ ಮಾಡ್ಲಿಕ್ಕೆ ಹೋಗಿದ್ಯಾ ನೀನು ಅಂತ. ಅಂದರೆ ಈ ಥರ ಘಟನೆಗಳನ್ನು ನೋಡಿದಾಗ ಪುರಾಣಗಳಲ್ಲಿ ಬೇರೆ ಬೇರೆ ಕಾವ್ಯಗಳಲ್ಲಿ ಶಿವನಿಗೆ ರಾಮನ ಮೇಲೆ ಅಷ್ಟು ದೈವ ಭಕ್ತಿ ಇತ್ತು. ತಾನು ರಾಮನ ಆರಾಧನೆಯನ್ನು ಅಷ್ಟು ವಿಶೇಷವಾಗಿ ಮಾಡಿದ್ದಾನೆ. ಈ ಥರ ಇನ್ನೊಂದು ಸಣ್ಣ ಉದಾಹರಣೆ, ಶಿವನ ಆರಾಧನೆ ಮಾಡಿದ್ದು ಜನರಿಗೋಸ್ಕರ ರಾಮ ಹೊರತು ತನಗೋಸ್ಕರ ಅಲ್ಲ ಅನ್ನೋದಕ್ಕೆ ಸೀತಾ ಕಲ್ಯಾಣ ಪ್ರಸಂಗನೇ ಸಾಕು ನಮಗೆ. ಸೀತಾ ಕಲ್ಯಾಣ ಟೈಮ್ನಲ್ಲಿ ಯಾವ ಧನುಸ್ಸನ್ನು ಇಟ್ಟಿದ್ರು? ಶಿವಧನುಸ್ಸನ್ನು ಇಟ್ಟಿದ್ರು. ಶಿವಧನುಸ್ಸನ್ನು ಯಾರು ಮುರಿಲಿಕ್ಕಾಗತ್ತೆ? ಯಾಕಂದರೆ ಪರಶುರಾಮ ದೇವರು ಬರ್ತಾರೆ ಯುದ್ಧಕ್ಕೆ, ಯಾರು ರಾಮನ ಜೊತೆಗೆ. ನೋಡು, ಹಿಂದೆ ಒಂದ್ಸಲಿ ಯುದ್ಧ ಆಯಿತು, ರಾಮಾಯಣದಲ್ಲಿದೆ, ವಾಲ್ಮೀಕಿ ಇದರಲ್ಲಿ ಉಲ್ಲೇಖ ಆಗಿದೆ. ವಿಷ್ಣುವನ ಹತ್ರ ಒಂದು ಧನುಸ್ಸಿತ್ತು, ಶಿವನ ಹತ್ರ ಒಂದು ಧನುಸ್ಸಿತ್ತು. ಇಬ್ಬರು ಹೋರಾಟ ಶುರು ಮಾಡಿದ್ರು, ಎಲ್ಲ ದೇವತೆಗಳು ಸಾಕ್ಷಿಯಾಗಿದ್ದರು. ರುದ್ರದೇವರಿಗೆ ಸ್ತಂಭೀಭವನ ಆಯಿತು, ಅಂದರೆ ಕಲ್ಲಿನ ಥರ ನಿಂತ್ಕೊಂಡ್ಬಿಟ್ರು, ಆಗಲಿಲ್ಲ ಅವ್ರಿಗೆ, ಯಾರು ವಿಷ್ಣುವಿನ ಮುಂದೆ. ಅದು ಸೋಲು ಒಪ್ಕೊಂಡು ಅದೇನೋ ಕೆಳಮಟ್ಟದ್ದು ಅಂತಲ್ಲ, ಯಾಕೆಂದರೆ ರುದ್ರದೇವ್ರ ತಲೆ ಮೇಲೆ ಗಂಗೆ ಇದ್ದಾಳೆ. ಗಂಗೆಯನ್ನು ಇಟ್ಕೊಂಡಿರೋದು ಯಾಕೆ? ತಂಪಾಗ್ಲಿಕ್ಕೋಸ್ಕರ ಅಲ್ಲ. ಎಲ್ಲರೂ ಯೋಚನೆ ಮಾಡಬೇಕು, ವಿಷ ಕುಡಿದ್ಬಿಟ್ಟ ಶಿವ, ಹಾಗಾಗಿ ತಂಪಾಗ್ಲಿಕ್ಕೋಸ್ಕರ ಗಂಗೆಯನ್ನು ಇಟ್ಕೊಂಡಿದ್ದಲ್ಲ. ಗಂಗೆ ಅಂದ್ರೇನು? ಭಗವಂತನ ಪಾದದಿಂದ ಹೊರಗೆ ಬಂದವಳು ತ್ರಿವಿಕ್ರಮ ಅವತಾರದಲ್ಲಿ. ಆ ಗಂಗೆಯನ್ನು ಧರಿಸಿದ್ದು ಯಾಕೆ? ದಿನ ತೀರ್ಥ ನಾವು ತಲೆ ಮೇಲೆ ಧರಿಸ್ಬೇಕಲ್ಲ, ಹಾಗೆ ರುದ್ರದೇವರು ತಲೆ ಮೇಲೆ ಗಂಗೆಯನ್ನು ಧರಿಸಿರೋದು ಯಾಕೆ? ಅದು ವಿಷ್ಣುವಿನ ಪಾದೋದಕ ಅಂತ ಧರಿಸಿರೋದು. ಈ ಎಲ್ಲ ನಿಟ್ಟಿನಲ್ಲಿ ನೋಡಿದಾಗ ನಮಗೇನು ಅರ್ಥ ಆಯಿತು ಅಂತಂದರೆ, ಶಿವ ದೊಡ್ಡ ರಾಮ ಭಕ್ತ. ಆವಾಗ ಮಾತುಕತೆನೇ ಆಗಲಿಲ್ಲ ಮುಂದಕ್ಕೆ, ನಮಗೆ ಗೊತ್ತಾಯ್ತೀನಿ ಈ ಪಾರ್ವತಿಯ ಸಂದರ್ಭದಲ್ಲಿ. ಹೀಗೆಲ್ಲ ನೋಡಿದಾಗ ಮತ್ತು ಸೀತಾ ಕಲ್ಯಾಣದ ಪ್ರಸಂಗದಲ್ಲಿ ಶಿವಧನುಸ್ಸನ್ನು ಮುರಿದ ವ್ಯಕ್ತಿ ಶ್ರೀರಾಮಚಂದ್ರ, ಅದಕ್ಕೆ ಸೀತೆ ಸಿಕ್ಕಿತ್ತು. ಶಿವಧನಸ್ಸನ್ನು ಮುರಿತಾನೆ ಅಂತಂದರೆ ಇನ್ನು ಯಾರಾಗಿರ್ಬೇಕಿದು? ಅದು ಹಿಂದೆ ವಿಷ್ಣುನೇ ಈ ರಾಮನಾಗಿ ಬಂದಿರಬೇಕು, ಸ್ವಯಂ, ಇನ್ಯಾರೂ ಬೇಡ. ನಾವು ವಾಲ್ಮೀಕಿಯನ್ನು ಬೇಡ ಜಾತಿಯವನು ಅಂತ ಕರೆಯೋದಿದೆ ಸಾಮಾನ್ಯವಾಗಿ ಲೌಕಿಕವಾಗಿ. ಅದು ಅವನ ವಿಷಯದ ಬಗ್ಗೆ ಹೋಗೋದು ಬೇಡ, ಯಾವ ಜಾತಿ ಅಂತ. ಬೇಡ ಜನಾಂಗಕ್ಕೆ ಸೇರಿದವನು ವಾಲ್ಮೀಕಿ ಅಂತ ತುಂಬ ಪ್ರಸಿದ್ಧ. ಒಬ್ಬ ಬೇಡನಾಗಿ ವಾಲ್ಮೀಕಿ ಋಷಿಯೇ ತನ್ನ ವಾಲ್ಮೀಕಿ ರಾಮಾಯಣದಲ್ಲಿ ರಾಮನನ್ನು ವಿಷ್ಣುವಿಗೆ ಹೋಲಿಸ್ತಾನೆ. ರಾಮ ಅಂದರೆ ವಿಷ್ಣುನೇ, ಬೇರೆ ಅಲ್ಲ, ದೇವರೇ. ಶಿವಧನುಸ್ಸನ್ನು ಮುರಿದಿದ್ದಾನೆ ಅನ್ನೋದನ್ನು ಮಾತು ಹೇಳಿದ್ದಾನೆ. ಎಲ್ಲ ಈ ವಿಷಯ ಹೇಳಿದಾಗ ನಮಗೆ ರಾಮ ಶಿವನ ಆರಾಧನೆ ಮಾಡಿದ್ದು ಯಾಕೆ ಅಂದರೆ, ಜನರು ಶಿವನ ಆರಾಧನೆ ತಪ್ಪಿಸಬಾರ್ದು, ಅದು ವೈಷ್ಣವರಾಗಲಿ ಅದು ಶೈವರೇ ಆಗಲಿ ಅಂತ ಈ ವಿಷಯವನ್ನು ಇಲ್ಲಿ ಗಮನಿಸಬೇಕಾಗಿದೆ. ರಾಮರೇ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದರು. ಹೌದು. ಹಾಗೂ ಶಿವರು ರಾಮನಾಮ ಅದಕ್ಕಿಂತ ಅದ್ಭುತವಾದದ್ದು, ಅದಕ್ಕಿಂತ ಶಕ್ತಿಯುತವಾದದ್ದು ಬೇರೇನೂ ಇಲ್ಲ ಅಂತಲೇ ಹೇಳಿದ್ದಾರೆ. ಹೀಗಿದ್ದಾಗ ಭಿನ್ನತೆಗಳು ಹೇಗೆ ಬಂತು, ಯಾಕೆ ಬಂತು? ಇದು ಹೇಗಾಯಿತು ಅಂದರೆ, ನಮ್ಮ ಪಕ್ಷದವನು ಗ್ರೇಟ್ ಆಗಬೇಕು, ಕೆಲವ್ರಿಗೆ ಅವ್ರ ಪಕ್ಷದವ್ರು ಗ್ರೇಟ್ ಆಗಬೇಕು ಅಂತ. ಇದೇನಾಯಿತು ಅಂದರೆ, ಈ ರಾಜಕೀಯ ಕಲಹದ ಥರ ಆಯಿತು. ನಮಗೆ ಗೊತ್ತಿದೆ, ಮನಸ್ಸಿನಲ್ಲಿದೆ, ಅವನ ಬಗ್ಗೆ ಪುರಾಣದಲ್ಲಿ ಇವನೇ ಶ್ರೇಷ್ಠ ಎಲ್ಲ ಗೊತ್ತಿದೆ. ಆದರೆ ಏನಾಗಿದೆ, ನಮ್ಮವನು ಅಂತ ಆದಮೇಲೆ ನಾವು ಅವನನ್ನು ಮೇಲಕ್ಕೆ ಎತ್ತಿಡಬೇಕು. ಈ ರೀತಿಯ ಒಂದು ಕೋಲಾಹಲ, ಘರ್ಷಣೆಗಳು ಆ ಕಾಲದಲ್ಲಿ ಈ ಶೈವ ಕ್ಷೇತ್ರ, ವೈಷ್ಣವ ಕ್ಷೇತ್ರ, ಈಗೆಲ್ಲ ತಮಿಳುನಾಡು ಕ್ಷೇತ್ರಗಳಲ್ಲಿ ತುಂಬ ಆ ಥರದ ಘಟನೆಗಳು ಹಿಂದೆ ನಡೆದಿದ್ವು. ವೈಷ್ಣವರು ಒಂದಿಷ್ಟು ಜನ ಬರೋದು, ಶೈವರು ಬರೋದು, ಗಲಾಟೆ ಮಾಡ್ಕೊಳ್ಳೋದು. ಯಾಕೆ? ತಮ್ಮ ತಮ್ಮ ಆಳ್ವಿಕೆಯಲ್ಲಿ ಆ ದೇವಸ್ಥಾನಗಳಿರಬೇಕು ಅನ್ನೋ ಇದು. ಅದಕ್ಕೆ ಶಿವಶ್ರೇಷ್ಠತೆಯನ್ನು ಹೇಳಿ ಕೆಲವರು ತಮ್ಮವ್ರನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರು. ವೈಷ್ಣವರು ವಿಷ್ಣುನೇ ಶ್ರೇಷ್ಠ ಅಂತ ಹೇಳಿದ್ರು ನಿಜ, ಆದರೆ ತಪ್ಪೇನು ಮಾಡಿದರು ವೈಷ್ಣವರು? ಶಿವನ ದ್ವೇಷ ಮಾಡಲಿಕ್ಕೆ ಶುರು ಮಾಡಿದರು. ಶಿವನ ದ್ವೇಷ ಮಾಡಬಾರ್ದಿತ್ತು. ಶಿವನ ಅನುಗ್ರಹ ಬೇಕೇ ಬೇಕು ಎಲ್ರಿಗೂ, ಅದರಲ್ಲಿ ಎರಡು ಮಾತಿಲ್ಲ. ಯಾಕೆ? ರಾಮನೇ ನಮಗೆ ತೋರಿಸಿದ್ದಾನೆ ಶಿವಲಿಂಗ ಪ್ರತಿಷ್ಠೆನ ಮಾಡಿ. ಆ ದ್ವೇಷ ಸ್ವಾರ್ಥತೆ ಎಲ್ಲಿ ಹೋಯಿತು ಅಂದರೆ, ಇಲ್ಲಿ ತನಕ ಭಿನ್ನತೆಗೆ ಅದು ಕಾರಣ ಆಯಿತು. ವಸ್ತುತಃ ಶಿವ ಬೇರೆಯಲ್ಲ ರಾಮ ಬೇರೆಯಲ್ಲ ಅಂತ ಹೇಳೋ ಮಾತಿದೆ. ಅದು ಏನರ್ಥ ಅಂದರೆ, ಶಿವ ಬೇರೆಯಲ್ಲ ರಾಮ ಬೇರೆಯಲ್ಲ ಅಂದರೆ ಇಬ್ಬರು ಒಂದೇ ಅಂತ ಅರ್ಥ ಅಲ್ಲ. ನಮಗೆ ಇಬ್ಬರು ಒಂದೇ ಅನ್ನೋದ್ರ ಏನರ್ಥ, ಇಬ್ಬರೂ ಒಂದೇ ಥರ ಧ್ಯಾನ ಮಾಡಬೇಕು. ಶಿವನೂ ನಮಗೆ ಮುಖ್ಯ, ರಾಮನೂ ಮುಖ್ಯ. ಆದರೆ ಇಬ್ಬರೂ ಒಂದೇ ಅಂದರೆ ಇಬ್ಬರನ್ನು ಒಟ್ಟಿಗೆ ಒಂದೇ ಆಸನದಲ್ಲಿ ಕೂಡಿಸಿ ಪೂಜೆ ಮಾಡಬಾರ್ದು. ಮನೆಯಲ್ಲಿ ತಾತ ಮತ್ತು ತಂದೆನ ಒಂದೇ ಆಸನದಲ್ಲಿ ಕೂಡಿಸಿ ನಾವು ಪೂಜೆಯನ್ನು ಮಾಡಲ್ಲ. ತಂದೆಗೆ ತಂದೆ ಸ್ಥಾನನೇ, ತಾತನಿಗೆ ತಾತನ ಸ್ಥಾನನೇ. ನಮಗೆ ತಂದೆ ಥರ ಶಿವ, ತಾತನ ಥರ ವಿಷ್ಣು. ತಾತನಿಗೆ ಮರ್ಯಾದೆ ಜಾಸ್ತಿ ಉಂಟು, ತಂದೆಗೂ ಮರ್ಯಾದೆ ಉಂಟು. ತಂದೆ ಬಗ್ಗೆ ಬೈದರೂ ತಪ್ಪು, ತಾತನ ಬಗ್ಗೆ ಬೈದರೂ ತಪ್ಪು. ಆದ್ದರಿಂದ ವೈಷ್ಣವತೆ ಮತ್ತು ಶೈವತೆ ಎರಡೂ ಕೂಡ ಎಲ್ಲರಲ್ಲೂ ಕೂಡ ಇರಬೇಕು. ಭಿನ್ನತೆಗೆ ಕಾರಣ ನಮ್ಮ ಸ್ವಾರ್ಥತೆ ಹೊರತು ಬೇರೆ ಯಾವುದು ಕೂಡ ಅಲ್ಲ. ಅದರಿಂದ ಎಲ್ಲರೂ ಪುರಾಣಗಳ ಅಧ್ಯಯನವನ್ನು ಸರಿಯಾಗಿ ಮಾಡಿದ್ರೆ ಗೊತ್ತಾಗುತ್ತೆ. ಆದರೆ ಕೆಲವರು ಹೇಳ್ತಾರೆ, ಶೈವ ಪುರಾಣ ಇದೆ, ಲಿಂಗ ಪುರಾಣ ಇದೆ, ಈ ಪುರಾಣಗಳನ್ನು ತೆಗೆದ್ರೆ ಏನಾಗ್ಬಿಡುತ್ತೆ,
ಶಿವನ ಲಿಂಗ ಎಲ್ಲಿದೆ ಅದ್ರ ಮೂಲ ಹುಡುಕ್ಲಿಕ್ಕೆ ಆಗಲಿಲ್ಲ ವಿಷ್ಣು ಬ್ರಹ್ಮದೇವರಿಗೆ ಅಂತ ಒಂದು ಬರುತ್ತೆ, ತ್ರಿಮೂರ್ತಿ ಬಗ್ಗೆ, ಬ್ರಹ್ಮ ವಿಷ್ಣು ಶಿವ. ಅಲ್ಲಿ ಶಿವ ಇಡೀ ಬ್ರಹ್ಮಾಂಡ ವ್ಯಾಪಿಸ್ಕೊಂಡು ಲಿಂಗ ಆಗತ್ತೆ. ಲಿಂಗದ ಮೂಲ ಎಲ್ಲಿ ಹುಡ್ಕೊಂಡು ಹೋಗ್ತಾರೆ ವಿಷ್ಣು ಮತ್ತು ಬ್ರಹ್ಮದೇವರು, ಸಿಗಲೇ ಇಲ್ಲ ಅಂತ ಬರುತ್ತೆ ಒಂದು ವಿಷಯ. ಇದೇನಾಯಿತು ಅಂದರೆ ಕೆಲವು ಪುರಾಣಗಳನ್ನು ತಾಮಸ ಪುರಾಣ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ತಾಮಸ ಅಂದರೆ ಅದು ಕೆಟ್ಟದ್ದು ಅಂತ ಅರ್ಥವನ್ನು ನಾವು ತಾಮಸ ಅನ್ನೋ ಶಬ್ದಕ್ಕೆ ಸಾಮಾನ್ಯ ತಿಳ್ಕೊಳ್ತೀವಿ. ಕೆಟ್ಟದ್ದು ಅಂದರೆ ಯಾವುದು, ನಿಜವಾಗಿ ತತ್ವ ಗೊತ್ತಾಗಲ್ಲ, ಮರೇ ಮಾಚಿ ಕೆಲವು ಸಲ ಹೇಳೋದಿದೆ. ಯಾಕೆಂದ್ರೆ ದೈತ್ಯರೆಲ್ಲ ಉದ್ಧಾರ ಆಗಿಬಿಟ್ರೆ. ಲಂಕೆಯಲ್ಲಿ ಒಂದು ಮಾತಿದೆ, ಲಂಕೆಯಲ್ಲಿ ವೇದ ಪಾರಾಯಣ ಮಾಡ್ತಾ ಕೂತಿದ್ರಂತೆ. ಲಂಕೆಯಲ್ಲಿ ವೇದ ಪಾರಾಯಣ ಯಾವುದು, ಯಾವ ವೇದ? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಎಲ್ಲ ವೇದ ಯಾರು ಮಾಡ್ತಾಯಿದ್ರು? ರಾಕ್ಷಸರೆಲ್ಲ ವೇದ ಪಾರಾಯಣ ಮಾಡ್ತಾಯಿದ್ರು. ರಾವಣ ತಪಸ್ ಮಾಡ್ತಾ ಇದ್ದ, ಅವನು ಬರೆದಿರೋ ವೇದ ಇಲ್ಲ. ಅಂದರೆ ಕೆಟ್ಟವ್ರಿಗೆ ಅದು ಸೇರಬಾರ್ದಲ್ಲ, ಅದಕ್ಕೋಸ್ಕರ ತಾಮಸ ಪುರಾಣವನ್ನು ರಚನೆ ಮಾಡಿದ್ದಿದೆ. ಅಂದರೆ ಈ ಕೋಲಾಹಲ ಎಲ್ಲ ನಮ್ಮ ಮನುಷ್ಯರ ಬುದ್ಧಿಯಿಂದ ಬಂದಿದ್ದ ಹೊರತು ವಸ್ತುತಃ ಭಿನ್ನತೆಗೆ ಇದೇ ಕಾರಣ ಅಂತ ಅಂದ್ಕೊಳ್ಬೇಕು. ಕಂಪ್ಲೀಟಾಗಿ ಕ್ಲಾರಿಟಿ ಕೊಡೋದಕ್ಕೆ ರಾಮ ಧರ್ಮ ಸಹಿಷ್ಣು ಅನ್ನೋದಕ್ಕೆ ಕೆಲವೊಂದು ಉದಾಹರಣೆಗಳೇನಾದರೂ ಕೊಡ್ಬೋದಾ? ಇದರಿಂದ ನಾವು ಈ ಹಿಂದೆ ಏನು ಟಾಪಿಕ್ ಮಾಡಿದ್ವಿ, ವೈಷ್ಣವರು ಶೈವರು ಅನ್ನೋದಕ್ಕೆ ಅದಕ್ಕೆ ಇನ್ನೊಂದಷ್ಟು ಕ್ಲಾರಿಟಿ ಸಿಗ್ಬೋದು. ಈಗ ರಾಮ ಧರ್ಮ ಸಹಿಷ್ಣು ಅನ್ನೋ ವಿಷಯದಲ್ಲಿ ರಾಮಾಯಣವನ್ನು ಗಮನಿಸ್ತಾ ಹೋದರೆ ನಮಗೆ ಸಿಗೋ ಉದಾಹರಣೆ, ರಾಮ ಎಲ್ಲರಿಗೂ ಬೇಕು, ಅವರನ್ನು ಎಲ್ಲರೂ ಸ್ಮರಣೆ ಮಾಡಬೇಕು. ಪುರಂದರದಾಸರು ಒಂದು ಕಡೆ ಹೇಳ್ತಾರೆ, ರಾಮನಾಮ ಮಂತ್ರವ ಜಪಿಸೋ ಹೇ ಮನುಜ, ಕುಲಹೀನನಾದರೂ ಜಪಿಸಬಹುದಾದ ಮಂತ್ರ ಇದು ಅಂತ. ಯಾವುದೇ ಕುಲದಲ್ಲಿರಲಿ ಅವನು ರಾಮನ ಮಂತ್ರವನ್ನು ಜಪಿಸಬೇಕು ಅಂತ. ರಾಮ ಹೇಳ್ಕೊಟ್ಟಿದ್ದೇನು ಅಂದರೆ ಯಾವುದೇ ವಿಭಿನ್ನತೆಯನ್ನು ಮಾಡಬೇಡಿ ಯಾರಲ್ಲೂ ಅಂತ. ಯಾಕೆಂದರೆ ಒಂದು ಮಾತು ಇದೆ, ನಾವು ಯಾರನ್ನು ನಂಬ್ತೀವಿ? ದುಡ್ಡಿರೋರ ಹತ್ರ ಹೋಗ್ತೀವಿ ಜನ ಎಲ್ಲ. ದುಡ್ಡಿದ್ರೆ ಇವ್ನು ಬೇಕಾಗತ್ತೆ ನಮಗೆ. ಕೆಲವರು ಮುಖ ನೋಡಿ ಮಣೆ ಹಾಕೋದು ಅಂತ, ಇವ್ರು ತುಂಬ ಚೆನ್ನಾಗಿದ್ದಾರೆ, ಇವ್ರ ಹತ್ರ ಹೋಗ್ಬೋದು, ಏನಾದ್ರು ಸಿಗ್ಬೋದು ಅಂತ ಕೆಲವರು ಇವರು ವಂಶ ತುಂಬ ಚೆನ್ನಾಗಿದೆ, ಏನಕ್ಕಾದ್ರು ಉಪಯೋಗ ಬರ್ತಾರೆ, ರಾಜವಂಶ ಅಂತ ವಂಶಕ್ಕೆ ಹೋಗ್ತಾರೆ. ಕೆಲವರು ವಿದ್ಯೆ ತುಂಬ ಇದೆ, ಹಾಗಾಗಿ ಇವ್ರ ಹಿಂದೆ ಹೋಗೋಣ, ಯಾವ್ದಾದ್ರು ಇವ್ರ ಜೊತೆ ಹೋಗ್ತಾ ಇದ್ರೆ ನಮಗೂ ಒಂದಿಷ್ಟು ಪ್ರಚಾರ ಸಿಗುತ್ತೆ ಅಂತ. ಒಬ್ಬೊಬ್ಬರು ಒಂದೊಂದರ ದೃಷ್ಟಿಲಿ ಇರುತ್ತೆ. ಆದರೆ ರಾಮ ನಮಗೇನು ತಿಳಿಸ್ಕೊಟ್ಟ ಅಂದರೆ ಯಾವುದೇ ಭೇದವನ್ನು ತಾಳಬೇಡಿ. ಯಾಕೆಂದರೆ ಕೋತಿಗಳನ್ನು ನಂಬಿ ತಾನು ಸೇತುವೆ ಕಟ್ಟಲಿಕ್ಕೆ ಹೋದ. ಈ ಕೋತಿಗಳನ್ನು ನೋಡ್ಲಿಕ್ಕೆ ಚೆನ್ನಾಗಿದ್ವಾ? ಕೋತಿ ಇಲ್ಲ. ಅಥವಾ ಅವಕ್ಕೇನು ದುಡ್ಡಿದ್ವಾ? ಇಲ್ವಾ. ಪಾಂಡಿತ್ಯ ಇತ್ತಾ? ಇಲ್ಲ. ಏನಿತ್ತು ಕೋತಿಗಳ ಹತ್ರ? ಏನೂ ಇಲ್ಲದೆ ಹೋದರೂ ಆ ಕೋತಿಗಳೆಲ್ಲ ಶ್ರದ್ಧಾ ಭಕ್ತಿ ಇತ್ತು. ಅದನ್ನು ಮೆಚ್ಚಿ ರಾಮಚಂದ್ರ ತಾನು ಹೊರಟು ಹೋದ, ಅವರನ್ನು ನಂಬಿಕೊಂಡು ಹೋದ. ಇದನ್ನೆಲ್ಲ ನೋಡಿದಾಗ ನಮ್ಗೇನು ಅನ್ಸುತ್ತೆ ಅಂದರೆ, ನೀವು ಶೈವ ಕ್ಷೇತ್ರಕ್ಕೆ ಹೋಗಿ, ವೈಷ್ಣವ ಕ್ಷೇತ್ರಕ್ಕೆ ಹೋಗಿ, ಭೇದ ಭಾವ ಯಾರಲ್ಲೂ ಮಾಡಬೇಡಿ, ಸುತ್ತಮುತ್ತಲಿನ ಜನರಲ್ಲೇ ಮಾಡಬೇಡಿ. ಇನ್ನೂ ದೇವರಲ್ಲಿ ಯಾಕೆ ಭೇದ ಭಾವನ ಮಾಡ್ಲಿಕ್ಕೆ ಹೋಗ್ತೀರಿ? ಅದು ರಾಮಚಂದ್ರ ಈ ಕಪಿಗಳ ಜೊತೆಗಿದ್ದು ಒಂದು ತೋರಿಸ್ಕೊಟ್ಟ ನಮಗೆ ವಿಶೇಷವಾಗಿ. ಅಂದರೆ ಭೇದ ಭಾವವನ್ನು ಎಂದಿಗೂ ಕೂಡ ಮಾಡಬಾರ್ದು ಅಂತ ಒಂದು. ಇನ್ನೊಂದು, ರಾಮ ಭೇದ ಭಾವ ಮಾಡಲ್ಲ ಅನ್ನೋದಕ್ಕೆ ನಮ್ಮ ಗುರುಗಳೊಂದು ಮಾತು ಹೇಳ್ತಾ ಇದ್ರು. ಪೇಜಾವರ ಸ್ವಾಮಿಗಳು ದೊಡ್ಡವರು, ಅವರೀಗ ಪ್ರಾತಸ್ಮರಣೀಯರು ಅಂತ ನಾವು ಕರಿಬೇಕು. ಯಾಕೆ ಅವ್ರು ಇಲ್ಲ, ಈಗ ವೃಂದಾವನಸ್ಥರಾಗಿದ್ದಾರೆ. ಅದರಿಂದ ಅವರು ಒಂದು ಮಾತು ಹೇಳ್ತಾ ಇದ್ರು. ಏನು ಮಾತು ಹೇಳ್ತಾ ಇದ್ರು ಅಂದರೆ, ಈ ಶಂಭೂಕ ಅಂತ ಒಬ್ಬ ಬರ್ತಾನೆ ಇದರಲ್ಲಿ ರಾಮಾಯಣದಲ್ಲಿ. ಅವನು ತಪಸ್ ಮಾಡ್ತಾ ಇರ್ತಾನೆ. ಅವನು ಬ್ರಾಹ್ಮಣ ಅಲ್ಲ ವಸ್ತುತಃ, ಅವನೊಬ್ಬ ಶೂದ್ರ ಅಂತ ಕೂಡಲೇ ಓ ಅಂತ ಶುರು ಮಾಡಿ, ಅದೇನು ಅಂದಿಲ್ಲ ಅಲ್ಲಿ. ಏನು ಅಂದಿದೆ ಅಲ್ಲಿ ಅಂದರೆ, ತಪಸ್ಸನ್ನು ಮಾಡಿದ ಇವನು ಶಂಭೂಕ. ಆ ಶಂಭೂಕನ ಸಂಹಾರ ಮಾಡಿದ ಯಾರು? ರಾಮಚಂದ್ರ ಸಂಹಾರ ಮಾಡ್ತಾನೆ ಹೋಗಿ. ಧರ್ಮ ಸಹಿಷ್ಣು ಅನ್ಲಿಕ್ಕೆ ಹೇಳ್ತಾ ಇದ್ದೀನಿ. ರಾಮ ಸಂಹಾರ ಮಾಡಿದಾಗ ಒಬ್ಬರು ಆಕ್ಷೇಪ ಮಾಡ್ತಾರೆ, ಏನಂತ, ರಾಮ ಮಾಡಿದ ತಪ್ಪು, ಶಂಭೂಕ ಏನು ಬ್ರಾಹ್ಮಣ ಮಾತ್ರ ತಪಸ್ ಮಾಡಬೇಕಾ, ಶೂದ್ರ ತಪಸ್ ಮಾಡಬಾರ್ದೆ ಅಂತ ಒಂದು ಪ್ರಶ್ನೆ ಮಾಡಿಕೊಂಡು ಯಾರೋ ಒಂದಿಷ್ಟು ಜನ ಹೇಳ್ತಾರೆ, ಇವನು ತಪಸ್ ಮಾಡ್ದ, ಒಬ್ಬ ಬ್ರಾಹ್ಮಣ ಕುಮಾರ ಸತ್ತು ಹೋದ ಅಂತ ಹೇಳ್ತಾರೆ ರಾಮನ ಕಿವಿಗೆ ಬಂದು. ರಾಮ ಅಂತಾನೆ, ಹೌದಾ, ಇವನು ತಪಸ್ ಮಾಡೋದಕ್ಕೆ ಒಂದು ಸತ್ತೋನ, ಇವನು ಸಾಯಿಸ್ಬಿಡ್ತೀನಿ ಬಂದು ಸಾಯಿಸ್ಬಿಡ್ತಾನೆ ಅಂತ ಒಂದು ಘಟನೆಯನ್ನು ಕೇಳ್ತೀವಿ. ವಸ್ತುತ ಶಂಭೂಕ ತಪಸ್ ಮಾಡಿದ್ದು ಒಳ್ಳೆಯದೇ, ಅವನೇನು ಬ್ರಾಹ್ಮಣ ಅಲ್ಲದೇ ಇರಬಹುದು, ಅವ್ನು ತಪಸ್ ಮಾಡಿದ್ದು ನಿಜ. ಹಾಗಂತ ಅಲ್ಲಿ ಯಾರೋ ಒಬ್ಬ ಸತ್ತಿದ್ದಕ್ಕೆ ಇವನು ತಪಸ್ಸು ಯಾಕೆ ಕಾರಣ? ನಾವೀಗ ದೇವ್ರ ನಮಸ್ಕಾರ ಹಾಕ್ತಾ ಇದ್ದೀವಿ, ಯಾರೋ ಒಬ್ಬ ತಕ್ಷಣ ಬಿದ್ದ ಕೆಳಕ್ಕೆ, ಬಿದ್ದ ಕೂಡಲೇ ನೀನು ಮಾಡಿದ ನಮಸ್ಕಾರಕ್ಕೆ ಇವನು ಕೆಳಗೆ ಬಿದ್ದ ಅಂದರೆ ಒಳ್ಳೆ ನಮಗೂ ಅದಕ್ಕೆ ಏನು ಸಂಬಂಧ? ರಾಮ ಅರ್ಥ ಮಾಡ್ಕೊಳ್ಳಿಲ್ಲ, ಹೋಗಿ ಕೊಂದೇ ಬಿಟ್ಟ ಅಂತ ಆಕ್ಷೇಪ ಮಾಡ್ತಾರೆ. ಆದರೆ ವಸ್ತುತಃ ಅದೆಲ್ಲ ಕಾರಣ. ಶಂಭೂಕನ ವಧೆ ಯಾಕೆ ಮಾಡಿದ್ದು ರಾಮಚಂದ್ರ ಅಂದರೆ, ಅವನ ಹಿನ್ನೆಲೆಯನ್ನು ಹೇಳ್ತಾ ಹೋಗ್ತಾರೆ ಪುರಾಣದಲ್ಲಿ. ಏನು ಹಿನ್ನೆಲೆ ಅಂದರೆ, ಜಂಘ ಅಂತ ಒಬ್ಬ ದೈತ್ಯ, ಅವನು ಪಾರ್ವತಿ ದೇವಿ ಹತ್ರ ವರ ಪಡ್ಕೊಂಡು ಈಗ ಹುಟ್ಟಿರ್ತಾನೆ ಶಂಭೂಕನಾಗಿ. ಅವನು ನಾನು ಶಿವನಾಗಬೇಕು ಅಂತ ತಪಸ್ ಮಾಡ್ತಾ ಇರ್ತಾನೆ, ಇಡೀ ಲೋಕವನ್ನು ನಾನು ನನ್ನ ಹತೋಟಿಲಿ ಇಟ್ಕೊಳ್ಬೇಕು ಅಂತ. ಇದು ತುಂಬ ಕಷ್ಟ, ಇದು ಬೇಕಾಗಿಲ್ಲ. ಆ ತಪಸ್ಸನ್ನು ಮಾಡಿದ್ದಕ್ಕೆ ಬಹಳ ದುಃಖ ಆಯಿತು ರಾಮಚಂದ್ರನಿಗೆ. ಅದನ್ನು ವಿಚಾರಿಸ್ಕೊಂಡ, ನೀನು ಯಾಕೆ ತಪಸ್ ಮಾಡ್ತಾ ಇದ್ದಿ? ಇಲ್ಲ ಇಡೀ ಲೋಕಕ್ಕೆ ಕಂಟಕನಾಗೋ ಥರ ಇದು ತಪಸ್ಸು ಮಾಡ್ತಾ ಇದ್ದಿ, ಇದನ್ನು ಮಾಡಬೇಡ ಅಂತ ತಡಿಲಿಕ್ಕೆ ಹೋಗ್ತಾನೆ ರಾಮ. ಈ ಘಟನೆ ನಾವು ಗಮನಿಸಿಲ್ಲ ಅಲ್ಲಿ. ವಸ್ತುತಃ ಸುಂದರವಾದ ಘಟನೆ ಇದೆ.
ಕೊನೆಗೇನಾಯಿತು, ಶಂಭುಕನ ಸಂಹಾರ ಮಾಡ್ದ. ಅವಾಗ ಒಬ್ಬರು ಪತ್ರ ಬರೆದ್ರಂತೆ ನಮ್ಮ ಗುರುಗಳಿಗೆ. ಏನು ಪತ್ರ ಬರೆದಂದರೆ, ಸಾಮಾನ್ಯ ಸ್ವಾಮಿಗಳಾದವ್ರಿಗೆ ನಾರಾಯಣ ಸ್ಮರಣೆಗಳು ಅಂತ ಕೊನೆಗೆ ಬರೀತಾರೆ. ನಾರಾಯಣ ಸ್ಮರಣೆಗಳು ಅಂತ ಬರೆದಿದ್ದಾರೆ ನಮ್ಮ ಗುರುಗಳು. ಅವರು ಪೂಜ್ಯ ಇವರಿಗೆ ಶ್ರೀಪಾದರಿಗೆ ಶಂಭೂಕನ ಸ್ಮರಣೆಗಳು ಅಂತ ಬರೆದ್ರಂತೆ. ಶಂಭೂಕನ ಸ್ಮರಣೆ ಬಂದರೆ ನಿಮ್ಮ ವೈದಿಕ ಶ್ರೀರಾಮಚಂದ್ರ ಮಾಡಿದ ಅನ್ಯಾಯ ಇದು ಅಂತ ತಿಳಿಸ್ಲಿಕ್ಕೆ. ಅದಕ್ಕೆ ಸ್ವಾಮಿಗಳಿಗೆ ತುಂಬ ಬೇಸರ ಆಯಿತು. ಏನಿದು ಶಂಭೂಕ ವಧೆ ರಾಮ ಮಾಡದ ಅಂತ ಅಪವಾದ, ಸೀತಾ ಪರಿತ್ಯಾಗ ಅಪವಾದ, ಪ್ರತಿಯೊಂದು ಅಪವಾದ ಹಾಕ್ತೀರಿ ರಾಮನ ಮೇಲೆ, ಈ ಸಾಧ್ಯ ಇಲ್ಲ. ಅಯೋಧ್ಯ ರಾಮ ಸರಿಯಾದವನು, ಅದಕ್ಕೇನು ಬರೆದು ಇವರು ಸಾಮಾನ್ಯ ನಾರಾಯಣ ಸ್ಮರಣೆ ಅಂತ ಬರೀಬೇಕಾದವರು ನಿಮಗೆ ನಮಸ್ಕಾರಗಳು ಏನು ಶಬರಿ ಸ್ಮರಣೆಗಳೊಂದಿಗೆ ಅಂತ ಬರೆದ್ರಂತೆ. ಆವಾಗ ಏನಾಯ್ತಂದರೆ, ಶಂಭೂಕ ಒಬ್ಬ ಶೂದ್ರ ಜಾತಿಯವನು ಅಂತ ಹೇಳ್ತೀರಿ, ಈ ಶಬರಿ ಇನ್ನೂ ಕೆಳ ಜಾತಿಯವಳು. ಆದರೆ ಶಬರಿಗೆ ರಾಮಚಂದ್ರ ಏನು ಮಾಡ್ದ, ಎಂಥ ಅನುಗ್ರಹ. ಆ ಶಬರಿ ಬಂದು ಕೊಟ್ಟಿದ್ದಕ್ಕೆ ವಿಚಾರ ಮಾಡ್ದೇನೆ ತಾನು ಸ್ವೀಕಾರ ಮಾಡ್ದ. ಹೋಗಿ ಶಬರಿಗೆ ಏನಂದ, ನಿನ್ನ ತಪಸ್ಸೆಲ್ಲ ಆಯ್ತಾ, ಚೆನ್ನಾಗಿ ಮಾಡ್ಕೊಂಡಿದೀಯಾ ಅಂತ ಕೇಳ್ದ. ಅವಳು ಅಂದ್ಲು ಶಬರಿ, ಮುದುಕಿ, ತುಂಬ ವಯಸ್ಸಾಗೋಗಿತ್ತು, ನೀನು ಬಂದೆಲ್ಲಪ್ಪ ರಾಮ, ಅದಕ್ಕೆ ನನ್ನ ತಪಸ್ಸೆಲ್ಲ ಇವತ್ತು ಪೂರ್ಣ ಆಯಿತು ಅಂತ. ದೊಡ್ಡವ್ರು ಬಂದ್ರಲ್ಲ ಕೇಳ್ದೇನೆ ಅಂತ. ಅಂದರೆ ರಾಮ ಧರ್ಮ ಸಹಿಷ್ಣು ಅನ್ಲಿಕ್ಕೆ ಅದು ಯಾವುದೇ ಧರ್ಮದ ಹಿನ್ನೆಲೆಯಲ್ಲಿ ಬಂದ ಯಾವುದೇ ವರ್ಣದವರಾಗಲಿ, ಅದು ಕಪಿಗಳಾಗಲಿ, ಈ ಕಡೆ ಶಬರಿ ಆಗಬಹುದು, ಈ ಥರದ ಗುಹ ಅಂತ ಒಬ್ಬ ಬರ್ತಾನೆ, ಅವನೊಬ್ಬ ಬೆಸ್ತ ಗುಹ, ಅವನ ಇದು ಸ್ಥಾನಕ್ಕೆ ಹೋಗ್ತಾನೆ ರಾಮ, ಮಲ್ಕೊಂಡಿರ್ತಾನೆ ರಾಮ. ಲಕ್ಷ್ಮಣ ಹಂಗೆ ಎಚ್ಚರ ಆಗಿಬಿಡುತ್ತೆ, ನಾನು ನೋಡ್ಕೊಳ್ತೀನಿ ಗುಹ, ನೀನು ಆ ಕಡೆ ಇರು, ನಾನು ರಾಮನ ನೋಡ್ಕೊಳ್ಬೇಕು, ನಮ್ಮ ಅಣ್ಣನ ಏನಾರು ಆದರೆ ಕಷ್ಟ. ಅದಕ್ಕೆ ಅವನು ಹೇಳ್ತಾನೆ, ವಿಚಾರ ಮಾಡಬೇಡ, ನಾನು ನಿನ್ನ ಜೊತೆಗೆ ಎದ್ದಿರ್ತೀನಿ ಅಂತ. ಅಲ್ಲಿ ಹೋಗಿಯೂ ರಾಮಚಂದ್ರ ತಾನು ಆ ಧರ್ಮವನ್ನು ಪರಿಪಾಲಿಸ್ತಾ ಆ ಗುಹನ ಬಳಿನೂ ಕೂಡ ಇದ್ದು ತಾನು ವನವಾಸವನ್ನು ಕಳ್ಕೊಂಡು ಹೋಗ್ತಾನೆ. ಈ ಥರ ಎಲ್ಲ ನೋಡಿದಾಗ ರಾಮಚಂದ್ರ ಯಾರಿಗೆ ಸೇರ್ತಾನೆ, ಅವನು ಯೂನಿವರ್ಸಲ್, ಅವನು ಎಲ್ಲರಿಗೂ ಸೇರ್ತಾನೆ, ಎಲ್ಲ ಧರ್ಮವನ್ನು ಸಹಿಸ್ಕೊಂಡು ಅವನಿದ್ದಾನೆ. ಅದಕ್ಕೆ ರಾಮಚಂದ್ರ ತಾನು ಈ ರಾವಣನ ಸಂಹಾರ ಆದಮೇಲೆ ಪುಷ್ಪಕ ವಿಮಾನದಲ್ಲಿ ಕೂತ್ಕೊಂಡು ಹೊರಡಬೇಕಾದ್ರೆ ತಾನು ಒಬ್ಬನೇ ಹೋಗಲಿಲ್ಲ. ಏನಂದ, ಸಮಾಯಾತ ಸಮಾಯಾತ ಯೇ ಮೋಕ್ಷ ಪದೇಚ್ಛವಃ ಏವಂ ಆಘೋಷಯದ್ರಾಮಃ ಅಂತ ಹೇಳ್ತಾರೆ. ಎಲ್ಲರೂ ಬನ್ನಿ ಬನ್ನಿ, ಯಾರಿಗೆ ಮೋಕ್ಷ ಬೇಕೋ ಅವರೆಲ್ಲ ಬನ್ನಿ, ಕರ್ಕೊಂಡು ಹೋಗ್ತೀನಿ ಅಂತ. ಬ್ರಾಹ್ಮಣರೇ ನೀವು ಬನ್ನಿ, ಕ್ಷತ್ರಿಯರೇ ನೀವು ಬನ್ನಿ, ವೈಶ್ಯರೇ ನೀವು ಬನ್ನಿ, ಶೂದ್ರರೇ ನೀವು ಬನ್ನಿ ಹೇಳಲಿಲ್ಲ. ಯಾರ್ಯಾರು ಬೇಕೋ ಅವ್ರವ್ರು ಬನ್ನಿ. ಅದಕ್ಕೆ ನಮ್ಮ ಗುರುಗಳು ತಮಾಷೆ ಹೇಳ್ತಾಯಿದ್ರು, ಪಾಠ ಮಾಡಿದ್ದೊಬ್ರು ಗುರುಗಳು, ನಾವೆಲ್ಲ ಈಗಿದ್ದೀವಲ್ಲ, ಯಾಕಿದ್ದೀವಿ ಹೇಳಿ, ಆಗ ರಾಮ ಕರೆದಾಗ ನಾವು ಯಾರೂ ಹೋಗಲಿಲ್ಲ, ಅದಕ್ಕೆ ನಾವಿಲ್ಲಿದ್ದೀವಿ ಅಂತ. ಅಂದರೆ ಭಗವಂತ ಕರೆದಾಗಲೂ ಹೋಗ್ಲಿಲ್ವಲ್ಲ, ನಾವು ಆ ಕಾಲದಲ್ಲಿ ಇರ್ಬೋದೋ ಏನೋ ಒಂದು ಪ್ರಾಣಿಯಾಗಿ ಹುಟ್ಟಿದ್ವೋ ಏನೋ, ತಪ್ಪು ಮಾಡಿಬಿಟ್ವಿ, ಈಗ ಇನ್ನೂ ಸಂಸಾರದಲ್ಲಿ ಇದ್ದೀವಲ್ಲಪ್ಪ ಅಂತ. ಅಂತೂ ರಾಮನ ಧರ್ಮ ಸಹಿಷ್ಣುತೆ ಅಂತ ಬಂದಾಗ ಪ್ರತಿಯೊಬ್ಬ ಅಂದರೆ ಚಿಕ್ಕ ಮಗುವಿನಿಂದ ಹಿಡಿದು ಅಂದು ಯಾವ ಧರ್ಮ ಯಾವ ವರ್ಣ ಏನೂ ನೋಡ್ದೇನೆ ಕೊನೆಯವರೆಗೂ ಜೀವನದಲ್ಲಿ ಎಲ್ಲರಿಗೂ ನಾನು ಸದ್ಗತಿಯನ್ನು ಕೊಡ್ತೀನಿ. ಅದಕ್ಕೋಸ್ಕರನೇ ಪುರಂದರದಾಸರು ಹೇಳಿದ್ದು, ಕುಲಹೀನನಾದರು, ಅದು ಯಾವುದೇ ಕುಲದಲ್ಲಿದ್ದರು, ಅದು ಹೀನತೆ ಅನ್ನೋ ಶಬ್ದವನ್ನು ಬಳಸಿದ್ದು ಯಾಕೆ ಅಂತಂದರೆ, ನೀವೆಲ್ಲ ಹೀನತೆ ಅಂತ ಭಾವಿಸಿದರಲ್ಲ ಅಂತ ಅಷ್ಟೇ. ಯಾವ ಕುಲನೂ ಹೀನ ಅಲ್ಲ. ಆದರೆ ನಾವೇ ನಮ್ಮ ಕುಲ ಹೀನ ಅಂತ ಅಂದ್ಕೊಂಡು ಹಿಂದಕ್ಕೆ ಹೋಗ್ಬಿಡ್ತೀವಿ. ಅದಲ್ಲ, ಎಲ್ಲ ಕುಲದವರು ತಾವು ಜಪಿಸಬಹುದಾದ ಏಕೈಕ ಪವರ್ಫುಲ್ ಮಂತ್ರ ಅದು ರಾಮ ಮಂತ್ರ. ಅಂತೂ ಧರ್ಮ ಸಹಿಷ್ಣು ರಾಮ ಅಂತ ಇಷ್ಟೆಲ್ಲ ನಾವು ವಿವರಣೆ ಕೊಡ್ಬೋದು. ರಾಮರು ಜನ್ಮ ತಾಳಿರೋದು ಭರತಖಂಡದಲ್ಲಿ ನಮ್ಮೆಲ್ಲರ ಅದೃಷ್ಟ. ಹಾಗೂ ರಾಮನನ್ನು ನಾವು ನೋಡ್ತೀವಿ, ಖಂಡಿತ ಪೂಜೆ ಮಾಡ್ತೀವಿ, ಅವ್ರ ಧ್ಯಾನ ಮಾಡ್ತೀವಿ, ಅವರಲ್ಲಿರುವಂಥ ಗುಣಗಳನ್ನೆಲ್ಲ ನಾವು ಕಲಿತಾ ಇದ್ದೀವಿ. ಹೀಗಿದ್ದಾಗ ಇಡೀ ಪ್ರಪಂಚನೇ ರಾಮನನ್ನು ಆರಾಧನೆ ಮಾಡಬೇಕಾದ್ರೆ, ಅವರ ಶ್ರೇಷ್ಠತೆಯನ್ನು ಎತ್ತಿ ಹಿಡಿಬೇಕಾದ್ರೆ ನಮ್ಮ ಭರತಖಂಡದಲ್ಲೇ ರಾಮನ ಬಗ್ಗೆ ಯಾಕೆ ಇಷ್ಟೊಂದು ಪ್ರಶ್ನೆಗಳು ಉದ್ಭವ ಆಗ್ತವೆ? ನಮ್ಮ ಮನೆಯಲ್ಲೇ ಡಾಕ್ಟರ್ ಇರ್ತಾರೆ ಅಂತ ಇಟ್ಕೊಳ್ಳಿ, ಅವ್ರ ಮಾತನ್ನು ಕೇಳಲ್ಲ, ಅವ್ರು ಬಿಟ್ಟು ಇನ್ನೆಲ್ಲ ಊರವರೆಲ್ಲ ಸುತ್ತಾಕೊಂಬರ್ತೀವಿ. ನಿಮ್ಮ ಮನೆ ಡಾಕ್ಟರು ಅವ್ರು ಏನೋ ಕೊಡ್ತಾರೆ, ಅವ್ರು ಹಾಗೆ ಹೀಗೆ. ನಮಗೇನಂದರೆ ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳ್ತಾರಲ್ಲ, ನಮ್ಮ ಹಿತ್ತಲಲ್ಲೇ ಆ ಗಿಡ ಇದೆ, ಅದೇ ಔಷಧಿ ಅಲ್ಲ, ಮದ್ದಲ್ಲ, ಅದು ಔಷಧಿ ಅಲ್ಲ, ಅದ್ರ ಬಗ್ಗೆ ವಿವಾದ ನಮಗೆ. ಅಂದರೆ ನಮ್ಮ ಹತ್ರ ಇದ್ದರೂ ವಸ್ತು ಅದರ ಬೆಲೆ ನಮಗೆ ಗೊತ್ತಿಲ್ಲ, ಹಾಗೆ ಮಾಡ್ಕೊಂಡಿದ್ದೀವಿ. ಯಾಕೆ ಇದಾಗಿದೆ ಅಂದರೆ ಇದಕ್ಕೆ ಅನೇಕ ಪ್ರಭಾವಗಳು ಕಾರಣ. ಒಂದು ರಾಜಕೀಯ ಪ್ರಭಾವ. ಈಗಿನ ಕಾಲದಲ್ಲಂತೂ ರಾಜಕೀಯ ಪ್ರಭಾವ ನಮಗೆಲ್ಲ ಗೊತ್ತೇ ಇದೆ ವಿಷಯ. ಒಂದು ಪಕ್ಷದವ್ರು ಹೀಗೆ, ಇನ್ನೊಂದು ಪಕ್ಷದವ್ರು ಹಾಗೆ. ಒಟ್ಟು ರಾಮನನ್ನು ಮನುಷ್ಯ ಅಂತಾರೆ, ಬುದ್ಧಿಜೀವಿಗಳೆಲ್ಲ ರಾಮನನ್ನು ಮನುಷ್ಯ ಅಂತಾರೆ, ದೇವರೇ ಅಲ್ಲ ಅಂತ ಹೇಳ್ತಾರೆ. ಸ್ಪಷ್ಟವಾಗಿ ವಾಲ್ಮೀಕಿ ಅಂತಹ ಬೇಡ ಜನಾಂಗದವನು ಹೇಳ್ತಾನೆ, ಏನಂತ, ಋಷಿಯಾಗಿ ಸಾಕ್ಷಾತ್ ವಿಷ್ಣು ರಾಮ ಅಂತ, ದೇವರೇ ಅಂತ ಹೇಳ್ತಾರೆ. ಶಬರಿ ಅವಳು ರಾಮನನ್ನು ದೇವರು ಅಂತ ಕಂಡವಳು. ಅಹಲ್ಯೆ ಅವಳು ಕೂಡ ರಾಮನನ್ನು ದೇವರು ಅಂತ ಕಂಡವಳು. ಸ್ಪರ್ಶ ಆದ್ಕೊಳ್ಳೆ ಉದ್ಧಾರ ಆಗಿಬಿಟ್ಟ. ಅಷ್ಟೇ ಯಾಕೆ, ಒಬ್ಬ ಅಂಬಿಗ ಒಂದು ದೋಣಿಯಿಂದ ನಡೆಸ್ಕೊಂಡು ಹೋಗಬೇಕು,
ಅದು ಎಂಥ ಆಶ್ಚರ್ಯ. ಅಹಲ್ಯ ಉದ್ಧಾರ ಮಾಡ್ದ ರಾಮಚಂದ್ರ. ದೋಣಿ ಕಾಲಿಡ್ಬೇಕು ರಾಮ, ದಾಟಿಸ್ಕೊಂಡು ಹೋಗ್ಬೇಕು ಅವನ ಅಂಬಿಗ. ದಾಟಿಸ್ಬೇಕಾದ್ರೆ ಮುಂಚೆ ಹೇಳ್ತಾನೆ, ಒಂದು ನಿಮಿಷ ನಿನ್ನ ಪಾದದ ಧೂಳಿ ನನ್ನ ದೋಣಿ ಮೇಲೆ ತಾಕೋದು ಬೇಡ ಅಂತ. ಅಯ್ಯೋ ಒಳ್ಳೆ ಕಥೆ ಆಯಿತು, ದೊಡ್ಡವ್ರ ಪಾದ ಧೂಳಿ ಮನೆಗೆ ಬೀಳ್ಬೇಕಲ್ಲ, ಒಂದು ನಿಮಿಷ ಪಾದ ಧೂಳಿ ಒರೆಸ್ಬಿಡ್ತೀನಿ ಅಂತ. ಯಾಕೆ? ಅದು ಅಹಲ್ಯನ ಉದ್ಧಾರ ಮಾಡಿದ ಪಾದ ಧೂಳಿ, ಅಲ್ಲೇನಾಗೋಯ್ತು, ಒಂದು ಹೆಣ್ಣಾಗೋಯ್ತು, ನೀನು ನನ್ನ ದೋಣಿ ಮೇಲೆ ಕಾಲಿಟ್ರೆ ಇದು ಹೆಣ್ಣಾಗ್ಬಿಡುತ್ತೆ, ಬೇಡ ಅಂತ. ತಕ್ಷಣ ರಾಮಚಂದ್ರ ಅವನ ಮಾತು ಕೇಳಿ ಏನಂದ, ಏನು ರಿಪ್ಲೈ ಕೊಡಲಿಲ್ಲ, ಮೌನವಾಗಿ ನಕ್ಬಿಟ್ನಂತೆ. ಆಯ್ತು ಇರಲಿ ಪಾದದ ಧೂಳಿಯನ್ನು ಒರೆಸು ಅಂತ. ಆದರೆ ಸ್ವಲ್ಪ ವಿಚಾರ ಮಾಡಬಾರ್ದೆ, ಧೂಳಿ ಬಿದ್ದರೆ ಹೀಗಾದರೆ ಅವ್ನ ಪಾದನೇ ಇಟ್ಟರೆ ಏನಾಗುತ್ತೆ, ಅವ್ನು ಯೋಚನೆ ಮಾಡಲಿಲ್ಲ. ಆನಂದ ರಾಮಾಯಣದಲ್ಲಿ ಈ ಘಟನೆ ಬರುತ್ತೆ. ಇದೆಲ್ಲ ನೋಡ್ತಾ ಹೋದಾಗ ರಾಮಚಂದ್ರ ವಸ್ತುತಃ ಎಲ್ಲರಿಗೂ ಬೇಕಾದೋ ಅನ್ನೋದು ಎಲ್ರಿಗೂ ಗೊತ್ತಿದೆ. ಒಂದು ರಾಜಕೀಯದ ಪ್ರಭಾವದ ಹಿನ್ನೆಲೆಯಲ್ಲಿ ನಮ್ಮ ಜನ ಹಾಗೆ ಅವನು ಸರಿ ಇಲ್ಲ, ಅವ್ನು ಹೀಗಲ್ಲ ಹಾಗಲ್ಲ ಅಂಥೇಳಿ ವಿವಾದ ಸೃಷ್ಟಿಸ್ಕೊಂಡಿದ್ದಾರೆ. ಒಂದು ಇನ್ನೊಂದು ಇದಕ್ಕೆ ಮೂಲ ಏನು ಕಾರಣ ಆಯಿತು ಅಂದರೆ, ಅನೇಕ ರಾಮಾಯಣ ಅದೊಂದು ಎಡವಟ್ಟಾಯಿತು. ಈಗ ವೇದ ನಮಗೆ ಮುಖ್ಯ, ವೇದದಲ್ಲಿ ಏನು ಬಂದಿದೆಯೋ ಅದನ್ನು ಒಪ್ಪೋಣ. ರಾಮಾಯಣ ಮೂಲ ಯಾವುದು? ಶತಕೋಟಿ ರಾಮಾಯಣ ಅಂತ ವಸ್ತುತಃ ಹಯಗ್ರೀವ ದೇವರಿಂದ ಬಂದ ರಾಮಾಯಣ ಇದೆ, ಶತಕೋಟಿ ರಾಮಾಯಣ. ಅದು ನಮಗೀಗ ಸಿಗಲ್ಲ, ಅದು ದೇವತಾಲೋಕದಲ್ಲಿದೆ. ಸಿಗೋದು ವಾಲ್ಮೀಕಿ ರಾಮಾಯಣ. ಅದರಲ್ಲಿ ಸಿಕ್ಕಾಬಟ್ಟೆ ಪ್ರಕ್ಷೇಪಗಳ ಹಾವಳಿ. ಮಧ್ವಾಚಾರ್ಯ ಹೇಳ್ತಾರೆ, ನಮಗೀಗ ಸಿಕ್ಕಿರೋ ರಾಮಾಯಣ ನಿಜವಾಗ್ಲೂ ಸರಿಯಾದದ್ದು ಹೌದೋ ಅಲ್ಲೋ ಗೊತ್ತಿಲ್ಲ, ಅಷ್ಟು ವಿಭಿನ್ನತೆಗಳಿದೆ. ಅದರಲ್ಲೂ ಏನು ಕಾರಣ ಆಯಿತು? ಮರಾಠಿ ರಾಮಾಯಣ, ಒಡಿಶಾ ರಾಮಾಯಣ, ತೆಲುಗು ರಾಮಾಯಣ, ತಮಿಳ್ ರಾಮಾಯಣ, ಕನ್ನಡದ ರಾಮಾಯಣ, ಎಷ್ಟು ರಾಮಾಯಣ ಬಂದ್ಬಿಟ್ಟಿದೆ ಅಂದರೆ ಕವಿಗಳೇನು ಮಾಡಿದ್ರು, ಕಲ್ಪನೆ ಮಾಡ್ತಾ ಹೋಗಿದ್ದಾರೆ. ನಮಗೆ ಮೂಲ ಸ್ಥಿತಿಯಾಗಿ ನಿಜವಾಗಿ ರಾಮನ ಕಾಲದಲ್ಲಿ ಏನಾಯಿತು ಅನ್ನೋದೇ ಸಿಗಲ್ಲ, ಹಂಗಾಗ್ಬಿಡುತ್ತೆ ಕೆಲವು ಸಲ. ವಾಲ್ಮೀಕಿ ರಾಮಾಯಣ ಓದಿದ್ರೆ ಗೊತ್ತಾಗುತ್ತೆ. ಅದು ಬಿಟ್ಟು ಇನ್ಯಾವ ರಾಮಾಯಣ ನೋಡಿದ್ರು, ಒಬ್ಬರು ನಾನು ಕಾಮೆಂಟ್ರಿ ಬರಿತೀನಿ ಹಿಂದಿಲಿ, ಒಬ್ಬರು ಸಂಸ್ಕೃತ, ಎಷ್ಟು ಜನ ಬರೆದಿದ್ದಾರೆ. ಈಗ ಇದೇನಾಗೋಯಿತು, ರಾಮನ ವ್ಯಕ್ತಿತ್ವಕ್ಕೆ ಘಾಸಿ ಆಯಿತು. ಈ ಒಂದು ರೀತಿಯಲ್ಲಿ ನಿಜವಾಗಿ ರಾಮನ ಆ ದೇವತ್ವಕ್ಕೆ ಹಾನಿ ಆಯಿತು. ಒಬ್ಬ ಮನುಷ್ಯನ ಥರ ನಾವು ನೋಡೋಕ್ಕೆ ಶುರು ಮಾಡಿಬಿಟ್ವಿ. ಕೊನೆಗೆ ರಾಮನಿಗೂ ಪ್ಯಾಂಟು ಶರ್ಟ್ ಹಾಕಿ ಕೂಡಿಸ್ಬಿಡ್ತಾರೆ. ಆ ಥರನೂ ಕೂಡ ವರ್ಣನೆಯನ್ನು ಮಾಡಿಬಿಟ್ಟಿದ್ದಾರೆ ಎಷ್ಟೋ ಇದರಲ್ಲಿ ಕಾದಂಬರಿಗಳಲ್ಲೆಲ್ಲ. ಹೀಗೆಲ್ಲ ನೋಡಿದಾಗ ಏನಾಗೋಯಿತು, ರಾಮನ ನಿಜವಾದ ವ್ಯಕ್ತಿತ್ವ ದೂರಕ್ಕೆ ಹೊರಟೋಯ್ತು, ವಿವಾದ ಸೃಷ್ಟಿಯಾಯಿತು. ಅದಕ್ಕೆ ಕೃಷ್ಣ ಹೇಳೋ ಮಾತು ಇದು ಸತ್ಯ. ಏನು? ದ್ವೌ ಭೂತ ಸರ್ಗೋ ಲೋಕೇಸ್ಮಿನ್ ದೈವ ಆಸುರ ಏವಚ ದೈವೋ ವಿಸ್ತರಶ ಪ್ರೋಕ್ತಃ ಆಸುರಂ ಪಾರ್ಥಮೇಶ್ವರನು. ಅರ್ಜುನ ಕೇಳು, ಜಗತ್ತಿನಲ್ಲಿ 2 ಥರ ಜನ ಇದ್ದೇ ಇದ್ದಾರೆ, ಒಂದು ಕೆಟ್ಟವರು ಒಂದು ಒಳ್ಳೆಯವರು. ಇದನ್ನು ಎಂದಿಗೂ ಬದಲಾಯಿಸ್ಲಿಕ್ಕಾಗಲ್ಲ. ಒಳ್ಳೆಯದ್ರ ಬಗ್ಗೆ ಹೇಳಿದೆ, ಕೆಟ್ಟದ್ರ ಬಗ್ಗೆ ಈಗ ಹೇಳ್ತೀನಿ ಕೇಳು ಅಂತ ಹೇಳ್ತಾನೆ. ಅರ್ಜುನಿಗೆ ಯಾಕೆ ಬೇಕು ಈ ಕೆಟ್ಟದ್ದೆಲ್ಲ? ಈಗ ಯುದ್ಧ ಆಗ್ತಾ ಇರೋದೇ ಕೆಟ್ಟದ್ರಿಂದ ಅಂತ ಅವನಲ್ಲಿ ಉಪದೇಶ ಕೊಟ್ಟ ಕೃಷ್ಣ. ಏನು ಉಪದೇಶ ಕೊಟ್ಟ? ಅಸುರ ಜನರು ಇದ್ದೇ ಇರ್ತಾರೆ ಲೋಕದಲ್ಲಿ, ದೈತ್ಯರು ಇದ್ದೇ ಇರ್ತಾರೆ. ದೈತ್ಯರು ಇಲ್ಲದೆ ಕೆಟ್ಟವ್ರು ಇಲ್ಲದೆ ಎಲ್ಲರೂ ಒಳ್ಳೆಯವರು ಅಂತ ಇರಲ್ಲ, ಅದು ಯೋಗ್ಯತೆ ಹಾಗೆ. ಕೆಟ್ಟವ್ರು ಇದ್ದಾಗ ನಮ್ಮವರೇ ದೂಷಣೆ ಮಾಡ್ತಾರೆ. ನಿಮ್ಮ ಶತ್ರು ಎಲ್ಲಿ? ನಿಮ್ಮ ಪಕ್ಕಕ್ಕೆ ಇದ್ದಾನೆ ಅಂತ ಹೇಳ್ತಾರಲ್ಲ, ದೂರದಲ್ಲಿ ಬೇಡ, ನಿಮ್ಮ ಹತ್ರ ನಂಬಿರೋರೇ ಶತ್ರುಗಳು ಅಂತ. ಈ ಎಲ್ಲ ಹಿನ್ನೆಲೆಯಲ್ಲಿ ನೋಡಿದಾಗ ಜೀವರ ಸ್ವಭಾವನೆ ಹಾಗೆ. ಕೆಲವರು ಯಾವಾಗಲೂ ನಮ್ಮವರಾದರೂ ಅವ್ರನ್ನ ಬೈತಾರೆ, ಎಷ್ಟೇ ಹತ್ತಿರದವ್ರನ್ನೂ ಬೈತಾರೆ. ಈ ನಿಟ್ಟಿನೆಲ್ಲ ನೋಡಿದಾಗ ನಮ್ಮವನೇ ರಾಮ, ಭರತಖಂಡದವ ರಾಮ. ಆದರೆ ಎಲ್ಲೋ ವಿದೇಶಗಳಲ್ಲಿ ಹರೇ ರಾಮ ಅಂತ ನಮ್ಮ ಲಾಂಛನಗಳನ್ನು ಹಾಕ್ಕೊಂಡು ಹಾರ್ಮೋನಿಯಂ ಇಟ್ಕೊಂಡು ಬಾರಿಸ್ತಾ ಇರ್ತಾರೆ. ನಾವು ನೋಡ್ಬೋದು. ನಮಗೆ ನಮ್ಮ ತನ ಹೊರಟೋಗಿದೆ, ಬೇರೆಯವರೆಲ್ಲ ನಮ್ಮ ತನವನ್ನು ಆಶ್ರಯಿಸ್ತಾ ಇದ್ದಾರೆ. ಇದಕ್ಕಿಂತ ಒಂದು ದುರವಸ್ಥೆ ಬೇಕಾ? ಈ ಥರದ ಸ್ಥಿತಿಯಲ್ಲಿ ನಾವಿದ್ದೀವಿ. ಇದಕ್ಕೆಲ್ಲ ಮೂಲ ಕಾರಣ ನಾವೇ, ಮನುಷ್ಯರೇ. ಅದನ್ನು ನಮ್ಮ ಬುದ್ಧಿಯನ್ನು ನಾವೇ ಸರಿಪಡಿಸ್ಕೊಳ್ಬೇಕು. ಅದಕ್ಕೆ ದಿವಸ ಹರೇ ರಾಮ ಅಂದು ಆ ಶಿವನ ಅನುಗ್ರಹದಿಂದ ನಮ್ಮ ಮನಸ್ಸೆಲ್ಲ ಬದಲಾಗಲಿ, ಎಲ್ಲರಿಗೂ ಸದ್ಬುದ್ಧಿ ಬರಲಿ ಅಂತ ಆಶಿಸಬೇಕು. ನಾವು ಈ ರಾಮನವಮಿ ಬಗ್ಗೆ ವಿಶಿಷ್ಟವಾದ ಅರ್ಥ ಅಥವಾ ರಾಮನವಮಿ ಹಿನ್ನೆಲೆ ಅದ್ರ ಬಗ್ಗೆ ಏನಾದರೂ ಹೇಳ್ತೀರಾ? ರಾಮನವಮಿ ಅಂತ ಬಂದಾಗ ನಮಗೆ ರಾಮನ ಜನನ ವಿಶೇಷವಾಗಿ ಆ 9 ದಿವಸ ಪವಿತ್ರ ಪರ್ವಕಾಲ. ನಮಗೆ ಜೀವನದಲ್ಲಿ ಸಿಗೋ ಕೆಲವೇ ಒಂದು ಸುಂದರವಾದ ದಿವಸಗಳು ಅದು ಒಂದು. ನಮಗೆ ಗ್ರಹಣದ ಬಗ್ಗೆ ಕಾಳಜಿ ಜಾಸ್ತಿ, ಹಬ್ಬಗಳ ಬಗ್ಗೆ ಕೆಲವು ಸಲ ಕಡಿಮೆ ಆಗಿಬಿಡುತ್ತೆ. ಹಾಗಾಗಬಾರ್ದು. ಅದರಲ್ಲಿ ಚೈತ್ರ ಮಾಸದಲ್ಲಿ ಸ್ಟಾರ್ಟಿಂಗ್ ಮಾಸ ಅಂತ ನಮ್ಮ ಲೆಕ್ಕ. ಯುಗಾದಿ ಆದ ಕೂಡ ಅಲ್ಲೇ ಶುರು ಅಂತ ಅರ್ಥ. ಅದು ನಮಗೆ ಶುರುವಾಗೋ ಇಯರ್ ಅಂದರೆ ಮೊದಲನೇ ತಿಂಗಳು ಯಾವುದು? ಜನವರಿ. ಆದರೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಈ ಮಾರ್ಚ್ ಕೊನೆಗೆ ಅಥವಾ ಏಪ್ರಿಲ್ ಇದರಿಂದ ಶುರು ಆಗೋದು ಚೈತ್ರ ಮಾಸ ಪ್ರಾರಂಭ ಆದಾಗ. ಚೈತ್ರ ಮಾಸದ ಸಂದರ್ಭದಲ್ಲಿ ನಿಮ್ಮ ಜೀವನ ಶುಭಗಳಿಗೆ ಎಲ್ಲ ಆಗಬೇಕು ಅಂದರೆ ಬೆಳಗ್ಗೆ ಎದ್ದು ಕೂಡಲೇ ಚೈತ್ರಾದೌ ಉಷಸಿ ಸ್ಮರನ್ ರಾಮಂ ಅಂತ ಹೇಳ್ತಾರೆ. ರಾಮನನ್ನು ಎದ್ದು ಕೂಡಲೇ ಎಲ್ಲ ಮಾಸದಲ್ಲಿ ಬೆಳಗ್ಗೆ ಎದ್ದು ಕೂಡಲೇ ರಾಮ ಅಂತ ಸ್ಮರಣೆ ಮಾಡಿ ಹೇಳಬೇಕು ಅಂತ. ಈ ನಿಟ್ಟಿನಲ್ಲಿ ರಾಮನವಮಿ ವಿಶೇಷವಾಗಿ ಎಲ್ಲ ಕಡೆ ಏನಾಗ್ತಾ ಇರುತ್ತೆ, ರಾಮನ ಬಗ್ಗೆ ಪ್ರವಚನಗಳು ನಡೀತಾ ಇರುತ್ತೆ, ಪಾಠಗಳು ನಡೀತಾ ಇರುತ್ತೆ, ಅನೇಕ ಅನುಷ್ಠಾನಗಳನ್ನು ಮಾಡ್ತಾರೆ, ಹೋಮಗಳು ನಡೀತಾ ಇರುತ್ತೆ. ಅದರೆಲ್ಲ ನಾವು ಏನು ಮಾಡಬೇಕು ಅಂದರೆ ಆದಷ್ಟು ಹೋಗಿ ಕೇಳಬೇಕು ನಿಜವಾಗಿ ರಾಮನ ಬಗ್ಗೆ.
ರಾಮನವಮಿಯಿಂದ ಏನು ರಾಮನ ಜನನ ವಿಶೇಷವಾಗಿ ಆಗಿದ್ದರಿಂದಾಗಿ ಅದರ ಹಿನ್ನೆಲೆಯಲ್ಲಿ ನಾವು ಆಚರಿಸೋದು. ಎಲ್ಲರ ಮನಸ್ಸಿನ ಒಳಗಡೆ ಆ ರಾಮ ಮಂತ್ರ ಬೀಜ ಬಿತ್ತಬೇಕು, ಅಂದರೆ ರಾಮ ಹುಟ್ಟಬೇಕು. ಅದನ್ನು ಅಂಥ ಪವಿತ್ರ ಪರ್ವಕಾಲ. ಅದರಿಂದ ಆ ರಾಮನವಮಿಯ ಹಿನ್ನೆಲೆಯಲ್ಲಿ ನಾವೆಲ್ಲ ರಾಮನ ಅನುಗ್ರಹಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಮಾಡ್ಕೊಳ್ಬೇಕು. ರಾಮನ ಜನ್ಮದಿನನ ಖಗೋಳಶಾಸ್ತ್ರ ಅಥವಾ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆ ಒಂದು ದಿನಕ್ಕೆ ಅತ್ಯಂತ ಪ್ರಾಮುಖ್ಯತೆ ಇರುತ್ತೆ. ಹೌದು. ಸೊ ಹೀಗಿದ್ದಾಗ ರಾಮನ ಜನ್ಮದ ಬಗ್ಗೆ ಇರುವಂಥ ಏನು ಪ್ರಾಮುಖ್ಯತೆ ಹಾಗೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆ ರಾಮನ ಜನ್ಮದ ಬಗ್ಗೆ ಹಿಂದೆ ಹೇಳಲಾಗಿತ್ತ, ಅಥವಾ ಆ ಟೈಮಲ್ಲಿ ಖಗೋಳಶಾಸ್ತ್ರದಲ್ಲಿ ಏನಾದರೂ ವ್ಯತ್ಯಾಸಗಳು ಅಥವಾ ಏನಾದರೂ ಶಕ್ತಿಗಳು ಉಂಟಾಗುವಂಥದ್ದು ಏನಾದರೂ ಇದೆಯಾ? ರಾಮನ ಜನ್ಮ ಆಗಬೇಕಾದ್ರೆ ಅವನ ಕುಂಡಲಿ ಅಂತ ಒಂದಿದೆ ವಸ್ತುತಃ. ವಾಲ್ಮೀಕಿ ರಾಮಾಯಣದಲ್ಲಿ ಉಲ್ಲೇಖ ಮಾಡ್ತಾ ರಾಮನ ಪ್ರತಿಯೊಂದು ಈ ಹುಟ್ಟಿನ ಬಗ್ಗೆ ವಿವರಿಸ್ತಾ ಅಲ್ಲಿ ಲಕ್ಷ್ಮಣ, ಶತ್ರುಘ್ನ, ಭರತ ಎಲ್ಲದರ ಬಗ್ಗೆ ಹೇಳ್ತಾ ರಾಮ ಹುಟ್ಟಬೇಕಾದ್ರೆ ಹೇಗಿತ್ತು, ವಾತಾವರಣ ಹೇಗಿತ್ತು ಅಂತ ಹೇಳ್ತಾರೆ. ಆಗ ಗ್ರಹಗಳ ಸ್ಥಿತಿಯನ್ನು ಹೇಳ್ತಾರೆ. ಈ ಜ್ಯೋತಿಷ್ಯ ಶಾಸ್ತ್ರ ಆಗಲಿ ಯಾವುದೇ ಶಾಸ್ತ್ರ ಇದು ಅನಾದಿ ಕಾಲದಿಂದಿದೆ, ಇವತ್ತು ಬಂದಿದ್ದು ಅಂತಲ್ಲ ಹೊಸದಾಗಿ. ನಮ್ಗೆ ಇವಾಗ ಎದ್ದೆದ್ದು ಕಾಣ್ತಾ ಇದೆ ಅಷ್ಟೇ ಈ ಶಾಸ್ತ್ರ ಇರೋದು. ವಸ್ತುತಃ ಅನಾದಿ ಕಾಲದಿಂದ ಈ ಶಾಸ್ತ್ರಗಳೆಲ್ಲ ಇದೆ. ಆಗ ಯಾರು ಜ್ಯೋತಿಷ್ಯ ಜಾಸ್ತಿ ಕೇಳಲಿಕ್ಕೆ ಹೋಗ್ತಾ ಇರಲಿಲ್ಲ. ಯಾಕೆ ಅಂದರೆ ಅವರೇ ಎಲ್ಲರೂ ಜ್ಯೋತಿಷಿಗಳಾಗ್ಬಿಟ್ಟಿದ್ರು, ತಮ್ಮ ಬಗ್ಗೆ ತಾವು ಚೆನ್ನಾಗಿ ಗೊತ್ತಿತ್ತು. ಈಗ ಶಾಸ್ತ್ರವನ್ನು ಮರೆತು ಬಿಟ್ಟಿದ್ದೀವಿ, ಆದ್ದರಿಂದ ಯಾರಿಗೆ ಶಾಸ್ತ್ರ ಗೊತ್ತಿದೆ ಅವರ ಹತ್ರ ನಾವು ಹೋಗಿ ಕೇಳೋ ಪರಿಸ್ಥಿತಿಗೆ ಬಂದಿದ್ದೀವಿ. ಆಗೇನಾಯಿತು, ರಾಮನ ಹುಟ್ಟುವಂಥ ಸಂದರ್ಭದಲ್ಲಿ ಪಂಚಗ್ರಹಗಳ ಅನುಗ್ರಹ ಇತ್ತು. ವಿಶೇಷವಾಗಿ 5 ಗ್ರಹಗಳು ಒಟ್ಟಿಗೆ ಸೇರೋದೇ ಇಲ್ಲ. 5 ಗ್ರಹ ಯಾವತ್ತು ಯಾರ ಜನ್ಮ ಕುಂಡಲಿಯಲ್ಲೂ ಅಂಥ 5 ಗ್ರಹಗಳ ಒಂದು ಸ್ಥಿತಿ ಸೇರೋದು ಅಂತಿಲ್ಲ. ಅಲ್ಲಿ ಶುಕ್ರ, ಅಂಗಾರಕ ಅಂತೆಲ್ಲ ಗ್ರಹಗಳ ಸ್ಥಿತಿಯನ್ನು ಹೇಳ್ತಾರೆ. 5 ಗ್ರಹ ಸೇರಿದ ವಿಶಿಷ್ಟವಾದ ರಾಮನ ಆ ಹುಟ್ಟು. ಅದು ಒಳ್ಳೆ ಸಮಯದಲ್ಲಿ ಅವನು ಹುಟ್ಟಿದ್ದಾನೆ. ಪುನರ್ವಸು ನಕ್ಷತ್ರ ನಮಗೆ ಗೊತ್ತಿದೆ. ಎಷ್ಟೋ ಬಾರಿ ನಕ್ಷತ್ರ ಬರಬೇಕು ಅಂತಿಲ್ಲ, ಕೆಲವು ಸಲ ಇದಾಗತ್ತೆ. ತಿಥಿ ಮುಖ್ಯವಾಗಿ ಇಟ್ಕೊಂಡು ರಾಮನವಮಿ ಅಂತ ಆಚರಣೆಯನ್ನು ಮಾಡೋದು. ಆ ದಿವಸ ನೀವು ಎಲ್ಲ ಗ್ರಹಗಳು ನಿಮಗೆ ಪರಿಸ್ಥಿತಿ ನಿಮ್ಮ ಜಾತಕದಲ್ಲಿ ದೂರ ಇದ್ದರೂ ರಾಮನವಮಿ ದಿವಸ ನೀವು ರಾಮನ ಸ್ಮರಣೆ ಮಾಡ್ತಾ ಇದ್ದರೆ ನಿಮ್ಮೆಲ್ಲ ಗ್ರಹಗಳು ನಿಮ್ಮ ಜಾತಕದಲ್ಲಿ ಸರಿಯಾಗಿ ಬಂದು ಕೂತ್ಕೊಳ್ತವೆ. ಈ ನಿಟ್ಟಿನಲ್ಲಿ ಆ ವಿಶಿಷ್ಟವಾದ ಕಾಲದಲ್ಲಿ ಆ ರಾಮ ಏನು ಜನಿಸಿದ್ದಾನೆ ಅದನ್ನು ನೆನಪಿಸ್ಕೊಂಡ್ರೂ ಸಾಕು, ನಮ್ಮ ಜಾತಕಗಳಲ್ಲಿ ದೋಷಗಳು ಪರಿಹಾರ ಆಗುತ್ತೆ. ಈ ನಿಟ್ಟಿನಲ್ಲಿ ರಾಮನವಮಿಯ ಆ ರಾಮ ಜನ್ಮದ ಬಗ್ಗೆ ಹೇಳ್ಬೋದು. ಸರ್, ಇಲ್ಲಿವರೆಗೂ ನಮಗೆ ನಮ್ಮ ಜೊತೆ ಕೂತು ಸಮಯ ಕೊಟ್ಟು ರಾಮನ ಬಗ್ಗೆ ಅತ್ಯಂತ ಅದ್ಭುತವಾದ ಮಾಹಿತಿಗಳನ್ನು ನಮಗೆ ನೀಡಿದ್ದೀರಿ. ರಾಮನವಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಖಂಡಿತ ನಿಮಗೂ ಶುಭಾಶಯ. ನೋಡಿದ್ರಲ್ಲ ವೀಕ್ಷಕರೇ, ರಾಮನವಮಿಗೆ ನಾವು ವಿಶೇಷವಾದಂತಹ ರಾಮನ ಕುರಿತಾದ ಅನೇಕ ವಿಚಾರಗಳನ್ನು ನಿಮಗೆ ತಿಳಿಸಿದ್ದೇವೆ. ಮುಂದಿನ ಸಂಚಿಕೆಗಳಲ್ಲಿ ಮತ್ತಷ್ಟು ವಿಶೇಷ ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ಧನ್ಯವಾದ.